ನಾನೇನ್ ತಪ್ಪಾಯ್ತು ಅಂತೇಳಿ ಕಾಲಿಗೆ ಬೀಳ್ಬೇಕು, ನಾನೇನಕ್ಕೆ ಇದ್ ಮಾಡಿದೆ ಅಂತ ಕಾಲಿಗೆ ಬೀಳ್ಬೇಕು ಅಂದಿದ್ಕೆ ಆಕೆ ನಮ್ಮ ಅತ್ತೆ ಏನಂದ್ಲು, ಹೋಗ ಅವಳಿಗೆ ಯಾವನ್ ಇಷ್ಟ, ಅವಳಿಗೆ ಯಾವನ್ ಚೆನ್ನಾಗಿ ದುಡ್ದಾಕ್ತಾನ ಅವಳನ್ನ ತಂದು ಅವನು ಮೇಂಟೈನ್ ಮಾಡ್ಕೊಂಡು ಅವಳೆ, ನೀನ್ ಹೋಗ, ನೀನ್ ಅನ್ಪಾಟ್ ನೀನ್ ನೋಡ್ಕೊ ಹೋಗ ಹೋಗಿ ಅಂದ್ರು ಗುರುಗಳೇ. ಆಕೆ ಹುಡುಗಿ ಏನಂದ್ಲು, ನನ್ಗೆ ಇವನ್ ಬೇಡಮ್ಮ, ನಂಗೆ ಇವನ್ ಬೇಕು ಅಂದ ಗುರುಗಳೇ. ಅಂದ್ರೆ ಆತನು ಅಲ್ಲೇ ಇದ್ನ? ಹೌದು ಗುರುಗಳೇ, ಒಳಗಡೆ ಯಾವ್ರು ಇದ್ರು. ನಿಮ್ ಮುಂದಿಲ್ಲಿ ಹೆಂಗಂತರ? ನಮ್ ಮುಂದೆ ಹಂಗಂದ್ಲು ಗುರುಗಳೇ ಆಕೆ, ನನ್ಗೆ ಇವನ್ ಬೇಡಮ್ಮ, ನಂಗೆ ಇವನ್ ಬೇಕು ಅಂದ್ಲು ಗುರುಗಳೇ. ಅಲ್ಲಪ್ಪ, ನಿಜನೇ ಇದೆಲ್ಲ? ಕೃಷ್ಣ ಪರಮಾತ್ಮ ಸಾಕ್ಷ್ಯವು ನಿಜ ಗುರುಗಳೇ ಈ ಮಾತಾಡ್ತಾ ಇರೋದು. ನಾನಿನ್ನ ಬದುಕ್ಬೇಕು, ಬಾಳಬೇಕು ಇನ್ನ. ನನ್ಗೆ ಇವನ್ ಬೇಡ, ನನ್ಗೆ ಇವನ್ ಬೇಕು ಅಮ್ಮ ಅಂದ್ಲು. ಬಟ್ ಅಲ್ಲಿ ಮಗು ಇತ್ತು? ಮಗು ಇತ್ತು ಗುರುಗಳೇ, ಮಗು ಒಳಗಡೆ ಇತ್ತು. ನೀವು ಎಷ್ಟು ದಿನಕ್ಕೊಮ್ಮೆ ಹೋಗ್ತಾ ಇದ್ರಿ ಅಲ್ಲಿಗೆ? ಇಲ್ಲ ಗುರುಗಳೇ, ಇವೆಲ್ಲ ಅವು ಮರ್ಯಾದೆಗಳು ಆದ್ಮೇಲೆ ನನಗೆ ಹೋಗ ಒಂದು 6 ತಿಂಗಳಿಗೂ 3 ತಿಂಗಳಿಗೂ ವರ್ಷಕ್ಕೂ ಹೋಗೋದಾಗ ಅಲ್ಲಿ ಅವ್ನ ಮಗ್ಳ ಮನ್ಬೇಡ ಕಣೆ ನೀನು. ಆಗ್ಲಿ, ಒಳ್ಳೇದಾಗ್ಲಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ಗುರುಗಳೇ ಊರು ಬೇಡ, ಹೆಸರು ಬೇಡ ಗುರುಗಳೇ. ಏನ್ ಮಾಡ್ಕೊಂಡಿರೋದು? ಗುರುಗಳೇ ಡ್ರೈವ್ ಮಾಡ್ತೀನಿ ಗುರುಗಳೇ, ಗೂಡ್ಸ್ ಗಾಡಿ ವೆಹಿಕಲ್. ಓಹೋ, ಎಷ್ಟು ವರ್ಷ ನಿಮಗೆ? ಗುರುಗಳೇ ನನಗೀಗ 43 ನಡೀತಾ ಇದೆ ಗುರುಗಳೇ. 43 ವರ್ಷ. ದೊಡ್ಡವರು. ಆಗ್ಲಿ ಆಗ್ಲಿ, ಹೇಳಿ, ಏನಾದ್ರೂ ಹಂಚ್ಕೊಳ್ಳೋದು ಇದೆಯಾ? ತುಂಬಾ ಇದೆ ಗುರುಗಳೇ ಹಂಚ್ಕೊಳ್ಳೋದು. ಇಲ್ಲಿ ಸಮಾಧಾನ ಮಾಡಿಕೊಂಡು ಮನಸ್ಸು ಹಗುರ ಆಗ್ಲಿ, ಸಮಾಧಾನವಾಗಿ ಹೇಳಿ. ತೊಂದ್ರೆ. ದೊಡ್ಡ ಕುಟುಂಬ ಗುರುಗಳೇ ನಮ್ದು, ದೊಡ್ಡ ಕುಟುಂಬ. ನಮ್ ತಾಯಿಗೆ 12 ಹೆಣ್ಣು 12 ಗಂಡು ಗುರುಗಳೇ. ನಂಬ್ತಿರೋ ಬಿಡ್ತಿರೋ ಇವತ್ತು ನೀವು? ಲಾಸ್ಟ್ ಮಗ ನಾನೇ. 12 ಗಂಡು 12 ಹೆಣ್ಣು? ಹೌದು ಗುರುಗಳೇ, ಸತ್ಯವಾದ ಮಾತು ಗುರುಗಳೇ. 24 ಜನ ಮಕ್ಳು ಅಣ್ತಂದಿರ ನೀವೆಲ್ಲ? ಅಂದ್ರೆ ಒಟ್ಟು? ಹೌದು ಗುರುಗಳೇ. ಓಹೋ, ನೀವ್ 24ನೇವರ? ಲಾಸ್ಟ್ ನಾನೇ ಗುರುಗಳೇ. ಅಯ್ಯೋ ಮಹಾತಾಯಿ, 2 ಡಜನ್ ಮಕ್ಳು ಅಂದ್ರೆ ಏನ್ ಕಾರಣ ಇಷ್ಟು ಮಕ್ಳು ಇರ್ಲಿಕ್ಕೆ? ಅಂದ್ರೆ ಅವಾಗ ಓದ್ತಿರ್ವಲ್ ಗುರುಗಳೇ, ಅವತ್ತಿನಿದ್ರಲ್ಲಿ ಹಂಗಿತ್ತು. ಅಲ್ಲ, ಈಗ ಒಂದ್ 5 ಹೆಣ್ಣಾಗ್ಬಿಟ್ಟಪ್ಪ, 6ನೇದು ಗಂಡ ಆಗ್ಲಿ ಅಂತ ಆ ಮಟ್ಟಿಗೆ ನೋಡಿದ್ದೀನಿ. ಬಟ್ ಇದೇನಿದೆ 24? ಅಂದ್ರೆ ಅವಾಗಿನ ಪರಿಸ್ಥಿತಿ ಒಳಗ ಆ ತರಕ್ಕಿತ್ತು, ಹಂಗ್ ಮಾಡ್ಕೊಂಡು ಇವತ್ತು ಲಾಸ್ಟ್ ನಾನೇ ಗುರುಗಳೇ ಇವತ್ತು. ಆಯ್ತು, ಒಳ್ಳೇದಾಗ್ಲಿ. ಮಹಾತಾಯಿಗೆ ಹೇಳಿ. ಗುರುಗಳೇ ನಾನು 2002ರಲ್ಲಿ ಮ್ಯಾರೇಜ್ ಆದೆ. ಬಟ್ ನೀವು 24ನೇಯವರು. ಬಟ್ ಸುಮ್ನೆ ಕುತೂಹಲಕ್ಕೆ ಕೇಳ್ತೀನಿ, ಆ 24 ಜನಕ್ಕೂ ಶಿಕ್ಷಣ ಕೊಡಿಸಿದ್ರ ಅವರು? ಅಂದ್ರೆ ಮಿನಿಮಮ್ ಒಂದು 10ನೇ ಕ್ಲಾಸ್? ಎಲ್ಲ ಸತ್ತು ಕೆಟ್ಟು ಹೋಗಿ ಉಳಿದ್ರೀಗ 2000 ಇಸ್ವಿಯಿಂದ ಇತ್ತೀಚೆಗೆ ಒಂದ್ 6 ಜನ ತೀರೋದ್ರು. ಇನ್ನಿರೋದೇ 2 ಹೆಣ್ಣು ಮಕ್ಕಳು 2 ಗಂಡು ಮಕ್ಕಳು ಗುರುಗಳೇ. ಅಂದ್ರೆ 24 ಜನದಲ್ಲಿ ಎಲ್ಲ ತೀರು ಹೋದ್ರ? ಅಂದ್ರೆ ಈಗ ಎಲ್ಲ ಹೋಗ್ತಾರೆ ಗುರುಗಳೇ. ಅದೇ ಬಾಲಗ್ರಾವ್ ಅಂತ ಹೇಳಿ, ಸಂದು ಅಂತ ಹೇಳಿ, ಅದ್ರ ಹಾಗೆ ಎಲ್ಲ ತೀರೋಗಿರೋ ಗುರುಗಳೇ. ಅಂದ್ರೆ ಅವರ ಜೀವಿತಾವಧಿ ಕಡಿಮೆನೇ ಇತ್ತು? ಹೌದು ಗುರುಗಳೇ. ಒಟ್ಟು ಉಳಿದಿದ್ದೆಷ್ಟು? ಅಥವಾ ಒಂದು ಮಟ್ಟಿಗೆ ದೊಡ್ಡವರ ಆಗೋವರೆಗೂ ಉಳಿದವರೆಷ್ಟು? ಗುರುಗಳೇ 2 ವರ್ಷ 3 ವರ್ಷ 5 ವರ್ಷ ಒಳಗಾಗಿ ಎಲ್ಲ ಇದಾಗಿ ಹೋಗಿರೋದು. ಈಗ ಉಳಿದಿದ್ದೆ ನಾವು ಈಗ 2 ಹಣದ, ಈಗ 2 ಗಂಡು ಮಕ್ಳು 2 ಹೆಣ್ಣು ಮಕ್ಳು ಗುರುಗಳೇ. ಇತ್ತೀಚೆಗೆ 2000 ಇಸ್ವಿಯಿಂದ ಈಗ 6 ಜನ ತೀರೋದು ಗುರುಗಳೇ. ಬಟ್ ಎಲ್ಲ ಒಂದ್ ಹಂತಕ್ಕೆ ಮದುವೆ ಆಗಿ ತೀರು ಹೋಗಿದ್ದ ಅಥವಾ ಮುಂಚೆನೆ ತೀರು? ಇಲ್ಲ ಗುರುಗಳೇ, ಚಿಕ್ಕ ಹುಡುಗರಲ್ಲಿ 2 ವರ್ಷ 3 ವರ್ಷ 5 ವರ್ಷದೊಳಗೆ ಬಾಲಗ್ರಾವ್ ಅಂತ ಆಗಿ ಆಗ್ತಿಲ್ಲ ಗುರುಗಳೇ. ಆಯ್ತು. ಸೊ ನೀವು ಉಳಿದಿದ್ದು? ನಮ್ ತಂದೆಯವ್ರು ಬೆಂಗಳೂರು ವಿಧಾನಸೌಧದಲ್ಲಿ ಕೆಲಸ ಮಾಡಿದ್ದಾರೆ ಗುರುಗಳೇ. ಬಟ್ ನೀವು ಮೂಲ ಬೆಂಗಳೂರಲ್ಲ, ನೀವು ಬೇರೆ ಕಡೆಯವರು? ಗುರುಗಳೇ, ಅಪ್ಪರು ಅವತ್ತಿನ ಪರಿಸ್ಥಿತಿ ಒಳಗೆ ಅನ್ನ ಸಿಗ್ತಿರ್ಲಿಲ್ಲ, ಬಟ್ಟೆ ಸಿಗ್ತಿರ್ಲಿಲ್ಲ ಅಂತ ಪರಿಸ್ಥಿತಿಗೆ ಎಲ್ಲ ಒಂದ್ ಕಡೆ ಗೂಡ್ಲ ಹಾಕೊಂಡು ಜೀವನ ಮಾಡ್ಕೊಂಡು ಬೆಂಗಳೂರಲ್ಲಿ ಇದ್ರು ಗುರುಗಳೇ. ಸ್ಟುಡಿಯೋ ಸ್ಟ್ಯಾಂಡ್ ಅಲ್ಲಿ ಅವಾಗೆಲ್ಲ ಬೇಲಿ ಗೀಲಿ ಅವಾಗ ಬಿಕ್ಕ ಬಗ್ಗ ಬೆಳೆದಿದ್ದಂತೆ. ಅಲ್ಲಿ ಗುಡ್ಲ ಹಾಕೊಂಡು ಅಲ್ಲಿ ಏನೋ ಕೂಲಿ ಪಾಡ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹೋಗ್ತಿದ್ರು. ಹಂಗಾಗಿ ಹಳ್ಳಿ ಮೇಲೆ ಲೋಟ ಚೊಂಬು ಸಿಲ್ವರ್ ತಟ್ಟೆ ಎತ್ಕೊಂಡು ಊರು ತಿರ್ಗಾಡ್ಕೊಂಡು ಕೆಲ್ಸಗಳು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇವತ್ತು ಈ ಮಟ್ಟಕ್ಕೆ ವಿಧಾನಸೌಧದಲ್ಲಿ ಏನ್ ಮಾಡಿದ್ರಿ? ಅಂದ್ರೆ ಏನ್ ಕೆಲಸ ಅಥವಾ ಅದು ಹೇಗ್ ಸಿಕ್ತು? ಆ ವಿಧಾನಸೌಧದಲ್ಲಿ ಕಟ್ಟಿರೋದು ಗುರುಗಳೇ, ನಮ್ ತಂದೆಯವ್ರೆ ಕಟ್ಟಿರೋದು. ಓಹೋ, ಕೆಂಗಲ್ ಹನುಮಂತರಾಯರ್ ಮಹಾನ್ ಅವರು ಕಟ್ಟಿಸಬೇಕಾದ್ರೆ ಕೆಲಸ ಮಾಡಿದವರು? ಹೌದು ಗುರುಗಳೇ. ಓಹೋ, ಹೌದಾ? ನಿಜ ಗುರುಗಳೇ. ಬಹಳ ಸಂತೋಷ. ಆಯ್ತು, ಈಗ ನಿಮ್ ಜೀವನಕ್ಕೆ ಬರೋಣ. ಸೊ ಉಳಿದಿದ್ದು 2 ಗಂಡು ಮಕ್ಳು 2 ಹೆಣ್ಣು ಮಕ್ಳು? ಹೌದು ಗುರುಗಳೇ. ನೀವೇ ಕೊನೆಯವರಾಗಿರೋದ್ರಿಂದ ಅವ್ರ ಬದುಕೆಲ್ಲ ಸ್ವಲ್ಪ ಅಷ್ಟೋ ಚೆನ್ನಾಗಿದೆಯಾ? ಚೆನ್ನಾಗಿದೆ ಗುರುಗಳೇ, ಅವ್ರೇನ್ ಚೆನ್ನಾಗಿದ್ದಾರೆ. ಈಗ ನಿಮ್ದೇನೋ ಹೇಳಿ, ಏನಾಯ್ತು? ನೀವೇನು ಓದಿದ್ರಿ ನೀವು? ಗುರುಗಳೇ 9th ನಾನು ಬರಲೆಲ್ಲ ಬಿಟ್ಬಿಟ್ಟೆ ಗುರುಗಳೇ.
ಅಂದ್ರೆ ಓದ್ಸೋಕ್ ತಯಾರಿದ್ರು, ಬಟ್ ನಿಮ್ಗೆ ಯಾಕೋ ಓದಿಸಕ್ ತಯಾರಿದ್ರು ಗುರುಗಳೇ. ನಾವು ಓದ್ಲಿಲ್ಲ, ತಲೆಗೆ ಹತ್ಲಿಲ್ಲ. ವ್ಯವಸಾಯ ಮಾಡ್ಕೊಂಡ್ ಜೀವನ ಮಾಡ್ತೀನಿ ಅಂತ ಹೋದೆ. ಆ ವ್ಯವಸಾಯಕ್ಕೂ ನಾನ್ ತಲೆ ಹೋಗ್ಲಿಲ್ಲ. ಓಕೆ ಓಕೆ ಯಾವ್ದೋ ಒಂದು ಕೈ ಕಸ್ಬು ಅಂತ ಕಲ್ತ್ಕೊಂಡ್ಬಿಟ್ಟೆ. ಓಕೆ 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 ಡ್ರೈವಿಂಗಾ? ಹ್ಞೂ ಗುರುಗಳೇ, ಡ್ರೈವಿಂಗ್ ಕಲ್ತ್ಕೊಂಡೆ. ಓಕೆ ಓಕೆ ಡ್ರೈವಿಂಗ್ ಕಲ್ತ್ಕೊಂಡು ಜೀವನ ವರ್ಕೊಂಡು ಹೋಗ್ತಾ ಇದ್ದೆ ಗುರುಗಳೇ. ಏನೋ ಹೋಗ್ಲಿ ಅಂತೇಳಿ ಮನೆ ಮುಂದೆ ನೋಡಿ ಅವ್ರು ನೋಡಿ ಇಷ್ಟಪಟ್ಟು ಹೋಗಿ ನಾನು ನೋಡ್ಕೊಂಬಂದು, ಯಾಕೋ ನೋಡ್ಕೊಂಬಂದ್ಮೇಲೆ 3 ಏಟ್ ಬಿದ್ವು ನಮ್ಗೆ. ಅಲ್ಲ, ಈಗ ಒಂದು ನಿಮಿಷ, ಈಗ ಏನೋ ಡ್ರೈವಿಂಗ್ ಕಲ್ತ್ರಿ ನೀವು. ಡ್ರೈವಿಂಗ್ ಅಂದ್ರೆ ಮದುವೆಗೆ ಮುಂಚೆ ನೀವು ಕೆಲಸ ಮಾಡ್ತಾ ಇದ್ರಿ? ಹೌದು ಗುರುಗಳೇ, ಮಾಡ್ತಾ ಇದ್ದೆ. ಅಷ್ಟು ದುಡಿತಾ ಇದ್ರಿ? ಹೌದು ಗುರುಗಳೇ, ದುಡಿತಾ ಇದ್ದೆ. ಅಪ್ಪ ಅಮ್ಮನ್ ನೋಡ್ಕೊಂಡಿದ್ದೆ, ಇದ್ ಮಾಡ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದೆ. ಮನೆ ಚೆನ್ನಾಗಿದ್ವಲ್ಲ ಗುರುಗಳೇ, ಎಲ್ಲ ಮನೆ ಕಡೆಗೆ ಆರಂಭ ಚೆನ್ನಾಗ್ ಮಾಡ್ಕೊಂಡಿದ್ವಿ. ಜನತೆ ಗಂಟೆ ಕೊಟ್ಟಿದ್ವಿ ಗುರುಗಳೇ ರೇಷನ್ಗಳನ್ನ. ಓಹೋ, ಜನತೆ ಅಂದ್ರೆ ಅಟ್ಟ ಅಂತ? ಅಟ್ಟು ಮನೆ ಒಳಗೆ 8 ಗಂಟೆ ಹೊಟ್ಟಿದ್ವಿ ನಾಲ್ ಕಡೆಗೆ. ಓ, ಅಷ್ಟು ಅಕ್ಕಿ ರಾಗಿ ಅಥವಾ ಅಂದ್ರೆ ಅಷ್ಟು ಸಮೃದ್ಧವಾದ ಮನೆತನ ಆಗಿತ್ತು ಅಂತ? ಹೌದು ಹೌದು ಗುರುಗಳೇ. ಆಯ್ತು, ಬಟ್ ಈ ಹುಡುಗಿ ಯಾರು ಗುರುಗಳೇ? ಹುಡುಗಿ ಹೊಸ ನೆಂಟಸ್ಥಾನ ಗುರುಗಳೇ. ನಿಮ್ ತಂದೆಗೋ ತಾಯಿಗೋ ನಿಮ್ಮ ಹತ್ರದವ್ರೆ ಅಂದ್ರೆ ಗೊತ್ತಿರೋರೆ? ಇಲ್ಲ ಗುರುಗಳೇ, ಗೊತ್ತಿಲ್ಲ. ಹೊಸ ನೆಂಟಸ್ಥಾನ ಅದು. ಓಕೆ ಓಕೆ, ಹೊಸ ನೆಂಟಸ್ಥಾನ. ಹೋಗಿ ಇವ್ರು ಏನ್ ಮಾಡಿದ್ರು, 2002ರಲ್ಲಿ ಹೋಗಿ ನೋಡ್ಕೊಂಬಂದ್ರು. ನಮ್ ಬಾವರು ನಮ್ಗೆ ನಮ್ಮ ಅಪ್ಪ ರಿಲೇಷನ್ ಏನ್ ಮಾಡಿದ್ರು, ಹೋಗಿ ನೋಡ್ಕೊಂಬಂದ್ರು. ಯಡಿಯೂರ್ ಹತ್ರ ಅಲ್ಲೆಲ್ಲ ಹೋಗಿ ನೋಡ್ಕೊಂಬಂದ್ರು. ಓಕೆ, ನೋಡ್ಕೊಂಬಂದು ನಮ್ಗೆ ಯಡಿಯೂರ್ ಹತ್ರ ಆಗ್ಬೇಕಾಯ್ತು ಗುರುಗಳೇ ನನಗೆ ಹೆಣ್ಣು. ಯಾಕೆ ಅಲ್ಲಿ? ಯಾಕೆ ಅಲ್ಲ, ಚೆನ್ನಾಗಿ ಅಲ್ಲಿ ನಮ್ಗೆ ಅವರು ಮನಸ್ಥಾನದಾಗೆ ಚೆನ್ನಾಗಿದ್ರು, ಮನೆ ಕಡೆಗೂ ಚೆನ್ನಾಗಿದ್ರು. ಬಡ ಕುಟುಂಬ ಆದ್ರೂನು ನಮ್ ಮನೆಗ್ ಬಾಳ್ತಾಳೆ ಬದುಕೊಂಡು ಹೋಗ್ತಾಳೆ ಅನ್ನೋ ಮೂಮೆಂಟ್ ನಲ್ಲಿ ನಮ್ಗೆ ಆಗಿತ್ತು. ನಮ್ ತಂದೆಯವರು ನೋಡ್ಕೊಂಡು 3 ದಿನ 4 ದಿನ ನೋಡ್ಕೊಂಡು 5 ದಿನಕ್ಕೆ ಶನಿವಾರಕ್ಕೆ ಬಂದ್ರು ಗುರುಗಳೇ ಮನೆ ಹತ್ರಕ್ಕೆ. ಶುಕ್ರವಾರ ನೈಟ್ ಮನೆ ಹತ್ರಕ್ಕೆ ಬಂದ್ರು. ಬಂದು ಮಾರನೇ ಬೆಳಿಗ್ಗೆ ಶನಿವಾರ ನೀನ್ ಹೋಗಪ್ಪ ನೋಡ್ಕೊಂಬ ಹೋಗಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಬಾವರ ಜೊತೆಗಿದ್ದು ಗಾಡಿ ಇತ್ತು ನಮ್ದು 2 ವೀಲರ್, ತಗೊಂಡು ಹೋಗೋಣ ಅಂತ ಹೋದೆ ಗುರುಗಳೇ. ಓಹೋ, ಅಂದ್ರೆ ನೀವು ನೋಡ್ಲಿಕ್ಕೆ ಹೋದ್ರಿ? ಹೌದು ಗುರುಗಳೇ, ನಾನ್ ನೋಡ್ಕೊಂಬಂದಿದ್ದೀನಿ, ನೀವು ನೋಡ್ಕೊಂಬಾರಪ್ಪ ಅಂತ ಹೇಳಿ ಕಳ್ಸಿದ್ರು ಗುರುಗಳೇ. ಹೋದ್ವಿ. ನಾನು ಆ ಹೆಣ್ಣು ನನಗೆ ತೋರ್ಸಲ್ಲ ಗುರುಗಳೇ, ಆತ್ನು ನಮ್ಮ ಬಾವ. ಒಂದ್ ನಿಮಿಷ, ಈಗ ಮೊದ್ಲು ತಂದೆ ಮಾತ್ರ ಹೋಗಿದ್ರ, ತಂದೆ ಭಾವ ಇಬ್ರು ಹೋಗಿದ್ರ? ತಂದೆ ಭಾವ ಇಬ್ರು ಹೋಗಿದ್ರು ಗುರುಗಳೇ. 3 ದಿನ ಆಗಿತ್ತು. ಕೇಳಿಸ್ಕೊಳ್ಳಿ, 2ನೇ ಸಾರಿ ಭಾವ ನೀವು ಹೋದ್ರಿ, ಬಟ್ ಆ ತಂದೆ ನೋಡಿದ ಹುಡುಗಿ ಬೇರೆ, ನಿಮ್ ಭಾವ ತೋರಿಸಿದ ಹುಡುಗಿ ಬೇರೆ. ಅದನ್ನ ತೋರ್ಸ್ಕೊಂಡು ಮತ್ತೆ ಈ ಕಡೆ ತುಮಕೂರು ನೀರಿಗೆ ಬಂದು ತುಮಕೂರು ನೀರಿಗೆ ತೋರಿಸಿದ್ರು ಗುರುಗಳೇ ನನಗೆ. ಅವರು ಅಲ್ಲಿ ತೋರ್ಸ್ಕೊಂಡು ಅಲ್ಲ ನೋಡ್ಕೊಂಡು ದವಸಪೇಟೆ ನೋಡ್ಕೊಂಡು ಇಲ್ಲಿ ತುಮಕೂರಿಗೆ ಬಂದು ತುಮಕೂರು ನೋಡ್ಕೊಂಡು ಮನೆಗೆ ಬಂದ್ರು ಗುರುಗಳೇ. 3 ದಿನಕ್ಕೆ ಅವರು ಮನೆಗೆ. ಆಯ್ತು, ಬಟ್ ನೀವು ಹೋದಾಗ ಯಾವ ಹುಡುಗಿ ನೋಡಿದ್ರಿ? ಅದು ತೋರ್ಸಿಲ್ಲ ಗುರುಗಳೇ ನನಗೆ. ಯಡಿಯೂರ್ ಹತ್ರ ತೋರ್ಸಿಲ್ಲ. ಇಲ್ಲಿ ಬಾ ನಿನಗೆ ನೀನ್ ಚೆನ್ನಾಗ್ ಸೂಟ್ ಆಗೋ ಹುಡುಗಿ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಅವ್ರ ಕಡೆ ಕಮಿಷನ್ ತಿಂದ್ಕೊಂಡು ಇಲ್ಲಿ ತುಮಕೂರಲ್ಲಿ ತೋರಿಸಿದ್ರು ಗುರುಗಳೇ ನನಗೆ. ಓ, ಯಡಿಯೂರ್ ಹುಡುಗಿ ತೋರಿಸ್ಲಿಲ್ಲ? ಇಲ್ಲ ತೋರ್ಸಿಲ್ಲ ಗುರುಗಳೇ ನನಗೆ. ಆಯ್ತು, ನೋಡ್ದೆ. ಆಯ್ತು ಸರಿ ಅಂತ ಹೇಳ್ಬಿಟ್ಟು ನೋಡ್ಕೊಂಬಂದ್ಮೇಲೆ 3-4 ಏಟ್ ಬಿದ್ವು. ಲಾರಿ ಓಡಿಸ್ಕೊಂಡ್ ಬರ್ತಿದ್ದಾಗ ನೈಟ್ ಹೊತ್ತು ಲೋಡ್ ಗಾಡಿ ತಂದು ಮನೆ ಹತ್ರಕ್ಕೆ ಬರ್ಬೇಕಾದ್ರೆ ಲೈಟ್ ಕಂಬ ಗುದ್ದು ಇದ್ ಮಾಡಿದೆ. ಓ, ಅಂದ್ರೆ ನೋಡ್ಕೊಂಡು ಬಂದ ಮೇಲೆ? ನೋಡ್ಕೊಂಡ್ ಬಂದ್ಮೇಲೆ ಇದಕ್ ಬುದ್ಧಿಬಿಟ್ಟು ಇದ್ ಮಾಡಿದೆ. ಸರಿ ಅಂತ ಹೇಳ್ಬಿಟ್ಟು ಆ ಊರಾಗ ಬಿಡ್ಲಿಲ್ಲ. ಲೈಟ್ ಕಂಬ ತಂದು ಹಾಕ್ಬಿಟ್ಟು ನೀನ್ ಆಚೆ ಗಾಡಿ ತಗೊಂಡೋಗು ಅಂತಂದ್ರು. ಸರಿ ಅಂತ ಹೇಳ್ಬಿಟ್ಟು ಲೈಟ್ ಕಂಬ ತಗೊಂಬಂದು ಹಾಕ್ಬಿಟ್ಟು ಫಿಟ್ ಮಾಡಿಸಿ ಮಾರನೇ ಬೆಳಿಗ್ಗೆ ಬರ್ಬೇಕು ಅಂತ ನನ್ ಬಾಮೈದ ಅಕ್ಕನ ಮಗ ಲಾರಿ ಮೈಯಿಂದ ಕೆಳಗೆ ಬಿದ್ದು ಮೂಳೆ ಮುರಿದೋಯ್ತು ಗುರುಗಳೇ. ಅದೊಂದು ಏಟ್ ಬಿತ್ತು ಗುರುಗಳೇ. ನಾನೆಲ್ಲ ಹೋಗಿ ಲೋಡಿಂಗ್ ಜಾಗದಾಗ ಹೋಗಿತ್ತು, ಪೊಲೀಸ್ನವ್ರು ಅಡ್ಡಿಸ್ಕೊಂಬಂದ್ರು ಅಂತ ಲಾರಿ ಮೈಯಿಂದ ಬಿದ್ಬಿಟ್ಟು ನನ್ಗೆ ಕಾಲ್ ಮುರಿತು ಗುರುಗಳೇ. ಇಷ್ಟು 3 ಏಟ್ ಬಿದ್ದು ಗುರುಗಳೇ ನಾನು ಇದು ನೋಡ್ಕೊಂಬಂದ್ಬೇಕು, ಈ ಹುಡುಗಿ ನೋಡ್ಕೊಂಬಂದ್ಮೇಲೆ. ಮತ್ತೆ ನೀವು ಅಂದ್ಕೊಂಡ್ರಿ ಇದು ಅಲ್ಲಿ ಹೋಗಿ ಬಂದ ಮೇಲೆ ಏನೋ ಒಂಚೂರು ಅಪಶಕನ ಅಂತ ನೀವು ಭಾವಿಸೋದ್ರಿ? ಹೇಳಿದ್ರು ಗುರುಗಳೇ ನನಗೆ ಮುಂಗು ಹುಡುಗ, ನಂಗಿನ್ನ ಕೋರ್ ಹುಡುಗ, ನನಗೇನು ಗೊತ್ತಿಲ್ಲ. ಇದ್ರಾಗಿದ್ದೆ, ಸ್ಮಾರ್ಟ್ ಆಗಿದ್ದೆ. ಅದಕ್ಕೂ ಇದಕ್ಕೂ ನೀವೇನು ಹೋಲಿಕೆ ಮಾಡ್ಕೊಳ್ಳಿಲ್ಲ? ಹೋಲಿಕೆ ಮಾಡಿದ್ರಲ್ಲ ಬೇಡಿ, ನಾನು ಏನಕ್ಕೂ ಹೋಲಿಕೆ ಮಾಡಕ್ ಹೋಗಿರ್ಲಿಲ್ಲ ಗುರುಗಳೇ. ನನ್ನ ಫ್ರೆಂಡ್ಸ್ ಎಲ್ಲ BSNL ಟವರ್ ಕಲೆಕ್ಷನ್ ಕೊಟ್ಟು ಕಲೆಕ್ಷನ್ ಅಲ್ಲಿ ನಾನು ಮಾತಾಡ್ತಿದ್ರು. ನನಗೇನ್ ಮಾಡೋದು ತಲೆಗೆ ಇವರು ಹಾಕ್ಬಿಟ್ರು. ನನಗೇನು ಗೊತ್ತಿಲ್ಲ ಇವ್ರು ಏನು ಓದ್ತ ಅಂತ ನಮಗೆ ಗೊತ್ತಿಲ್ಲ. ಅಪ್ಪ ಅಮ್ಮ ಅಣ್ಣ ತಮ್ಮದಿರು ಎಲ್ಲ ಅಕ್ಕ ತಂಗಿದ್ರು ಎಲ್ಲ ಹೇಳಿದ್ರು ಗುರುಗಳೇ ನನಗೆ, ಬೇಡ ಯಾಕ ನಮ್ಗೆ ಇಷ್ಟೆಲ್ಲ ಏಟ್ಗಳು ಬಡ್ದಾವೆ, ನನಗೆ ಬೇಕಿಲ್ಲ ಅಂತಂದ್ರು. ನನಗೆ ಹೋಗಿ ನೋಡ್ಕೊಂಬಂದ್ಮೇಲೆ ತಿರ್ಗಾ ಆಮೇಲೆ ಏನ್ ಮಾಡಿದ್ರು, ನೋಡಿದಿರಾನೆ ಗುರುಗಳೇ ನನಗೆ ಹೋಗಿ ನೋಡ್ಕೊಂಬರಕ್ ಹೋಗಿದ್ದೀರಾನೆ ನನಗೆ ಮನೇಲಿ ಅವ್ರ ಮನೇಲಿ ಊಟಕ್ಕೆ ಇಕ್ಕಿರು ಗುರುಗಳೇ.
ಊಟಕ್ಕೆ ಇಕ್ಕಿದಂಗೆ ನಾನು ಏನ್ ಮಾಡಿದೆ, ಉಪ್ಪಿಟ್ಟು ಮಾಡ್ಕೊಟ್ರು ಗುರುಗಳೇ. ಉಪ್ಪಿಟ್ಟು ತಿಂದೆ. ಉಪ್ಪಿಟ್ಟಲ್ಲಿ ಕಲ್ ಸಿಕ್ತು ಗುರುಗಳೇ ನನಗೆ. ಅಯ್ಯಯ್ಯೋ, ಉಪ್ಪಿಟ್ಟಲ್ಲಿ ಕಲ್ ಸಿಕ್ತು. ಕರಿಕಂತಂತೂ ಆಚಿಕ್ ಹೋಗಿ ಉಗ್ಯಕ್ ಹೋಗಕ್ಕೆ ಅವ್ರು ತೀರ ಕಡ್ಬಡೋರು ಗುರುಗಳೇ. ಸುಳ್ಳು ಹೇಳ್ತಾ ಇಲ್ಲ, ಇವತ್ತು ಸತ್ಯ ಹೇಳ್ತೀನಿ. ಕೃಷ್ಣ ಪರಮಾತ್ಮ ಸತ್ಯ ತೀರ ಕಡುಬಡೋರು. ಅಂದ್ರೆ ಹುಡುಗಿ ಕಡೆಯವರು ತೀರ ಕಡುಬಡೋರು. ಅಲ್ಲ, ಅಂದ್ರೆ ನೀವು ಮೊದಲನೇ ದಿವಸ ಹೋಗಿದ್ರಲ್ಲ, ಅಲ್ಲಿ ಉಪ್ಪಿಟ್ಟು ಮಾಡಿದ ಕಲ್ ಸಿಕ್ತು ಅಂತಲ್ಲ, ಅಥವಾ ಬೇರೆ ದಿವಸ ಹೋಗಿದ್ರ? ಡೈರೆಕ್ಟ್ ಸೀದಾ ಹೋದ ತಕ್ಷಣ ಅವರು ನಮ್ಮ ಬಾವರ್ ಕರ್ಕೊಂಡೋದಲ್ಲ, ಹೋದ ತಕ್ಷಣ ಅಲ್ಲಿ ಅವ್ರು ಏನ್ ಮಾಡಿದ್ರು, ಉಪ್ಪಿಟ್ಟು ಮಾಡಿಕ್ಕಿರು ಗುರುಗಳೇ ನನಗೆ. ಓ, ಅಂದ್ರೆ ಉಪ್ಪಿಟ್ಟು ನಿಮ್ಗೋಸ್ಕರ ಕಾಯ್ತಾ ಇತ್ತು? ಗೊತ್ತಿಲ್ಲ ಗುರುಗಳೇ ನನಗೆ. ಆಯ್ತು. ಉಪ್ಪಿಟ್ಟು ತಿಂದೆ, ಕಲ್ ಸಿಕ್ತು. ಕಲ್ ಆಚೆಗೆ ಹೋಗಿ ಇದ್ ಮಾಡ್ಕೊಂಬಂದೆ, ತಿಂದೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು, ಏನಮ್ಮ ಏನ್ ಮಾಡ್ಕೊಂಡಿದ್ಯಾ, ಎತ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ದೆ ಗುರುಗಳೇ ನಾನು. ಸೆಕೆಂಡರಿ PUC ಓದಿದ್ನಣ್ಣ. ನಮ್ಮ ಅಪ್ಪ ಅಮ್ಮ ಓಡ್ಸೋದಕ್ ನನಗೆ ದೊರಕಲಿಲ್ಲ, ನಾನು ಓದ್ಲಿಲ್ಲ. ಇಲ್ಲಿ ಓದ್ತೇನಮ್ಮ ಅಂತ ನಾನು ಕೇಳ್ದೆ ಗುರುಗಳೇ. ನಿಮ್ಮನ್ನ ಅಣ್ಣ ಅಂದ್ರ? ಹೌದು ಗುರುಗಳೇ, ಹಂಗಂತಂದ್ರು. ಅವ್ರಿಗಿಂತ ಗೊತ್ತಿರ್ವಲ್ ಗುರುಗಳೇ, ಹಂಗಂತಂದ್ರು. ಅವ್ರಿಗೆ ಅಷ್ಟು ಗೊತ್ತಿರ್ಲಿಕ್ಕಿಲ್ಲ. ಎಲ್ರ ಜೊತೆ ಅಣ್ಣ ಅಂದಂಗ ಏನ್ ಮಾತಾಡಿದ್ರು, ನಿಮ್ ಜೊತೆನೂ ಹಂಗ ಮಾತಾಡಿದ್ದಾರೆ ಅಂತ. ಹೌದು ಗುರುಗಳೇ. ಬೇಜನ್ ಗಂಡುಗಳು ಬಂದವೆ, ಗಂಡುಗಳಿಗೆ ಯಾವಕ್ಕೂ ಒಂದು ಸೆಟ್ ಆಗಿಲ್ಲ. ನಾನು ಆತರ ಇದ್ರಾಗಿದ್ನಲ್ಲ, ಹಂಗಾಗಿ ಓದ್ತೀನಿ ಅಂತಂದ್ರು ಗುರುಗಳೇ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲಿ ಎಲ್ಲಾ ಪ್ರತಿಯೊಂದು ಹೊಂಚ್ಕೊಂಡು ಮನೆಗಿರೋ ರೇಷನ್ಗಳನ್ನೆಲ್ಲ ತಗೊಂಡೋಗ್ಬಿಟ್ಟು ಮಾರಿ ನನ್ಗೆ ಮದುವೆ ಮಾಡಿದ್ರು ಗುರುಗಳೇ, ಮನೆ ಹತ್ರ. ಅಂದ್ರೆ ಅವ್ರ ಮನೇಲಿರೋ ಕೆಲವು ರೇಷನ್ ಎಲ್ಲ ಮಾರ್ಬಿಟ್ಟು ನಿಮಗೆ ಮದುವೆ ಮಾಡಿದ್ರು? ನಮ್ಮ ಮನೇಲಿರೋ ಗುರುಗಳೇ, ನಮ್ಮ ಮನೆಗಿರೋ ರೇಷನ್ಗಳು ಮಾರಿ ಅಷ್ಟರ ಒಟ್ಟಿದ್ವಿ. ಭತ್ತ, ರಾಗಿ, ಜೋಳ ಎಲ್ಲ ಆ ಟೈಮಲ್ಲಿ ಸ್ವಲ್ಪ ನಮ್ಗೆ ಯಾಕೆ ದುಡ್ಡಿನ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ಬಿಟ್ಟು, ಇನ್ನ ಸುಮ್ಮನೆ ಇಷ್ಟೆಲ್ಲ ಯಾಕೆ ಬೆಳಿತೀವಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಅದನ್ನೆಲ್ಲ ಮಾರಿ ನನಗೆ ಮ್ಯಾರೇಜ್ಗೆ ಅವಕಾಶ ಮಾಡಿದ್ರು ಗುರುಗಳೇ. ಬಟ್ ನೀವೇ ಮದುವೆ ಮಾಡಿದ್ದ ಅಥವಾ ಅವರ? ಗುರುಗಳೇ, ನಮ್ಮ ಮನೆ ಹತ್ರ ಮದುವೆ ಮಾಡ್ಕೊಂಡಿದ್ದು. ಅಲ್ಲ, ಈಗ ಖರ್ಚೆಲ್ಲ ಅವ್ರ ಮದುವೆ ಮಾಡಿದ್ದ ಗಂಡಿನ ಕಡೆಯವರೇ ನೀವ? ಅಲ್ಲ, ನಾವ್ ಗಂಡಿ ಕಡೆ ಮದುವೆ ಮಾಡ್ಕೊಂಡಿದ್ದು ಗುರುಗಳೇ. ಹೆಣ್ಣಿನ ಕಡೆಯಿಂದ ಏನೂ ಇರ್ಲಿಲ್ಲ. ಅವರು ಒಂದು ವಾಚ್ ಕೊಟ್ಟಿದ್ರು, ಒಂದು ಉಂಗುರ ಹಾಕಿದ್ರು ಗುರುಗಳೇ, ಅಷ್ಟೇ. ಓಕೆ, ಪಾಪ. ಅಂದ್ರೆ ಅವ್ರ ಬಡತನ ಇತ್ತು ಅಂತ? ಕಡು ಬಡತನ ಗುರುಗಳೇ. ಆಯ್ತು. ಮಾಡ್ಕೊಂಡ್ವಿ ಗುರುಗಳೇ. ಮನೆ ಹತ್ರ ತಂದು 7ನೇ ತಿಂಗಳು 4ನೇ ತಾರೀಕು 7ನೇ ತಿಂಗಳು ಇದ್ರಾಗೆ ಮದುವೆ ಮಾಡ್ಕೊಂಡಿದ್ವಿ 2007ನೇ ಇಸ್ವಿ 7ನೇ ತಿಂಗಳಿಗೆ 4 ಇದಕ್ಕೆ ಮಾಡ್ಕೊಂಡಿದ್ವಿ ಗುರುಗಳೇ. ಆಯ್ತು ಗುರುಗಳೇ. ಮಾಡ್ಕೊಂಡು ಸರಿ ಅಂತೇಳಿ ಬಂದ್ವಿ, ಹೋದ ತಕ್ಷಣ ಅಲ್ಲಿ ಗಲಾಟೆ ಆಯ್ತು ಗುರುಗಳೇ. 3 ದಿನಕ್ಕೆ ಇಲ್ಲಿಂದ ಹೋದ್ಮೇಲೆ 2 ದಿನಕ್ಕೆ ಅಲ್ಲಿಗೆ ಹೋಗಿ ಗಲಾಟೆ ಮಾಡಿದ್ರು. ಎಲ್ಲಿ? ಅಲ್ಲಿ ಅವ್ರ ಊರಲ್ಲಿ ಗುರುಗಳೇ, ಹೆಣ್ಣವ್ರ ಊರಲ್ಲಿ. ನೀವು ಹೋಗಿದ್ರಿ? ಎಲ್ಲ ಫುಲ್ ಬಸ್ ಮಾಡ್ಕೊಂಡು ಹೋದ್ವಿ ಗುರುಗಳೇ, ಇಲ್ಲಿಂದ ಎಲ್ಲ ಕರ್ಕೊಂಡು ಅವ್ರನ್ನೆಲ್ಲ. ಓಕೆ, ಏನ್ ಗಲಾಟಿ? ಏನೋ ಅಲ್ಲಿ ಅವ್ರಿಗೂ ಅವ್ರಿಗೂ ಏನು ಆಗ್ತಿರ್ಲಿಲ್ಲ ಗೊತ್ತಿಲ್ಲ ಗುರುಗಳೇ. ಏನೋ ಹಿಂಗೆ ದೊಣ್ಣೆಗಳು ಪಣ್ಣೆಗಳು ತಗೊಂಡು ನಮ್ಮ ಮತ್ತೆ ತಮ್ಮ ಅವನು ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ, ಹೆವಿ ಡ್ರಿಂಕ್ಸ್ ಪಡಿಯಾಕೆ ಅವ್ರು ಮಾಡ್ಕೊಂಡ್ರು. ನಮ್ ಕಡೆಯವರು ಹೊಡೆದಾಡಿದ್ರು, ಅವ್ರ ಕಡೆಯವರು ಹೊಡೆದಾಡ್ಬಿಟ್ರು. ಊಟಗಳೇ ಮಾಡಕ್ ಆಗ್ಲಿಲ್ಲ ಗುರುಗಳೇ. ಓಹೋ, ಅಂದ್ರೆ ಏನ್ ನಿಮ್ಮಂತ ಮದುವೆ ಮಾಡ್ಕೊಂಡ್ರಿ, ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಗೆ ನೀವು ಹೋದ್ರಿ? ಹೌದು ಗುರುಗಳೇ. ಅಲ್ಲಿ ಏನು ಆ ಊರಿನವ್ರ ಜಗಳದಲ್ಲಿ ನಿಮ್ ಕಡೆಯವರೆಲ್ಲ ಭಾಗಿಯಾಗ್ಬಿಟ್ರ? ನಮ್ ಕಡೆಲ್ಲ ನಾವು ಹುಡುಗರು, ಈ ಕಡೆ ಹುಡುಗರು ಇದ್ರಲ್ಲ, ಕಡೆ ಹುಡುಗರು ಅವ್ರನ್ನ ಹೊಡೆದ್ರು. ಆ ಕಡೆ ಅವ್ರ ಊರಾಗ ಯಾರು ಎಲ್ಲ ಬಂದಿದ್ರು, ಅವ್ರು ಡ್ರಿಂಕ್ಸ್ ಮಾಡ್ಕೊಂಡು ಅವ್ರನ್ನ ಹೊಡೆದ್ರು, ಇದು ಮಾಡಿದ್ರು. ಸರಿ ಅಂತ ಸಮಾಧಾನ ಮಾಡ್ಕೊಂಡು ನನಗೆ ಯಾವ ಮಾಡಿದೆ, ನನಗೆ ಕೋಪಕ್ಕೆ ತಡೆದಾರ್ದ ಅವ್ರ ಮನೆಗಿರೋ ಇಟ್ಟಿಂದೋಣೆ ನಾನೇ ಹೊಡ್ಕೊಂಡ್ಬಿಟ್ಟೆ ಬುಲ್ಡೆಗೆ. ನೀವೇ? ಹೌದು. ಇವೆಲ್ಲ ಏನಿದ್ವು ಎಲ್ಲ ಗಲಾಟೆಗೆ ಗದ್ಲಗಳು ಅಂತ ಹೇಳ್ಬಿಟ್ಟು ನಾನೇ ಹೊಡ್ಕೊಂಡ್ಬಿಟ್ಟೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲ ಸಮಾಧಾನ ಮಾಡ್ಕೊಂಡ್ವಿ. ಆಯ್ತು, ಅಲ್ಲಿಂದ ಇನ್ನ 2 ದಿನಕ್ಕೆ ಕರ್ಕೊಂಡ್ ಮನೆಗ್ ಬಂದ್ವಿ ಗುರುಗಳೇ. ಇಲ್ಲಿಗೆ ಆಟೋ ಮಾಡಿ ಕಳ್ಸಿರು. ಅವ್ರ ಹಾಸಿಗೆ ಎಲ್ಲ ಹಾಕ್ಸಿ ಹುಡುಗಿ ಮನೆಗ್ ಕಳ್ಸಿರು ಇಲ್ಲಿಗೆ ಗುರುಗಳೇ. ಕಳಿಸ್ತಿದಂಗೆ ಏನಾಯ್ತು, 2 ದಿನಕ್ಕೆ ಗುರುಗಳೇ ಆ ಹುಡುಗಿ ಮೆಚ್ಚಿ ರಜಾ ಆಯ್ತು. ಇಲ್ಲಿ ಕರ್ಕೊಂಬಂದ್ 2 ದಿನಕ್ಕೆ ರಜಾ ಆಯ್ತು. ಆ ಕಡೆ ಸಂಪ್ರದಾಯ ಅವರು ಮನೆಗೆ ಇರ್ತಾರಂತೆ ಗುರುಗಳೇ. ಈ ಕಡೆ ಇಲ್ಲಿ ಕುಕ್ಕಿ ನಾವು ಇಲ್ಲಿ ಅವ್ರು ಹೆಂಗಿರ್ತಾರ, ನರಸಿಂಹಸ್ವಾಮಿ ದೇವ್ರ ಮಕ್ಕಳು ಹೆಂಗಿರ್ತಾರ, ನಾವ್ ಇಲ್ಲಿ ಒಳಗಡೆ ಹೋಗಂಗಿಲ್ಲ. ಹಂಗ ರಜಾ ಆದ್ಮೇಲೆ 3 ದಿನ ಈಚೆಗೆ ಇರ್ಬೇಕು. 3 ದಿನ ಈಚೆಗಿದ್ದು ಮತ್ತೆ ಆಮೇಲೆ 4 ದಿನಕ್ಕೆ ಒಳಗಡೆ ಬರ್ಬೇಕು. ದೇವ್ರ ಮನೆಗೂ ಹೋಗಂಗಿಲ್ಲ. ಸ್ನಾನ ಮಾಡ್ಕೊಂಡು 3ನೇ ದಿನ ಒಳಗಡೆ ಹೋಗೋದು ಅಂತ. ಹೌದು ಗುರುಗಳೇ. ಆ ತರ ಇದ್ದಿದ್ದಕ್ಕೆ ಈಕೆ ಹುಡುಗಿಗೆ ಏನಾಯ್ತು ಅನ್ನೋ ಈಟು ಒಟ್ಕೊ ಅಮ್ಮಂಗ್ ಫೋನ್ ಹಾಕೋದು. ಅಮ್ಮ ನಾನು ಈಚೆ ಕುಂಡಿಸವ್ರೆ, ಹಿಂಗ್ ಮಾಡ್ಯವ್ರೆ ಹಂಗ್ ಮಾಡ್ಯವ್ರೆ
ಇಲ್ಲೆಲ್ಲ ಬೀದೆ ಕುಂಡಿಸಿ ಊಟ ಹಾಕ್ತಾವ್ರೆ ಅಂತ. ಒಂದಿನ ಆಯ್ತು ಗುರುಗಳೇ, ಮತ್ತೆ ಏನ್ ಮಾಡಿದೆ, ದಿಣ್ಣೆ ಹೊಲ್ದದ್ದು ಕರ್ಕೊಂಡೋದೆ ಗುರುಗಳೇ. ದಿಣ್ಣೆ ಹೊಲ್ದ ಪಕ್ಕನೆ ನಮ್ದು ಜಮೀನ್ ಪಕ್ಕನೆ ಕೆರೆ ಇದೆ ಗುರುಗಳೇ. ಅಷ್ಟೊಂದ್ ಮೈ ಬೇರೆ, ಈಕೆ ರಜಾ ಬೇರೆ ಆಗಿದೆ, ಹೋಗಿ ಕೆರೆ ಒಳಗೆ ಬಿತ್ತು ಗುರುಗಳೇ ಹುಡುಗಿ. ಹೌದು ಗುರುಗಳೇ. ಆತರ ಬೀಳ್ಬಾರ್ದಮ್ಮ, ಆತರ ಇದ್ ಮಾಡ್ಬಾರ್ದು, ಬಾ ಈಚೆಗೆ ಬಾ ನೀನು ಅಂತ ಹೇಳ್ಬಿಟ್ಟು ನಾವು ಕರೆದೆ ಗುರುಗಳೇ. ಕಲ್ ತಗೊಂಡು ಎಸ್ಯೋದು ಇದು ಮಾಡೋದು ಮಾಡ್ತು. ಅವೆಲ್ಲ ಮಾಡ್ಬಾರ್ದಮ್ಮ, ಹಿಂಗೆ ರಜೆ ಆದ್ಮೇಲೆ ನಾವು ಅಲ್ಲಿ ಒಳಗಡೆ ಹಟ್ಟಿ ಒಳಗಡೆ ಓಡಾಡ್ತೀವಿ, ಆತರ ಮಾಡಕ್ ಹೋದ್ರೆ ದೇವ್ರು ನಮ್ ಬಿಡಲ್ಲ ಕಣಮ್ಮ, ಆತರ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ದೆ ಗುರುಗಳೇ ನಾನು ಅದನ್ನ ಮಾತು. ಹೇಳಿ ಆಯ್ತು ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಹುಡುಗಿ ಕೆರೆ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಮನೆ ತಕ್ಕ ಕರ್ಕೊಂಬಂದು ಅವತ್ತು ಗುರುಗಳೇ ಅಣಬಿ ಸಾರು ಮಾಡಿದ್ರು ಗುರುಗಳೇ ಮನೇಲಿ. ಈಚೆಲ್ಲಿ ಮಾಮೂಲಿ ನಮ್ಮ ಮನೆ ಪಕ್ಕದಾಗೇನ ಹೊಲದಲ್ಲಿ ಕುಂಡಿಸ್ ಊಟಕ್ಕೆ ಹಾಕಿದ್ದು. ಅಮ್ಮ ಇಲ್ಲಿ ಬೀದೆ ಕುಂಡ್ರಿಸ್ ಊಟಕ್ಕೆ ಹಾಕವ್ರಮ್ಮ ನನ್ಗೆ, ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ, ನನ್ಗೆ ಅವಮಾನನ ಅಂತ ಹೇಳ್ದಂಗಾಯ್ತು. ಅಲ್ಲೆಲ್ಲೂ ಪಕ್ಕದಲ್ಲಿ ಬೇರೆ ಯಾವ್ದಾದ್ರು ಗಾಡಿ ನಿಲ್ಸಕ್ ಮಾಡಿರೋ ಶೆಡ್ಡು ಅಥವಾ ಗುಡಿಸಲು ಇತ್ತು ಅಲ್ಲಿ. ಹಟ್ಟಿ ಮಗ್ಲಾಗಿತ್ತು. ಈ ಹುಡುಗಿ ಬೇರೆ ಹೊಸದಲ್ವಾ, ಅವ್ರು ಯಾರು ಇದಕ್ಕಿರಲ್ಲ, ಹಂಗೆಲ್ಲ ಬಿಡಕ್ ಹೋಗ್ಬಾರ್ದು ಅಂತ ನಮ್ಮ ಮನೆ ಹತ್ರ ಇದ್ ಮಾಡ್ಕೊಂಡಿದ್ವಿ. ಮನೆಗೂ ಒಂದ್ ಸ್ವಲ್ಪ ಅಲ್ಗೂ ಒಂದು 10 ಮೀಟರ್ 50 ಮೀಟರ್ ಒಳಗೆ ಲೆಕ್ಕ, ರೋಡ್ ಪಕ್ಕನ. ಸರಿ ಆಯ್ತು, ಅವ್ನ್ ಕರ್ಕೊಂಡ್ ನೀನ್ ಬಂದ್ಬಿಡಮ್ಮ ಇಲ್ಲಿಗೆ ಅಂದಂಗಾಯ್ತು ಗುರುಗಳೇ. ಅವರು ಯಾರು? ಅವ್ರ ತಾಯಿ, ಹುಡುಗಿಯರ್ ತಾಯಿ ತವ್ರ ಮನೆ ಗುರುಗಳೇ. ಸರಿ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡಿದೆ, ಅಪ್ಪ ಅಮ್ಮ ಹೆಂಗ್ ಹೋಗ್ತಿ ಆಚೆಗೆ ಹೋಗು ನೀನು, ಹಂಗೆ ಹೋಗ್ಬಾರ್ದು, ಹಂಗೆಲ್ಲ ಇದ್ ಮಾಡಕ್ ಹೋಗ್ಬಾರ್ದು ಅಂತ ಅವ್ರು ಹೇಳಿದ್ರು ಗುರುಗಳೇ. ನಾವೇನ್ ಮಾಡಿದ್ವಿ, ಕಾಲಿಗೆ ಹಾಕೊಂಡ್ಲ ಚಪ್ಲಿನ ತಲೆಗೆ ಹಾಕೊಂಡ್ವಿ ಗುರುಗಳೇ. ಅವತ್ತಿನ ಪರಿಸ್ಥಿತಿಯಾಗ ನಾನು ಕರ್ಕೊಂಡು ಹೋದೆ ಗುರುಗಳೇ. ಅವರು ಅಲ್ಲಿ ಅಪ್ಪ ಅಮ್ಮನ ಮಾತು ಕೇಳಿಲ್ಲ, ಹೆಂಡತಿ ಮಾತು ಕೇಳಿ ಹೋದೆ ಅಂತ. ಹೌದು ಗುರುಗಳೇ, ಅಪ್ಪ ಅಮ್ಮನ ಮಾತು ಕೇಳಿಲ್ಲ, ಹೆಂಡತಿ ಮಾತು ಕೇಳ್ಕೊಂಡು ಹೋದೆ ಗುರುಗಳೇ. ಅದು ಏನ್ ಗುರುಗಳೇ, 3 ದಿನಕ್ಕಿಂತ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದೆ ಟ್ರಂಕ್ ಇಟ್ಕೊಂಡು ಬೈಕ್ ನ ಕರ್ಕೊಂಡು ಹೊರಟ್ಬಿಟ್ಟೆ ಗುರುಗಳೇ. ಆ ಹುಡುಗಿ ರಜಾ ಆಗಿರೋ ಹುಡುಗಿನ ಹೋಗ್ತಿದಂಗೆ ಅಲ್ಲಿ ಸರಿ 1 ತಿಂಗಳು 2 ತಿಂಗಳು ಇದ್ದೆ ಗುರುಗಳೇ ನಾನು. ನನ್ಗೆ ಇಷ್ಟ ಇಲ್ಲ ಇರೋದಕ್ಕೆ. ಬಂದಿದ್ದೀನಲ್ಲ ಯಾಕೆ ತಡಿ ಏನೋ ಮಾಡ್ತೀವಿ ಮತ್ತೆ ಕರ್ಕೊಂಡು ಹೋಗೋಣ. ಇಲ್ಲಪ್ಪ ನನ್ನ ಮಗನ ಕಳ್ಸಲ್ಲ, ಹಂಗೆ ಇರಂಗಿದ್ದೀನಿ, ಇಲ್ಲಿ ಇರು, ಇಲ್ಲ ಅಂದ್ರೆ ನೀನು ಹೋಗಪ್ಪ. ಏನ್ ನಾನು ಮಾಡ್ಕೊಂಬಂದೆ ಈ ಕೆಲಸ. ನಾನು ಈಗ ಯಾಕೆ ಇತ್ತಾಗ ಪರಿಸ್ಥಿತಿಗೆ ಮಾಡ್ಕೊಂಬಿಟ್ಟೆ ನಾನು ಇವತ್ತು. ಅಪ್ಪ ಅಮ್ಮನ್ನು ಬಿಟ್ಟೆ ಇವತ್ತು ಇಂಥ ಪರಿಸ್ಥಿತಿಗೆ ಬಂದ್ಬಿಟ್ನಲ್ಲ ಅನ್ಕೊಂಡು, ಆಯ್ತು ನೀವು ಅದೇನು ಮಾಡ್ಕೊಂಡ್ರೆ ನಾನು ಮದ್ವೆ ಆಗ್ತೀನಿ ಅಂತ ಬಂದೆ ಗುರುಗಳೇ ನಾನು. ಗುರುಗಳೇ ಬಂದೊಂದ 8-10 ದಿನಕ್ಕೆ ಅವ್ರ ಅಜ್ಜಿ, ನಮ್ಮ ಅತ್ತೆರ ಅವ್ರಮ್ಮ, ಅಮ್ಮನ್ ಅಜ್ಜಿ ಕರ್ಕೊಂಡು ಮಗಳು ಮೊಮ್ಮಗಳು ಬಂದ್ರು ಇಲ್ಲಿಗೆ. ಗುರುಗಳೇ ಬಂದು ಸರಿ ಅಂತ ಇಲ್ಲೊಂದು 3 ದಿನ ಇದ್ರು ಗುರುಗಳೇ ಅಷ್ಟೇ. ದೇವ್ರ ದಿಂಡ್ರಿಗೆ ಹೋಗೋದು, ಮಾಟ ಮಂತ್ರ ಮಾಡ್ಸೋದು, ಏನಾನ ಒಟ್ಟಿಗೆ ಹಾಕೋದು, ಬರೀ ಇವೆ ಅವ್ರವು. ಸರಿ ಅಂತೇಳಿ ಗುರುಗಳೇ ನನಗೆ ಏನು ಎಂದಕ್ಕೂ ಮುಂದಕ್ಕೂ ಏನು ಗೊತ್ತಿಲ್ಲಲ್ಲ. ಇವತ್ತು ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಕಡ್ಬಡೋರು ನಮ್ಮ ಮನೆಗೆ ಜೀವನ ಮಾಡ್ಕೊಂಡು ಹೋಗ್ತಾಳೆ ಅನ್ನೋ ಒಂದು ಭಾವನೆಗೆ ನಾನು ಇವತ್ತು ಇದ್ ಮಾಡ್ಕೊಂಡು ಬಂದೆ ಗುರುಗಳೇ. ಅವ್ರ ತಾಯಿ ಅಫೇರು ನನಗ್ ಗೊತ್ತಿರ್ಲಿಲ್ಲ ಗುರುಗಳೇ. ಅಕ್ರಮ ಸಂಬಂಧ ಅಂದ್ರೆ ಅವ್ರ ತಾಯಿ ಅಕ್ರಮ ಸಂಬಂಧ ಗುರುಗಳೇ. ನಿಮ್ಗೆ ಹೆಂಗ್ ಗೊತ್ತು? ನನಗೆ ಗೊತ್ತಿರ್ಲಿಲ್ಲ. ಇಲ್ಲಿಂದ ಪ್ರಸ್ತ ಅಂತ ಮಾಡ್ಕೊಳಕ್ ಹೋದ್ ಮೂಮೆಂಟ್ ಅಲ್ಲಿ ಆತ್ಮ ಮನೆ ಒಳಗಡೆ ಮನಿಕೊಂಡಿದ್ದ. ಯಾರು? ಮುಸ್ಲಿಮ್ಸ್ ಗುರುಗಳೇ ಆತ್ಮ. ಓಹೋ, ಅಂದ್ರೆ ನೀವು ಹೋಗಿದ್ದ ದಿವಸ ಆ ಮನೇಲಿ ಬೇರೆ ಯಾರೋ ಇದ್ದ ಅಂತ? ನನಗ್ ಗೊತ್ತಿಲ್ಲ ಗುರುಗಳೇ ಏನು. ಅವ್ರು ಅಲ್ಲಿ ಯಾವ ಮನೆಗೂ ನಾನು ಹೋಗ್ಲಿಲ್ಲ. ಯಾರು ಹುಡುಗಿ ಮನೆ ಕಡೆ ಹೆಂಗೆ ಪರಿಸ್ಥಿತಿ ಏನು ಅಂತ ಕೇಳಕ್ಕೂ ಅವಕಾಶ ಕೊಡ್ಲಿಲ್ಲ ಗುರುಗಳೇ ನನಗೆ ಅಲ್ಲಿ. ಅಲ್ಲ, ಆ ವ್ಯಕ್ತಿ ಏನೋ ಬೇರೆ ಕಾರಣಕ್ಕೆ ಬಂದಿರ್ಬೋದಲ್ವಾ? ಇಲ್ಲ ಗುರುಗಳೇ, ಕಾರಣಕ್ಕಲ್ಲ. ಆದ್ಮೇಲೆ ಸರಿ ಅಂತೇಳಿ ಯಾರು ಇವ್ರು ಹಿಂಗ್ ಮನೆಗ್ ಬಂದ್ ಮನೆಗೆ ಅವ್ರೆ ಅಂತ ಹೇಳ್ಬಿಟ್ಟು ಆ ಹುಡುಗಿ ಕೇಳಿದೆ ಗುರುಗಳೇ ನನ್ನ ಮಿಸ್ಸಸ್ನ. ನಮ್ಮ ಅಣ್ಣ ಅಣ್ಣಮ್ಮ ಇಷ್ಟ ದಿನದಿಂದ ಇಲ್ಲದ ಅಣ್ಣ ಈಗ ಹೆಂಗ್ ಬಂದ್ರಮ್ಮ ಅಣ್ಣ ನಿನ್ಗೆ ಅಂತ. ನಮ್ಮನ್ನ ಅವರೇ ಸಾಕಿರೋದು, ನಮ್ಮನ್ನ ಅವರೇ ಸೊಲಿರೋದು, ನಮ್ಮ ಅಪ್ಪ ಇಲ್ಲ, ನಮ್ಮ ಅಪ್ಪ ಬಿಟ್ಟು ಆಯ್ತು ಅಂದ್ರುಗಳೇ. ಅಲ್ಲ, ಈಗ ಮದುವೆ ಆಗೋ ಸಮಯದಲ್ಲಿ ಮದುವೆ ದಿನ ಅವ್ರ ಅಪ್ಪ ಇರ್ಲಿಲ್ವಾ? ಇಲ್ಲ ಗುರುಗಳೇ, ಅವ್ರ ಅಪ್ಪರ್ ಬಿಟ್ಟಾಲೆ ಈ ಹುಡುಗಿ 4 ವರ್ಷಕ್ಕೆ ಅವ್ರ ಅಪ್ಪರ್ ಬಿಟ್ಟು ಹೊರಟೋಗ್ಬಿಟ್ಟವ್ರೆ. ಮತ್ತೆ ಆ ದಿನ ಈ ವ್ಯಕ್ತಿ ಇರ್ಲಿಲ್ವಾ? ಇವ್ರಿದ್ರು, ಇವ್ರು ತೋರ್ಸ್ಕೊಳಕ್ ಆಗಿಲ್ವ ಗುರುಗಳೇ? ತೋರ್ಸ್ಕೊಂಡ್ರೆ ಎಣ್ಣೆ ಸುಮ್ನಾದ್ರ?
ಬಂದ್ ಯಾರು ಬಂದರು ಮದ್ವೆ ಆಗಲ್ಲ ಅನ್ನೋ ಮೂಮೆಂಟ್ನಾಗ ನೀವ್ ಬರಕ್ ಹೋಗ್ಬೇಡ ಅಂತ ಅವ್ರು ಹೇಳಿ ಅವರು ಇದ್ ಮಾಡಿರ್ತಾರೆ ಗುರುಗಳೇ ಅವ್ರಿಗೆ. ಈಗ ನನ್ನ ಪ್ರಶ್ನೆ ಇರೋದು, ಗುರುಗಳೇ ಈ ವ್ಯಕ್ತಿ ಮದುವೆ ದಿವಸ ಬಂದಿದ್ನಾ? ಇಲ್ಲ ಗುರುಗಳೇ, ಬಂದಿರಲಿಲ್ಲ. ಓ, ಬಂದಿಲ್ಲ. ಬಂದಿರಲಿಲ್ಲ. ನಿಮಗೆ ಈ ಹೆಂಡತಿ ಮನೆಗೆ ಹೋದಾಗ ಇವ್ರ ದರ್ಶನವಾಗಿದ್ದು? ನಾನು ಹೋಗಿ ಒಂದು 15 ದಿನ 20 ದಿನ ತಿಂಗಳಾದ್ಮೇಲೆ ಆಕೆ ಅವ್ರಮ್ಮ ತಾಯಿ ಅವ್ನು ಇನ್ನೇನ್ ಮಾಡ್ತಾನೆ ಬಾ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡ್ರ ಗುರುಗಳೇ ಮನೆಗೆ. ಸರಿ ಅಂತೇಳಿ ಎಲ್ಲ ಏನ್ ಎತ್ತ ಅಂದ್ಕೊಂಡು ನನಗೆ ನನ್ನ ಮನ್ಸಿಗೆ ನನಗಿದಾಯ್ತು. ಓಹೋ, ಏನ್ ಇಂತ ನಾನು ಕೆಲಸ ಮಾಡ್ಕೊಂಡೆ, ನಾನು ಎಂತ ಇದಕ್ ಬಿದ್ಬಿಟ್ಟೆ. ಅವ್ರು ಹೇಳಿರು ಬೇಡ ಅಂತ ಹೇಳಿರು, ಇದಕ್ ಬಿದ್ ಮಾಡ್ಕೊಂಡೆ. ಯಾರು ಬೇಡ ಅಂತ ಹೇಳಿದ್ದು? ನಮ್ ತಂದೆ ತಾಯಿಗಳು, ಅಣ್ಣ ತಮ್ಮದಿರು, ಅಕ್ಕ ತಂಗಿರು ಹೇಳಿದ್ರು ಗುರುಗಳೇ ನನಗೆ ಬೇಡ ಎಣ್ಣೆ ಬೇಡ ನಮ್ಗೆ ಅಂತ ಹೇಳಿದ್ರು ಗುರುಗಳೇ. ಅಪಶಕ್ನ ಆಯ್ತು ಅಂತ? ಅಪಶಕ್ನ ಆಯ್ತು. ನಾನು ಏನೋ ಬೆಳಗವಳೆ ಇದ್ ಪರಿಸ್ಥಿತಿಗೆ ಬಿಡು ನಮ್ಮನೆಗಲ್ವಾ ತಗೊಂಡೋಗಿ ಇದ್ ಮಾಡ್ಕೊಳೋದು ನಾನು ಉದ್ದೇಶಪಟ್ಟು ನಾನು ಇವತ್ತು ಇದ್ ಮಾಡ್ಕೊಂಡೆ ಗುರುಗಳೇ. ಬೆಳಗವಳೆ ಅಂದ್ರೆ ಬೆಳಗಿದ್ರು ಅಂತಲ್ಲ? ಹೌದು ಗುರುಗಳೇ. ಆಯ್ತು, ಏನೋ ಅವತ್ತಿಗೆ ಅನ್ಸಿರ್ಬೋದು, ತೊಂದ್ರೆ ಇಲ್ಲ. ಆಯ್ತು ಗುರುಗಳೇ, ಮಾಡ್ಕೊಂಡೆ. ಸರಿ ಆಯ್ತು ಗುರುಗಳೇ. ಇವ್ರು ಹಂಗಂತ ಅಂದ್ಮೇಲೆ ನಾನೇನಾಯ್ತು, ನನಗೆ ಈ ಕಡೆಗೂ ಅಪ್ಪ ಅಮ್ಮಗೂ ಹೇಳಕ್ಕೂ ಸಿಚುವೇಶನ್ ಇಲ್ಲ, ಈ ಕಡೆಗೆ ಇಲ್ಲಿ ಇರೋಕ್ಕೂ ನನಗೆ ಇದಿಲ್ಲ. ಈಗ ನೀವು ಯಾರಪ್ಪ ನೀನು ಅಂತ ಕೇಳಿದ್ರ? ಕೇಳದೇನ್ ಗುರುಗಳೇ, ನನಗೆ ಗೊತ್ತಾಗ್ಬಿಡ್ತು. ಅತ್ತೆ ಇತ್ತಿಗೆ 4-5 ಜನ ಸುಮ್ಮನೆ ನಾನು ಕೆಲ್ಸಕ್ಕೆ ಹೋಗೋ ಮೂಮೆಂಟ್ನಾಗೆ ಆ ಎಮ್ಮನ್ನ ಮುಸ್ಲಿಂ ಸಿಕ್ಕೊಂಡಿರೋದು, ಅವ್ರ ಆಲೆ 25-30 ವರ್ಷದಿಂದ ಇರೋದು ಅಂತ ಅಲ್ಲಿ ಗೊತ್ತಾಯ್ತು ಗುರುಗಳೇ. ಅವಾಗ ಹೇಳಿರಲ್ಲ ಊರವ್ರು. ಸರಿ ಆಯ್ತು ಗುರುಗಳೇ, ನಾನು ಏನ್ ಮಾಡಿದೆ, ನಾನು ಬಂದ್ಬಿಟ್ಟೆ ಗುರುಗಳೇ. ನಾನು ಊರ್ ಕಡೆಗೆ ಬಂದ್ಬಿಟ್ಟು ನಾನು ಗಾಡಿ ಓಡಿಸ್ಕೊಂಡಿದ್ದೆ. ಏನೋ ಒಂದ್ ಮಾತಿಗೆ ಮಾತು ಬಂದ್ಬಿಟ್ಟು ಅಂದ್ರು ಗುರುಗಳೇ ನನಗೆ. ಹೋಗ್ಬಿಟ್ಟು ನಾನು ಏನ್ ಮಾಡಿದೆ, ಅವ್ರ ಮನೆ ಬಾಗ್ಲಾಗ ವಿಷಯ ಕೊಡ್ದೆ ಗುರುಗಳೇ. ಹೆಂಡತಿ ಮನೆ ಅಂದ್ರೆ ಹೆಂಡತಿ ನಿಮ್ ಮನೆಗ್ ಬಂದಿರ್ಲಿಲ್ವಾ ಈಗ? ಇಲ್ಲ ಗುರುಗಳೇ, ನಮ್ ಮನೆಗ್ ಬಂದು ಅಪ್ಪ ಅಮ್ಮಂಗೆ ಕಾಶ್ ನೀರು ಇದಿಲ್ಲ, ಮಾಡ್ಬಿಟ್ಟು ಇಕ್ಕಿಲ್ಲ, ಋಣಕನ ಗಂಡನ್ಗೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ಲ ಗುರುಗಳೇ. ಮತ್ತ ಅವ್ರ ಅಜ್ಜಿನೂ ಅವರು ನಿಮ್ ಮನೆಗ್ ಬಂದಿದ್ಯಾಕೆ ಮತ್ತೆ? ಕರ್ಕೊಂಬಂದಿದ್ರು, ಇಲ್ಗಾದ್ರೂ ಇದ್ ಮಾಡ್ಕೊಂಡು. ಆ ಅಜ್ಜಿಗೆ ಅನುಭವ ಇತ್ತು ಗುರುಗಳೇ, ಈಕೆಗೆ ಅನುಭವ ಇಲ್ಲ. ಯಾಕೆ ನಮ್ಮ ಅತ್ತೆಗೆ ಗೊತ್ತಾಗ್ಬಿಡೈತಲ್ಲ ಇನ್ನ ಮುಸ್ಲಿಂ ಸಿಕ್ಕೊಂಡವ್ರೆ, ಅಕ್ರಮ ಸಂಬಂಧ ಇಟ್ಕೊಂಡವ್ರೆ ಅಂತ ಗೊತ್ತಾಗ್ಬಿಡೈತಲ್ಲ ಇನ್ನ ಅಂತ ಹೇಳ್ಬಿಟ್ಟು ಅಜ್ಜಿ ಮೊಮ್ಮಗಳು ಬಾಳ ಹಾಳಾಗೋಗುತ್ತೆ ಅನ್ನೋ ಒಂದು ಉದ್ದೇಶಪಟ್ಟು ಕರ್ಕೊಂಬಂದು ಮನೆಗ್ ಬಿಟ್ಟು, ನೋಡಪ್ಪ ಇವೆಲ್ಲ ಅಲ್ಲ, ಬಾಳಸ್ಕೊಂಡ್ ಬಲ್ಸ್ಕೊಂಡ್ ಹೋಗು ಅಂತಂದಿರ್ತಿ. ಇಲ್ಲ, ಹುಡುಗಿ ಇಲ್ಲಿರೋದಕ್ಕೆ ಇಷ್ಟ ಇರ್ಲಿಲ್ಲ ಗುರುಗಳೇ. ಅವನೇನ ಮಾಡಿ ಎತ್ತಾಕೊಂಡು ಇಲ್ಲಿಗ್ ಬಾ ಅಂತ ತಾಯಿ ಹೇಳ್ಕೊಟ್ಟಿರೋದು ಮಗಳಿಗೆ. ಆಮೇಲೆ ನೀವು ಹೋದ್ರಿ? ಹೋದೆ ಗುರುಗಳೇ. ಹೋಗ್ಬಿಟ್ಟು ಅಲ್ಲಿ ಅನುಭವ ಪಟ್ಟು ನನಗೆ ಇದಾಯ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ, ಗಲಾಟೆ ಮಾಡ್ಕೊಂಡೆ ವಿಷಯ ಕೊಡ್ದೆ ಗುರುಗಳೇ. ಹೆಂಡತಿ ಮನೆ ಬಾಗ್ಲಲ್ಲೇ? ಹೆಂಡತಿ ಮನೆ ಬಾಗ್ಲಲ್ಲಿ ನನಗೆ ಹೆಂಡತಿ ಹಿಂಗ್ ಮಟ್ಟು ಇವ್ರು ಹಿಂಗ್ ಮಾಡಿದ್ರು, ಈ ಕಡೆ ಇಲ್ಲಿ ಹಿಂಗ್ ಆಗೋದೆ, ಸೆಂಟ್ರಲ್ ನಾನು ಹೆಂಗ್ ಇದಾಗೋದು ಅಂತ ಹೇಳ್ಬಿಟ್ಟು ವಿಷಯ ಕೊಡ್ಬಿಟ್ಟೆ ಗುರುಗಳೇ ಊರಲ್ಲಿ. ತಗೊಂಡ್ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬಿಟ್ಟು ನಮ್ಮ ಅಪ್ಪವ್ರಿಗೆ ಅಮ್ಮವ್ರಿಗೆ ಅಣ್ಣ ತಮ್ಮದ್ರಿಗೆ ಫೋನ್ ಮಾಡ್ಬಿಟ್ಟು, ಇವ್ನ ಹೆಂಗೂ ಇರಲ್ಲ ಸತ್ತೋಗ್ಬಿಡ್ತಾನೆ, ಬಾ ನಾವ್ ಹೋಗೋಣ ಅಂತ ಆಕೆ ನನ್ನ ಅತ್ತೆನೂ ನಮ್ಮ ಮಿಸ್ಸಸ್ ಸೀದಾ ಬಂದ್ಬಿಟ್ರುಗಳೇ ಈಚೆಗೆ ಬಿಟ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ಅಲ್ಲಿ ಒಬ್ಬರೇ ಇದ್ರ ಗುರುಗಳೇ? ನನಗೆ ಜ್ಞಾನವೇ ಇಲ್ಲ ಗುರುಗಳೇ. ನನಗೆ ಕೈ ಕಾಲೆಲ್ಲ ಕಟ್ಬಿಟ್ಟವ್ರೆ, ನನಗೇನು ಜ್ಞಾನ ಇಲ್ಲ. ಇವ್ರು ನೈಟ್ ಹೊತ್ತು ಇಷ್ಟೊತ್ತಿಗೆ ಬಂದವ್ರೆ, ನನಗೆ ಗೊತ್ತಿಲ್ಲ. 3-4 ದಿನದಿಂದ ಊಟ ಇಲ್ಲ, ಬರೀ ನೀರು. ಇವ್ರು ಬಂದ್ಬಿಟ್ಟವ್ರುಗಳ ಈಚೆಗೆ. ಇವ್ರು ಬಂದ್ಬಿಟ್ಟು ಇಲ್ಲೆಲ್ಲ ಹೋಗಿ ನೆಂಟ್ರು ಊರಲ್ಲಿ ಸೇರ್ಕೊಂಡವ್ರೆ. ಏನೋ ಅವತ್ತಿನ ಪರಿಸ್ಥಿತಿಯಲ್ಲಿ ಏನೋ ಇದ್ ಮಾಡ್ಕೊಂಡು ನನ್ನ ಮಗ ಇದಾಗ ಹೋಗ್ತಾನಲ್ಲ ಅಂತ ಹೇಳ್ಬಿಟ್ಟು ಆ ಡಾಕ್ಟ್ರಿ ಕೈ ಮುಗಿದು ಕಾಲಿಗೆ ಬಿದ್ದು ಏನೋ ಉಳಿಸ್ಕೊಂಡು ಈಚೆಗೆ ಬಂದ್ರು. ತಿರ್ಗಾ ಗುರುಗಳೇ ನಾನು ಒಂದು 3 ತಿಂಗಳಿದ್ದು ಅವತ್ತಿನ ದಿನ ಹೇಳಿದ್ರು ಅವರು, ಅಂದದ ಈ ಶಾಕ್ ಕೊಟ್ಟವನೇ ಅಂತ ಹೇಳ್ಬಿಟ್ಟು ನೀವೊಂದು ಕಂಪ್ಲೇಂಟ್ ಕೊಡಪ್ಪ, ನಾವು ಏನ್ ಬೇಕಾ ನಾವು ಮಾಡ್ತೀವಿ ಅಂತ ಡಾಕ್ಟರ್ ಸಹಿತ ಹೇಳಿದ್ರು ಗುರುಗಳೇ. ಅವ್ರು ಏನ್ ಮಾಡ್ಯಾವ್ರೆ ಬಿಡಿ, ಅವ್ರದ್ದು ಯಾಕೆ ನಾವು ಮುಂದಕ್ಕೆ ದೂರ್ಸ್ಬೇಕು ಅಂದ್ಕೊಂಡು ಇವತ್ತು ಪರಮಾತ್ಮಗೆ ಇದ್ ಮಾಡ್ಕೊಂಡು ಹೇಳ್ಕೊಂಡು ಇವತ್ತು ನಾನು ಅವ್ರನ್ನ ಮುಚ್ಚಾಕೊಂಡು ಇವತ್ತು ನಾನು ಬಂದು ಇದ್ ಮಾಡ್ದೆ ಗುರುಗಳೇ ಇವ್ರಿಗೆ. ಅದನ್ನ ಗ್ರೇಸ್ ಇಲ್ಲ ಗುರುಗಳೇ ಅವ್ರು ಇವತ್ತು ನನಗೆ. ಗುರುಗಳೇ ಅದೇ ತಾಯಿನೂ ಅಕ್ರಮ ಸಂಬಂಧ, ಮಗಳು ಅಕ್ರಮ ಸಂಬಂಧ. ಓ, ಈ ಹೆಣ್ಮಗಳದ? ಹೌದು ಗುರುಗಳೇ, ನನ್ಗೊಂದು ಹೆಣ್ಣು ಮಗು ಇದೆ. ಆಯ್ತು, ಅಂದ್ರೆ ಅದಾದ್ಮೇಲೆ ನೀವು ವಿಷ ಕುಡ್ದಲ್ಲಿ ಹೋದ್ರಿ, ಅಲ್ಲಿ ಬದುಕೊಂಡ್ರಿ, ಕಂಪ್ಲೇಂಟ್ ಕೊಡ್ಲಿಲ್ಲ, ಕ್ಷಮಿಸಿದ್ರಿ, ಮನೆಗ್ ಬಂದ್ರಿ. ಆಮೇಲೆ ಹೆಂಡತಿ ನಿಮ್ ಮನೆಗ್ ಬಂದ್ರ? ಬರ್ಲಿಲ್ಲ ಗುರುಗಳೇ. ಆಕೆ ಇಲ್ಲಿ ಬಂದು 18 ವರ್ಷ ಆಯ್ತು ನನ್ನ ಮ್ಯಾರೇಜ್ ಆಗಿ, ಬಂದು ಈ ಕಡೆಗೆ ಬಂದೇ ಇಲ್ಲ ಅವರು. ಮತ್ತೆ ಹೆಣ್ಮಗು?
ಹೆಣ್ಣು ಮಗು ಅಲ್ಲೇ ಬೆಳಿತಾ ಇದ್ದೆ ಗುರುಗಳೇ. ಅಪ್ಪ ಅಮ್ಮ ಬಂದ್ ನೋಡಕ್ ಬಂದಿಲ್ಲ, ನಿಮ್ಮ ಅಕ್ಕ ತಂಗಿದ್ರು ಬಂದ್ ನೋಡಕ್ ಬಂದಿಲ್ಲ ಅಂತ ಯಾವಾಗ್ಲೂ ದೂಷಣೆ ಕುಂಡಿಸೋರು ಗುರುಗಳೇ ಅವರು. ಅವ್ರಮ್ಮ ನನ್ ಋಣಕನ ನನ್ ಮದುವೆ ಆಗಿ 18 ವರ್ಷ ಆಯ್ತು. ಋಣಕ್ಕೂ ಹೋಗಿ ಕೂಲಿ ಮಾಡ್ಕೊಂಡು ಬರ್ಲಿಲ್ಲ ಅಮ್ಮ, ಉಪ್ಪು ಮೆಣಸಿನ್ಕಾಯಿ ಉಣಿಸ್ಲಿಲ್ಲ. ಹೋಗ್ಬೇಕು, ನಾನು ಹೋಗಿ ತರ್ಬೇಕು, ಇಲ್ಲ ನಾನು ಹೋಗಿ ಅಲ್ಲೆಲ್ಲ ಕ್ರೆಷರ್ಗೆ ಹೋಗ್ತಾ ಇದ್ದೆ. ಇವೆಲ್ಲ ನೋಡ್ಕೊಂಡು ಹೆಂಗಿರೋಣ ಅಂತ ಹೇಳ್ಬಿಟ್ಟು ನನಗೆ ಮನ್ಸಿಗೆ ಬೇಜಾರಾಗಿ ಹೋಯ್ತು. ನಾನು ಇಲ್ಲಿ ಇರಬಾರ್ದು, ಇಲ್ಲಿ ಇರೋದ್ ತರವಲ್ಲ ಅಂತ ಅನ್ನೋದು ತಿರ್ಗಾನ ಕೆಲಸ. ನಾನು ಹೆಂಡತಿ ಬಿಟ್ಬಿಟ್ನಲ್ಲ, ಇದು ನ್ಯಾಯವಾಯ್ತು ಅನ್ನೋದು ಹೋಗೋದು. ಆ ಹೋದಾಗ ನಾನು ಚೀಫ್ ಮಾಡ್ಕೊಂಡು ಇವತ್ತು ನನಗೆ ಕಾಲಿಡಕ್ ಕಷ್ಟ ಮಾಡ್ಕೊಂಡ್ರೆ ಗುರುಗಳೇ ನಾನು ಇವತ್ತು. ಅಲ್ಲ ಅದಾಯ್ತು, ಆಮೇಲೆ ಮಾತಾಡೋಣ. ಈ ಹೆಂಡತಿಗೆ ಕೆಟ್ಟ ಸಂಬಂಧ ನಿಮ್ಗೆ ಹೆಂಗ್ ಗೊತ್ತದು? ನಾನೇ ಕಣ್ಣಾರ ನೋಡಿದ್ದೆ ಗುರುಗಳೇ. ನಾನು 2019ರಲ್ಲಿ ಏನ್ ನೋಡಿದ್ರಿ ನೀವು? ಒಳಗಡೆಗೆ ಆತ್ನು ಅವ್ರ ತಾಯಿನೂ ಒಳಗಡೆ ಕೂತ್ಕೊಂಡು ಅವರಿಬ್ರು ಮಾತುಕತೆ ಆಡ್ಕೊಂಡು ಒಳಗಡೆ ಅವ್ನು ಸಿಗರೇಟ್ ಸೇರ್ತಾ ಕಾಲ್ ಮೇಲೆ ಕಾಲ್ ಹಾಕೊಂಡು ಸಿಗರೇಟ್ ಸೇರ್ಕೊಂಡು ಟಿವಿ ನೋಡ್ತಾ ಇದ್ದಾನೆ. ಅವನು ಅಂದ್ರೆ ಯಾರು? ಅದೇ ನಮ್ಮ ಅತ್ತೆ ಅಕ್ರಮ ಸಂಬಂಧ. ಈ ಹುಡುಗಿ ಯಾರ ಸಂಪರ್ಕದಲ್ಲಿತ್ತು? ಈ ಹುಡುಗಿ ಯಾರ ಗೊತ್ತಿಲ್ಲ. ನನ್ ಮದುವೆ ಮದುವೆ ಆದ್ಮೇಲೆ 3 ವರ್ಷಕ್ಕೆ 4 ವರ್ಷಕ್ಕೋ ಏನ್ ಪರಿಚಯ ಆಗಿರೋದಂತೆ. ಎತ್ಲ ಅವನು ಗೊತ್ತಿಲ್ಲ. ಅವನು ಬಂದು ನನ್ನ ಮಗಳು 5 ವರ್ಷ 6 ವರ್ಷದ ಮಗಳು ಇತ್ತ ಆತ್ಮ ಅವರೆಲ್ಲ ಕೂತ್ಕೊಂಡಿದ್ದಾರೆ, ಈಚೆ ಕಡೆ ಕೂತ್ಕೊಂಡಿದ್ದಾರೆ. ನನಗೆ ಸರಿ ಅಂತೇಳಿ ಏನಿದು ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತಾ ಇದ್ದೆ ಗೋಳರು. ಅವ ರೋಡ್ ವರ್ಕ್ ಕೆಲಸ ಮಾಡ್ತಾ ಇದ್ದೆ ಇದರಲ್ಲಿ. ಬಂದು ನೋಡ್ದೆ ಸರಿ ಅಂತೇಳಿ 9 ಗಂಟೆಗೆ ಹೋದೆ ಗೋಳೆ ಅವ್ರ ಮನೆ ಹತ್ರಕ್ಕೆ. ಹೋಗಿ ಗೇಟ್ ತೆಗೆದು ಹೋಗ್ಬಿಟ್ಟು ನೋಡ್ದೆ ಬಡ ಇಬ್ರು ಒಳಿ ಕೊಡೋದು ಗೋಳೆ. ಇಬ್ರು ಒಳಿ ಕೊಡೋಗ್ತದೆ ಏನ ಕಣ್ಣಾಗ ನೀರ್ ಹಾಕೊಂಡು ಇವತ್ತು ನಾನು ಕಣ್ಣು ಮುಂದೆ ನೋಡಿ ಇವತ್ತು ನಾನೇನಂತ ಕೇಳ್ಬೇಕು. ನಮ್ಮ ಅಮ್ಮನ ಕಾಲಿಗೆ ತಪ್ಪಾಯ್ತಂದ್ರೆ ಕಾಲಿಗೆ ಬೀಳು ಅಂತಂದ ಗುರುಳೆ. ಯಾರು? ನನ್ ಮಿಸ್ಸಸ್ಸು. ಏನಕ್ಕೆ ತಪ್ಪಾಯ್ತು ಅಂತ? ನಾನೇನ್ ತಪ್ಪಾಯ್ತು ಅಂತೇಳಿ ಕಾಲಿಗೆ ಬೀಳ್ಬೇಕು, ನಾನೇನಕ್ಕೆ ಇದ್ ಮಾಡಿದೆ ಅಂತ ಕಾಲಿಗೆ ಬೀಳ್ಬೇಕು ಅಂದಿದ್ಕೆ ಆಕೆ ನಮ್ಮ ಅತ್ತೆ ಏನಂದ್ಲು, ಹೋಗ ಅವಳಿಗೆ ಯಾವನ್ ಇಷ್ಟ, ಅವಳಿಗೆ ಯಾವನ್ ಚೆನ್ನಾಗಿ ದುಡ್ದಾಕ್ತಾನ ಅವಳನ್ನ ತಂದು ಅವನು ಮೇಂಟೈನ್ ಮಾಡ್ಕೊಂಡು ಅವಳೆ ನೀನ್ ಹೋಗ, ನೀನ್ ಅನ್ಪಾಟ್ ನೀನ್ ನೋಡ್ಕೊ ಹೋಗಿ ಅಂದ್ರು ಗುರುಗಳೇ. ಆಕೆ ಹುಡುಗಿ ಏನಂದ್ಲು, ನನ್ಗೆ ಇವನ್ ಬೇಡಮ್ಮ, ನಂಗೆ ಇವನ್ ಬೇಕು ಅಂದ ಗುರುಗಳೇ. ಅಂದ್ರೆ ಆತನು ಅಲ್ಲೇ ಇದ್ನ? ಹೌದು ಗುರುಗಳೇ, ಒಳಗಡೆ ಯಾವ್ರು ಇದ್ರು. ನಿಮ್ ಮುಂದೆ ಹೆಂಗಂದ್ರ? ನಮ್ ಮುಂದೆ ಹಂಗಂದ್ಲು ಗುರುಗಳೇ ಆಕೆ. ನನ್ಗೆ ಇವನ್ ಬೇಡಮ್ಮ, ನಂಗೆ ಇವನ್ ಬೇಕು ಅಂದ್ಲು ಗುರುಗಳೇ. ಅಲ್ಲಪ್ಪ, ನಿಜನೇ ಇದೆಲ್ಲ? ಕೃಷ್ಣ ಪರಮಾತ್ಮ ಸಾಕ್ಷ್ಯವು ನಿಜ ಗುರುಗಳೇ ಈ ಮಾತಾಡ್ತಾರದು. ನಾನಿನ್ನ ಬದುಕ್ಬೇಕು, ಬಾಳಬೇಕು ಇನ್ನ. ನನ್ಗೆ ಇವನ್ ಬೇಡ, ನನ್ಗೆ ಇವನ್ ಬೇಕು ಅಮ್ಮ ಅಂದ್ಲು. ಬಟ್ ಅಲ್ಲಿ ಮಗು ಇತ್ತು ಗುರುಗಳೇ, ಮಗು ಒಳಗಡೆಗಿತ್ತು. ನೀವು ಎಷ್ಟು ದಿನಕ್ಕೊಮ್ಮೆ ಹೋಗ್ತಾ ಇದ್ರಿ ಅಲ್ಲಿಗೆ? ಇಲ್ಲ ಗುರುಗಳೇ, ಇವೆಲ್ಲ ಮರ್ಯಾದೆಗಳು ಆದ್ಮೇಲೆ ನನಗೆ ಹೋಗ 6 ತಿಂಗಳಿಗೂ 3 ತಿಂಗಳಿಗೂ ವರ್ಷಕ್ಕೂ ಹೋಗೋದಾಗ ಅಲ್ಲಿ ಅವ್ನ ಮಗ್ಳಗ್ ಮನಗ್ಬೇಡ ಕಣೆ ನೀನು, ಅವ್ನ ಮಗ್ಳಗ್ ಮನಗ್ಬೇಡ ನೀನು ಹಿಂಗೆ ನಿಮಿಷ. ಈಗ ಈಕೆ ಇನ್ಯಾವತ್ತೂ ಕೂಡ ನನ್ನ ಅಪ್ಪ ಅಮ್ಮನ ಬಳಿ ಬಂದು ನನ್ನ ಮನೇಲಿ ಉಳ್ಕೊಳ್ಳೋ ಹೆಣ್ಣು ಮಗಳಲ್ಲ ಅಂತ ಗೊತ್ತಾದಾಗ ಅಲ್ಲಿ ಯಾಕೆ ಬಿಟ್ಟು? ಗೊತ್ತಾದ್ರೂ ಸಹಿತ ನಾನ್ ಮಾಡ್ಕೊಂಡಿದ್ ತಪ್ಪಾಯ್ತು. ಇವ್ರಿಗೆ ಬಂದ್ ಕೇಳಿದ್ರೆ ಅಪ್ಪ ಬಾರಪ್ಪ ಹಿಂಗೆ ಅಂತ ಕೇಳಿದ್ರೆ, ನೋಡಪ್ಪ ನೀನ್ ಒಪ್ಪಿದ ಗದೆ ಹಿಂಗೆ ಗೇಕೊಂಡಿದ್ದೀನಿ, ನೀನ್ ಅನುಭವ ಬಿಟ್ಕೊ ಹೋಗಪ್ಪ, ನಾವ್ ಬರಲ್ಲ. ನಮ್ಗೆ ಅವ್ ಮರಿ ಅಲ್ಲಿ ನನಗೆ ಬಂದು ನಮ್ಗೆ ನ್ಯಾಯ ಹೇಳಕ್ಕೂ ನಮ್ಗೆ ಬೆಲೆ ಇರಲ್ಲ. ಆಕೆ ಈ ಅಮ್ಮ ಈ ತರ ಅಂದ್ಮಾಗ ನನಗೆ ಇದಿರಲ್ಲ, ನಾವ್ ಬರಲ್ಲಪ್ಪ, ನೀನ್ ಏನ ಮಾಡಕ ಅನ್ನೋದು. ಹೋದಾಗ ಹಿಂಗ್ ಮಾಡೋದು, ಹೋಗೋದು ಸ್ಟೇಷನ್ಗಳಿಗೆ ಹೋಗೋದು, ಸುಳ್ಳು ಹೇಳೋದು, ಕಂಪ್ಲೇಂಟ್ ಕೊಡ್ಸೋದು, ಹೊಡ್ಸೋದು. ಈ ಪಕ್ಕೆಗೂ ಗಂಟು ಕಟ್ಟಿ ಹೋಗ್ರೊಳೆ ನಾನು ಇವತ್ತು. ಒಂದ್ ಸ್ಟೇಷನ್ ತಪ್ಪ ಒಂದ್ ಸ್ಟೇಷನ್ಗಳಿಗೆ ಹೊಡ್ಸೋದು ನನ್ನ. ಅಂದ್ರೆ ಅವ್ರು ಕಂಪ್ಲೇಂಟ್ ಕೊಡ್ತಾ ಇದ್ರು ಪೊಲೀಸ್ನವ್ರು? ಲೇಡೀಸ್ ಗಂಡ್ಸ್ ನಾನೊಬ್ಬ ಏನ್ ಮಾಡಿದ್ರೆ ನಾವು ಸತ್ಯ ಹೇಳೋದು ಸ್ಟೇಷನ್ಗಳಿಗೆ, ಅವ್ರು ಸುಳ್ಳು ಹೇಳ ಹೊಡ್ಸೋದು. ತಾಯಿ ಸ್ಟೇಷನ್ ಮುಂದೆ 2019ರಲ್ಲಿ ಗುರುಗಳೇ ಜಾರ್ಜ್ ಕಾಲಾಗ ಒದ್ದು ನಮ್ಮ ಅತ್ತೆ ಜಾಸ್ತಿ ಕಾಲಾಗ ಅದೇನ್ ಕಿತ್ಕೊಂಡು ಯಾವನೊಬ್ಬ ತಂದೆ ಕಂಡು ಜೀವನ ಮಾಡೋಗು ಅಂತ ಹೇಳ್ಕೊಟ್ಬೇಕು. ಅದೇ ಕೆಲಸ ಮಾಡಿದ್ಲು ಗುರುಗಳೇ ನಮ್ಮ ಮಿಸ್ಸಸ್. ಈಗ ನಿಮಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಥವಾ ನಿಮ್ಗೆ ಓಡಿಸ್ಲಿಕ್ಕೆ ಅವ್ರ ಹತ್ರ ಏನ್ ಕಾರಣ ಇತ್ತು ಗುರುಗಳೇ? ಅವ್ರದ್ದು ಕಟ್ಟೋದು, ಲೇಡೀಸ್ ಕಟ್ಟೋದು. ಅದೇ ಬಂದು ಹಿಂಗೆ ಕುಡಿದು ಬಂದ್ಬಿಟ್ಟು ಬಡಿತಾನೆ, ನಮ್ಗೆ ಮಾನ ಇಚ್ಛೆದ್ ಮಾತಾಡ್ತಾನೆ, ನಮ್ಮನ್ನ ಬೈತಾನೆ. ನಾವಿಬ್ರು ಹೆಂಗಸರುಗಳು, ಇವನ್ ಬಂದ್ ಕುಡಿದು ಬಂದು ಹೊಡೆಯಕ್ ಬರ್ತಾನೆ. ನಾನ್ ಡ್ರಿಂಕ್ಸೇ ಮಾಡಲ್ಲ ಗುರುಗಳೇ. ಅಲ್ಲಮ್ಮ, ನೀನು ಮದುವೆ ಆದ್ಮೇಲೆ ನಿಮ್ಮ ಅಮ್ಮನ ಮನೇಲಿ ಯಾಕಪ್ಪ ಇದ್ದೀಯಾ? ಹೋದ್ರೆ ನಿಮ್ಮ ಗಂಡನ ಮನೆಗೆ ಹೋಗು, ಅಲ್ಲಿ ಅತ್ತೆ ಮಾವ ಇಷ್ಟ ಇಲ್ಲ ಅಂದ್ರೆ ಸಪ್ರೇಟ್ ಬದುಕು. ಇಲ್ಲಿ ಇದ್ದುಕೊಂಡು ನೀನು ಯಾಕಪ್ಪ ಈ ಮಾತಾ ಹೇಳ್ತಿದ್ದೀಯಾ? ಹೋಗಿ ಗಂಡನ ಜೊತೆ ಬದುಕು ಅಂತ ಅವ್ರು ಹೇಳ್ತಿರ್ಲಿಲ್ವಾ?
ಆ ಮಾತೇ ಹೇಳಿಲ್ಲ ಗುರುಗಳೇ. ಆಕೆ ಬಾಯಲ್ಲಿ ಬರೋದೇ ಇಲ್ಲ. ಆಕೆ ಬಾಯಿಗೆ ಈಗಲೂ ಸಹಿತ ನಾನು ಒಂದ್ 2 ವರ್ಷದಲ್ಲಿ ನಾವು ಈಗ ಅವ್ರ ಮನೆ ಬಿಟ್ಟು ಬಂದು ನಾನು 4 ವರ್ಷ ಆಯ್ತು ಗುರುಗಳೇ. ಈಚೆ 2022 6ನೇ ತಿಂಗಳಿಗೆ ನಾನು ನೈಟ್ 12 ಗಂಟೆಗೆ ಈಚೆ ಬಂದೆ ಗುರುಗಳೇ. ನಾನು ಅಷ್ಟೊತ್ತಿಗೆ ಯಾಕೆ ಬಂದ್ರಿ? ಅದೇ ಇವು ಅವಮರ್ಯಾದೆಗಳು ಹೋದೆ, ಕೆಲ್ಸಕ್ಕೆ ಹೋದೆ, ಬಂದೆ, ನೋಡ್ದೆ, ಏನೋ ಒಂದ್ ಮಾತು ಬಂತು ಆಕೆಯಿಂದ, ತಾಯಿಂದ. ನನ್ ಯಾಕ ಇಲ್ಲಿ ಇರ್ಬೋದಲ್ಲ, ನಾನು ಉಚ್ಚೆ ಕುಡಿದು ಇಚ್ಛೆಯಿಂದ ಇರ್ಬೇಕು ಅನ್ಕೊಂಡು ಈಚೆ ಬಂದೆ ಗುರುಗಳೇ. ಬರೇ ನೋವು ಮನ್ಸು. ಗಂಡ ಹೆಂಡತಿ ನೆಮ್ಮದಿಗಿರೋಕ್ ಬಿಡಂಗಿಲ್ಲ, ಗಂಡ ಹೆಂಡತಿ ಕೂತ್ಕೊಂಡ್ ಮಾತಾಡಕ್ ಬಿಡಂಗಿಲ್ಲ. ನಾವು ಇದ್ಕೊಂಡ್ ಕೂತ್ಕೊಂಡ್ರೆ ಆತ್ಮ ಬರ್ಬೇಕಲ್ಲ. ನಾವೇ ಇದ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ಇವ್ನ ಆಚೆಗೆ ಹೋದ್ರೆ ತಾನೆ ಆತ್ಮ ಬರಕ್ ಆಗೋದು ಗುರುಗಳೇ. ತುಂಬಾ ಲವ್ ತಿಳ್ಕೊಂಡು ಇವತ್ತು ನೆಮ್ಮದಿಲ್ದಾಗ ಹಾಳು ಮಾಡ್ಕೊಂಡಿ ಗುರುಗಳೇ. ನಾನು ಇವತ್ತು ಯಾರು ಇಲ್ಲ, ಇವತ್ತು ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅಕ್ಕ ತಂಗಿದ್ರು ಯಾರು ನಾನು ನೋಡ್ತಾ ಇಲ್ಲ. ಇವತ್ತು ಇರೋದು ಒಬ್ಬ ಏಕಾಗಿ ಇದೀಗಿಲ್ಲ ಇವತ್ತು ನಾನು. ಅಪ್ಪ ಅಮ್ಮ ಇದಾದ್ಮೇಲೆ ಇಲ್ಲ ಗುರುಗಳೇ, ಅಮ್ಮ ತೀರೋ 14 ವರ್ಷ ಆಯ್ತು. ಅಪ್ಪ ತೀರೋಗಿ 11 ತಿಂಗಳಾಯ್ತು. ಹೌದಾ? ಹೌದು ಗುರುಗಳೇ. ಇವತ್ತು ಯಾರು ಇಲ್ಲ. ಇವತ್ತು ನಾನು ಅನಾಥನಾಗಿ ಇವತ್ತಿದ್ವಿ ಗುರುಗಳೇ ನಾನು ಇವತ್ತು. ಅಲ್ಲ, ಈಗ ಈಕೆ ತವ್ರ ಮನೆಗೆ ಹೋದ ಮೇಲೆ ನಿಮ್ಮ ಅಪ್ಪ ಅಮ್ಮನಿಗೆ ಅಡುಗೆ ಯಾರು ಮಾಡಿಕ್ತಿದ್ರು? ಗುರುಗಳೇ ಅಕ್ಕ ಇತ್ತಲ್ಲ ಗುರುಗಳೇ. ಅಕ್ಕ ಇಲ್ಲೇ ಮದುವೆ ಮಾಡ್ಕೊಂಡು ಆ ಅಮ್ಮ ಇಲ್ಲೇ ಇತ್ತು, ಹೋಗೋದು ಬರೋದು ಮಾಡ್ತಿತ್ತು. ಆ ಅಮ್ಮ ಇಲ್ಲೇ ಐತಿ ಈಗ. ಒಂದ್ ಅಮ್ಮ. ನಿಮ್ಮ ಅಣ್ಣ ಇಲ್ವಾ? ಅಣ್ಣ ಅವನು ಇಂಟ್ರಿ ಕ್ಯಾಸ್ಟ್ ಮ್ಯಾರೇಜ್ ಆಗಿ ಬೇರೆ ಇದಂಗ್ ಗುರುಗಳೇ. ನೀವು ಕಡೆಗೂ ಹೆಂಡತಿಯನ್ನ ಅಪ್ಪ ಅಮ್ಮ ಬದುಕಿದ್ದಾಗ ಮನೆ ಕರ್ಕೊಂಡ್ ಬರ್ಲಿಕ್ಕೆ ಆಗ್ಲೇ ಇಲ್ಲ? ಯಾವುದೇ ಕಾಲಕ್ಕೂ ನಮ್ಮ ತಂದೆ ಸ್ಲೋಕ್ ಹೋಗಿ 3 ವರ್ಷದ ನೋವು ನಳ್ಕೊಂಡು ಇವತ್ತು ಬಂದು ಕಿಗ್ಗಣ ಕಿಸ್ ನೋಡ್ಲಿಲ್ಲ ಗುರುಗಳೇ. ಈಗ ಆಯ್ತೆ ಅಮ್ಮ ಬಂದ್ಬಿಟ್ಟು ಒಂದಿಡಿ ಮಣ್ಣಾಕ್ ಹೋಗಿದ್ದಷ್ಟೇ. ಯಾರು ಹೇಳ್ತಿಲ್ಲ ಗುರುಗಳೇ. ಇವತ್ತು ನನ್ನ ನೋವು ಯಾರು ಕೇಳಿ ಇವತ್ತು ಒಬ್ಬನೇ ಬರೋದು, ಕೆಲ್ಸಕ್ಕೆ ಹೋಗೋದು ಬರೋದು, ಮನೆಗೆ ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ಮನೆ ಕಂಡು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತೀವಿ ಗುರುಗಳೇ. ಅಂದ್ರೆ ಈಗ ನಿಮ್ ಊರಲ್ಲಿ ಇದ್ದೀರಾ ಅಥವಾ ನೀವು ಬೆಂಗಳೂರಿಗೆ ಬಂದಿದ್ದೀರಾ? ಇಲ್ಲ ಗುರುಗಳೇ, ಇಲ್ಲಿ ಊರಾಗಿದ್ದೀನಿ ನಾನು. ಊರಾಗೆ ಒಬ್ಬನೇ ಮನೆ ಐತೆ. ಅಕ್ಕ ಇಲ್ವಾ ಈಗ? ಅಕ್ಕ ಅವರು ಅಲ್ಲಿ ಊರಾಗಿ ಹಟ್ಟಿ ಒಳಗಿದ್ದಾರೆ ಗುರುಗಳೇ, ಒಂಟಿ ಮನೆ ಹೊಲದಲ್ಲಿ. ಓಹ್, ನೀವೇನ್ ಕೆಲಸ ಡ್ರೈವಿಂಗ್ ಕೆಲಸ ಮಾಡ್ತೀರಿ? ಹೌದು ಗುರುಗಳೇ. ನನ್ಗೂ ಆಕ್ಸಿಡೆಂಟ್ ಆಯ್ತು, ಕೈ ಮುರಿದೋಯ್ತು ಗುರುಗಳೇ. ಅಲ್ಲ, ಈಗ ನಿಮ್ ನಡುವೆ ಡೈವರ್ಸ್ ಆಯ್ತಾ ಅಥವಾ ಇನ್ನೂ ಜೀವಂತವಾಗಿದೆಯಾ ಸಂಬಂಧ? ಜೀವಂತ ಇದೆ ಗುರುಗಳೇ. ನಾನು ಡೈವರ್ಸ್ ಕಪ್ಲಿಗೆ ಹಾಕಿಲ್ಲ, ನನಗೆ ಬೇಕು ಹೆಂಡತಿ ಅಂತ ಕೇಳ್ತಾ ಇದ್ದೀನಿ. ಆಕೆ ಬರೋದಕ್ಕೆ ಇಷ್ಟ ಇಲ್ಲ. ಆಕೆ ತಾಯಿ ಬಿಟ್ಟು ಬರಂಗಿಲ್ಲ. ತಾಯಿನೇ ಹೇಳ್ಕೊಡ್ತಾಳೆ, ನೀನ್ ಅವನಿಂದ ಏನಾರ ಹೋಗಿದ್ಯಾ ಅಂದ್ರೆ ನಿನ್ಗೆ ಮುಳ್ಳೆಲ್ಲ ಮುರಿದಾಕ್ತಾನೆ, ಅವ್ನಿಂದ ಹೋಗ್ಬೇಡ. ನೀನ್ ಆಚೆಗೆ ಹೋದ್ರೆ ನನ್ ನೋಡಾರ್ಯಾರೆ, ನನ್ ಮಾಡಾರ್ಯಾರೆ, ನನ್ ನೋಡ್ಕೊಂಡ್ರ ಯಾರೇ? ಈ ನಿಮ್ ಕಡೆ ಯಾರು ದೊಡ್ಡವರು ಅಂತ ಇದ್ದಾಗ ಹೋಗಿ ಕರೆಸಿ ಎಲ್ಲಾ ಕರ್ಕೊಂಡೋಗಿ ಅದೇ ಊರನ್ನೇ ನ್ಯಾಯ ತೀರ್ಮಾನಕ್ಕೆ ಅಂತ ಕುಂಡ್ರಸಕ್ ಹೋದ್ರೆ ಆ ಊರಾಗೆ ಬಜಾರಿ ಆಕೆ. ನಿಮ್ ಮನೆಗೆ ಯಾರ ಲೆಕ್ಕಾಚಾರ ನೀವು ಬಳಸ್ತಾ ಇದ್ದೀರನೋ? ನನ್ ಮನೆಗೆ ಹೇಳಕ್ ಬರತ್ ನೀನು, ನಿನ್ ಮನೆ ನೀನ್ ನೋಡ್ಕೊಳ. ಬಟ್ ಅವತ್ತು ಮದುವೆಯಾದ ಆರಂಭದಲ್ಲಿ ಮದುವೆಯಾದ ದಿನ ನೀವು ಆ ಮನೆಗೆ ಅಥವಾ ಹೆಂಡತಿ ಮನೆಗೆ ಹೋದಾಗ ಊರ್ನವರೆಲ್ಲ ಜಗಳ ಮಾಡೋದ್ರು ಅಂದ್ರಲ್ಲ, ಆ ಊರ್ನವ್ರಿಗೆಲ್ಲ ಇವ್ರ ಬಗ್ಗೆ ಈ ಕಾರಣಕ್ಕೆ ಕೆಟ್ಟ ಅಭಿಪ್ರಾಯ ಇದೆಯಾ? ಇವ್ರದ್ದು ಏನು ಅನ್ನೋದೇ ಗೊತ್ತಿಲ್ಲ ಗುರುಗಳೇ. ನಾನು ಅವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕೇಳಿ ಹೇಳಿ ಏನಪ್ಪ ಇವ್ರು ಹೆಂಗೆ ಎತ್ತ ಅಂತ ನಾನು ಕೇಳಕ್ಕೂ ಸಹಿತ ಅದು ಬಿಡಿ. ಬಟ್ ಊರಿನವರು ಇವ್ರ ಮನೆ ಅಥವಾ ಇವ್ರ ಮನೆಯನ್ನ ಆ ಮಟ್ಟಿಗೆ ದ್ವೇಷ ಮಾಡ್ಲಿಕ್ಕೆ, ಹೊಡಿಲಿಕ್ಕೆ, ಜಗಳ ಮಾಡ್ಲಿಕ್ಕೆ ಕಾರಣ ಈ ತರ ಕೆಟ್ಟ ಹೆಂಗಸು ಅಂತ. ಈಗ ನಮ್ಮ ಅತ್ತೆ ತಮ್ಮ ಸ್ವಲ್ಪ ಡ್ರಿಂಕ್ಸ್ ಪಾರ್ಟಿ, ಅವ್ರವ್ರಿಗೆ ಆಗದ ಅಂತಾರು ಅವ್ರು ಇದು ಮಾಡ್ಕೊಂಡು ಅಲ್ಲಿ ಅವತ್ತಿನ ಪರಿಸ್ಥಿತಿ ಜಗಳ ಆಯ್ತು ಗುರುಗಳೇ. ಓಕೆ, ಒಟ್ಟಾರೆ ಈ ಘಟನೆಗೆ ಅಥವಾ ಇವರ ಈ ಒಳಗಿನ ವ್ಯವಹಾರಗಳಿಗೂ ಅದಕ್ಕೂ ಏನ್ ಸಂಬಂಧ ಇಲ್ಲ? ಇಲ್ಲ ಗುರುಗಳೇ, ಸಂಬಂಧ ಇಲ್ಲ. ಏನೋ ಅವ್ರ ಕಡೆ ಕೂಗಳಂತಾರೆ ಹೇಳ್ತಾರೆ, ಇವ್ರ ಕಡೆಗೆ ಇದ್ ಮಾಡಂತ ಮಾಡ್ತಾರೆ. ಜಿದ್ಗೂ ಇದ್ದೇ ಇರ್ತವೆ ಗುರುಗಳೇ ಊರಲ್ಲಿ ಅಂತ ಇದ್ದಕ್ಕೆ. ತೊಂದ್ರೆ ಇಲ್ಲ. ಬಟ್ ಮಗಳನ್ನ ನೋಡ್ಲಿಕ್ಕೆ ಹೋಗಲ್ವೇನು? ಮಗಳು ನೋಡಕ್ ಹೋದ್ ನಾನು ಅಪ್ಪ ಅಂತ ನಾನು ಮಾತಾಡ್ಸೋದೇ ಇಲ್ವಲ್ಲ ಗುರುಗಳೇ. ಅದು ಇವತ್ತು ಫೋನ್ ಮಾಡಿ ಕೇಳಿದ್ರು, ಫೋನ್ ಮಾಡಕ್ ಹೋದ್ರು ಫೋನ್ ಬ್ಯಾಗ್ ಡಿಸ್ಕ್ ಹಾಕೊಂಡವ್ರೆ. ಮಗಳು ಮಾತಾಡ್ಸಲ್ವಾ? ಮಗಳೇ ನನ್ನ ಅಪ್ಪ ಅಂತ ಮಾತಾಡ್ಸಲ್ಲ ಗುರುಗಳೇ. ಕೂಲಂಕೋಶ ಎದ್ರಿ ಕೂತ್ಕೊಂಡು ಇವತ್ತಿನ ಇದ್ರಲ್ಲಿ
ಕೇಳಿದಾಗ ಅವಮರ್ಯಾದೆಗಳು ಹಂಚ್ಕೊಂಡು ಥೋ ಇವೆಲ್ಲ ಏನಕ್ಕೆ ಇವೆಲ್ಲ ನನ್ನ ಜೀವನದಲ್ಲಿ ಏನನ್ನ ಮಾಡ್ಕೊಂಡು ಹೋಗ್ಬಿಡ್ಲ ನನ್ನ ಜೀವನ ಇನ್ನೇನಕ್ಕೆ ನನಗೆ ಇಂಥದ್ದು. ಇವತ್ತು ತಂದೆ ಇಲ್ಲ, ತಾಯಿ ಇಲ್ಲ, ಯಾರು ನೋಡಲ್ಲ ನಾನು ಇವತ್ತು. ನಾನು ಯಾಕೆ ಇರ್ಬೇಕು ಈ ಭೂಮಿ ಮೇಲೆ ಅನ್ನೋದು. ಅಯ್ಯೋ ಬೇಡ, ಇರ್ಬೇಕು, ಇದ್ದು ಸಾಧಿಸ್ಬೇಕು ಅನ್ನೋದು ಒಂದೊಂದು ಟೈಮಲ್ಲಿ. ನಿಮ್ಮ ಅಣ್ಣ ನಿಮ್ಮ ಅಕ್ಕ ನಿಮಗೆಲ್ಲ ಸ್ವಲ್ಪ ಸಮಾಧಾನ ಹೇಳೋ ಪ್ರಯತ್ನ ಅಂದ್ರೆ? ಇಲ್ಲ ಗುರುಗಳೇ, ಯಾವ ಸಮಾಧಾನ ಹೇಳಕ್ಕೂ ಇಲ್ಲ, ಬಿಡಕ್ಕೂ ಇಲ್ಲ. ಇವತ್ತು ಎಷ್ಟು ಗುರುಗಳೇ, ಒಂದಿನ ಹಾಕ್ಬೋದು ಊಟ, 2 ದಿನ ಹಾಕ್ಬೋದು ಊಟ. ಹೋದ್ರೆ ಅವ್ರ ಮನೆ ಸಂಸಾರ ಅವ್ರು ನೋಡ್ತಾರಲ್ವ ಗುರುಗಳೇ, ಈಗ ಅವ್ರು ನೋಡ್ಕೊಂಬಗ್ತಾನೆ ಇವತ್ತು. ಇರ್ಲಿ ಇರ್ಲಿ ಇರ್ಲಿ. ಆದ್ರೆ ಈ ನಿಮ್ಗೇನೋ ಕಾಲು ಮುರಿತು ಅಂದ್ರೆ ಈಗ ನೀವು ಚೆನ್ನಾಗಿದ್ದೀರಿ? ಇಲ್ಲ ಗುರುಗಳೇ, ಇದು ಎಡಗೈ ಬೋನ್ಸ್ ಕಟ್ ಆಗಿದೆ ಗುರುಗಳೇ. ಈಗ್ಲೂ? ಹೌದು ಗುರುಗಳೇ, ಆಗಲ್ಲ. ಇದು ಪಟ್ಟ ಹಾಕ್ಸ್ಕೊಂಡಿದ್ದೆ, ಸ್ವಲ್ಪ ಪರವಾಗಿಲ್ಲ, ಆಡಿಸ್ತೀನಿ. ಜಾಸ್ತಿ ನೋವು ಬರುತ್ತೆ ಗುರುಗಳೇ ಗಾಡಿ ಓಡಿಸ್ಬೇಕಾದ್ರೆ. ಡ್ರೈವಿಂಗ್ ಕಷ್ಟ ಆಗಲ್ವಾ? ಆಗುತ್ತೆ ಗುರುಗಳೇ, ಸ್ವಲ್ಪ ಇದ್ ಮಾಡ್ಕೊಂಡು ಹಾಕ್ತೀನಿ. ಈಗ ಅಂದಾಜು ನೀವು ದಿವಸಕ್ಕೆ ಎಷ್ಟು ದುಡಿತೀರಿ? ಗುರುಗಳೇ ನನಗೊಂದು 25,000 ರೂಪಾಯಿ ಕೊಡ್ತಾರೆ ತಿಂಗಳಿಗೆ. ಹೌದು ಗುರುಗಳೇ. ಓಕೆ, ಅದನ್ನ ನೋಡುವ, ನಾನು ಹಿಂಗ್ ದುಡಿತೀನಿ, ಯಾಕೆ ಹಿಂಗ್ ಮಾಡ್ತೀಯ, ಬಾ ಚೆನ್ನಾಗಿ ಅವ್ರಿಗೆ ದುಡ್ಡು ಜೀವನ, ದುಡ್ಡೇ ಜೀವನ. ಅಂದ್ರೆ ಈಗ ನಿಮ್ ಸಂಬಳನ ನೀವು ತಿಂಗಳ ಅವ್ರಿಗೆ ಕೊಡ್ತಾ ಇದ್ದೀರಾ ಈಗ? ಇಲ್ಲ ಗುರುಗಳೇ, ಯಾಕೆ ಕೊಡ್ತಿದ್ದೆ. ದುಡ್ದು ಕೊಟ್ಟಿದ್ದೆಲ್ಲ ಇದ್ರೂ ಒಂದು ಅಡಾಪ್ಟ್ ಮಾಡ್ಕೊಂಡವ್ರು ಏನು ಇಲ್ಲ ಅನ್ನೋ ಪರಿಸ್ಥಿತಿ ಒಳಗೆ ಹೇಳ್ಕಂತಾರೆ. ನೀನೇನ್ ಮಾಡಿದ್ಯಾ, ನೀನೇನ್ ಮಾಡಿದ್ಯಾ, ನಿನ್ನ ಮಗಳಿಗೆ ಒಡವೆ ಮಾಡ್ಸಿದ್ಯಾ, ಮನೆ ಕಟ್ಟಿದ್ಯಾ, ಏನ್ ಮಾಡಿದ್ಯಾ? ಎಲ್ಲಾರು ಹಂಗೆ ನಿನ್ನಂಗೆ ನೋಡ್ಕಂತವ್ರ. ಬಾಯಿ ಬಡಿಕೆ ಗುರುಗಳೇ, ಇಬ್ರು ಅಷ್ಟೇನ, ತಾಯಿ ಮಗಳು ಇಬ್ರು ಬಾಯಿ ಬಡಿತಿದ್ರು. ಬಟ್ ಈ ಹೆಣ್ಣು ತೋರ್ಸುದ್ರಲ್ಲ, ಆ ಯಡಿಯೂರು ತೋರ್ಸ್ಬೇಕಾದ ತಗೊಂಡೋಗಿ ಇಲ್ಲಿ ತೋರ್ಸುದ್ರಲ್ಲ, ಅವ್ರು ಇದಾರೆ ಈಗ? ಇಲ್ಲ ಗುರುಗಳೇ, ಅವ್ರು ತೀರೋದ್ರು. ನೀವ್ ಹೇಳ್ತೀರಾ ಅವ್ರು ಬೇಕಂತ ಮಾಡಿದ್ದ ಅಥವಾ ಅದೇನು ಆ ಕ್ಷಣಕ್ಕೆ ನಡೆದಿದ್ದ? ಅದು ಗುರುಗಳೇ ಅವ್ರ ಕಡೆಯಿಂದನ ಈ ಕಡೆ ಗಂಡ್ ಕರ್ಕೊಂಡ್ ಬರ್ತೀನಿ ನೋಡ್ಕೊಂಡು ಇದ್ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಬ್ರೋಕರ್ ಕಮಿಷನ್ ತಿಂದಾನ ಗುರುಗಳೇ ಅಲ್ಲಿ. ಓ, ಅಂದ್ರೆ ಅವ್ರದ್ದೊಂದು ವ್ಯವಹಾರದ ಉದ್ದೇಶ ಇತ್ತು. ಹೌದು ಗುರುಗಳೇ. ಓ, ನಿಮ್ಗನ್ಸುತ್ತಾ ನೀವು ಇದನ್ನ ಬಿಟ್ಟು ಯಡಿಯೂರ್ದು ಅಥವಾ ಆ ಕಡೆ ಏನ್ ಬೇರೆ ನೋಡಿದ್ರಲ್ಲ ತಂದೆ, ಅದನ್ನ ಆಗಿದ್ರೆ ನನಗೆ ಅವತ್ತಿನ ದಿನದಲ್ಲಿ ಅವ್ರ ಊರ್ಗ್ ಹೋಗ್ತಿದ್ದಂಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಸ್ವಲ್ಪ ಬಾರೆ ಇತ್ತು ಗುರುಗಳೇ. ಅದು ಬಾರೆ ನಾನು ಅದು ಹೇಳ್ಬಾರ್ದು ಇವತ್ತು ಲೈವ್ ಅಲ್ಲಿ. ಇವತ್ತು ಗುರುಗಳೇ ಆ ಊರ ಹತ್ರ ನಾನು ಬರ್ಬೇಕಾದ್ರೆ ನನ್ ಬೈಕ್ ಪಂಚರ್ ಆಯ್ತು. ನನ್ನ ಬೈಕ್ ಬಾರಿಯಿಂದ ತೆಳ್ಳಕ್ಕೂ ಸಹಿತ ನಂಗೆ ಶಕ್ತಿ ಇರ್ಲಿಲ್ಲ ಅವತ್ತಿನ ಸಿಚುವೇಶನ್ ದಲ್ಲಿ. ಆಮೇಲೆ ನನ್ನ ಹತ್ರ ಅಮೌಂಟ್ ಇರ್ಲಿಲ್ಲ, ಬರೀ 100 ರೂಪಾಯಿ ಇತ್ತು ಅಷ್ಟೇ. ಅದು ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ನಂಗೆ. ಆ ಗಿಡದ ಕಾಡಲ್ಲಿ ಯಾವ್ದೋ ಒಂದು ಆಟ ಬಂತು, ಆಟದಾಗ ಎತ್ತಾಕೊಂಡ್ ಬಂದು ತಿರ್ಗಾ ಒಂದು ಸೆಕೆಂಡ್ ಹ್ಯಾಂಡ್ 2 ಬಾಕ್ಸ್ ಮನೆ ಹತ್ರಕ್ಕೆ ಬಂದಿದ್ದ ರಿಟರ್ನ್ ಆಲೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ ಆತ್ನು. ನೀನ್ ನಡಿ ನಾ ಬರ್ತೀನಿ ಅಂತ ಹೇಳ್ಬಿಟ್ಟು ರಿಟರ್ನ್ ಆಲೆ ಆತ್ನು ಬ್ರೋಕರ್ ಕರ್ಕೊಂಡ್ ಬಂದಿದ್ದಾನೆ ಅವ್ರ ನಾಳೆ ಇಲ್ಲಿಗೆ. ಇದ್ಬಿಟ್ರೆ ಚಾನ್ಸ್ ಸಿಗಲ್ಲ ತಿರ್ಗಿ, ಮತ್ತೆ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ರಿಟರ್ನ್ ಅಂತ ಬಂದಿಲ್ಲಿ ಬಟ್ಟೆ ಬಿಚ್ಚಾಕ್ಬಿಟ್ಟು ಬಟ್ಟೆ ಹಾಕೊಂಡ್ ಆ ಕಡೆ ಗೇಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಅದೇ ಹಿಂದಲೇ ಯಾಕಪ್ಪ ಇಲ್ಲಿ ಜಬ್ಬ ಮನೆ ಹತ್ರಕ್ಕೆ ಅಂತ ಕರೀತಾವ್ರೆ. ಗೇಟ್ ಹತ್ರ ಬಂದಾಲೆ ಆಯ್ತು ಗುರುಗಳೇ. ಅವ್ರಿಗೆ ಕೊಳ್ಳಿಕ್ ತಾಳಿ ಬೇಕಾಯ್ತು ಗುರುಗಳೇ ಅವ್ರಿಗೆ. ಅವ್ರ ತಾಯಿ ಬಾಳಿಲ್ಲ, ಆ ಕಡೆ ಅವ್ರ ತಾಯಿ ಅವ್ರ ಅಮ್ಮ ಆ ಅಜ್ಜಿ ಬಾಳಿಲ್ಲ. ಈ ಕಡೆ ಮಗಳನ್ನ ಬಾಳಕ್ ಬಿಡಿಸ್ಕೊಟ್ಟಿಲ್ಲ. ಈ ಕಡೆ ನನ್ನ ಮಗಳೂನು ಒಳ್ಳೆ ಜ್ಞಾನ ಒಳ್ಳೆ ಬುದ್ಧಿ ಕಲಿತಾ ಇಲ್ಲ. ಅಂದ್ರೆ ಅವ್ರು ಯಾರಿಗೂ ಗಂಡ ಇಲ್ವಾ? ಅಂದ್ರೆ ಅವ್ರು ಯಾರಿಗೂ ಲೆಕ್ಕಕ್ಕೆ ಇಲ್ಲ ಅವ್ರಿಗೆ. ಹೋಗು ಅಷ್ಟೇ. ನ್ಯಾಯ ತೀರ್ಮಾನ ಎಲ್ಲ ನಡೆದು ಹೋಗಿ ಕೊನೆಲೇಸಿ ಎಲ್ಲ ಇದು ಮಾಡಿ. ಅಲ್ಲ, ಈಗ ನನ್ನ ಪ್ರಕಾರ ಇಂಥದ್ದೇನೋ ಓಹೋ ನಾನು ತಪ್ಪು ಜಾಗಕ್ಕೆ ಬಂದ್ಬಿಟ್ಟಿದ್ದೀನಿ, ತಪ್ಪು ಮನೆತನದಿಂದ ಹೆಣ್ಣನ್ನು ಮದುವೆ ಆಗ್ಬಿಟ್ಟಿದ್ದೀನಿ. ಯಾಕಂದ್ರೆ ಈಗ ಅವರು ಒಂದು 10 ವರ್ಷ ಇದ್ದು ಆಮೇಲೆ ಈ ರೀತಿ ನಡ್ಕೊಂಡಿದ್ದಲ್ಲ, ಮದುವೆ ಆದ 1 ವರ್ಷದೊಳಗಡೆನೆ ಇದೆಲ್ಲ ಗೊತ್ತಾಯ್ತು ನಿಮಗೆ, ಹೌದಲ್ಲ? ಓದಿತ್ತಲ್ಲ, ಯಾಕಾಗ ಮಾಡ್ಲಿಲ್ಲ ನೀವು? 6 ತಿಂಗಳು ಒಳಗೆ ಗೊತ್ತಾಯ್ತು ಗುರುಗಳೇ, ಅದು ಗೊತ್ತಾಯ್ತು. ಬಟ್ ಆಗ ನೀವು ಕರೆಯುವಷ್ಟು ಕರೆದು ಅವ್ವ ತಾಯಿ ಭರವ ಅಲ್ಲಿ ಬದುಕೋಣ ಎಲ್ಲ ರೀತಿಯಲ್ಲೂ ಕೇಳಿ ಬೇಡಿ ಎಲ್ಲ ಆಗಿದ್ದ ಮೇಲೆ ಇವ್ರು ಆಗಲ್ಲ ಅಂದಾಗ, ಅಥವಾ ತಾಯಿ ಬರಲ್ಲ, ನಮ್ಮ ಅಮ್ಮನ್ ಬಿಟ್ಟು ನಾ ಬರಲ್ಲ, ಆಯ್ತಪ್ಪ ಅದೆಲ್ಲ ಗೊತ್ತಾದ್ಮೇಲೆ ಯಾಕೆ ನೀವು ಬಿಡಿಸ್ಕೊಳ್ಳಿಲ್ಲ ಅಂತ ನನ್ನ ಪ್ರಶ್ನೆ. ಇದೇ ಗುರುಗಳೇ, ಒಂದ್ಸರಿ ನೋಟಿಸ್ ಕೊಟ್ಟೆ, ನೋಟಿಸ್ ಜಾರಿ ಮಾಡ್ಲಿಲ್ಲ.
ಹ್ಮ್ ಲಾಯರ್ ನೋಟಿಸ್ ಕೊಟ್ಟೆ, ಜಾರಿ ಮಾಡ್ಲಿಲ್ಲ. ಆಮೇಲೆ ನನಗೆ ಇವ್ರು ಇಲ್ಲಿ ಕಡೆ ತಾಯಿ ತಂದೆಗಳು ಹಿಂಗ ಅನ್ನೋದ್ಗೆ ಬಿಡು ಅಲ್ಲೇ ಹೋಗಿರೋಣ ಅನ್ನೋದು, ಅಲ್ಲಿ ಆ ನೋವು ನೋಡೋದು, ಈ ಕಡೆಗೆ ಇಲ್ಲಿ ನೋವು ನೋಡೋದು. ನಮ್ಮ ಮನೆಗ್ ಬಂದು ಬಳಸ್ಲಿಲ್ಲ, ಈ ಕಡೆಗೆ ನಾನು ಅಲ್ಲಿ ಇರ್ಲಿಲ್ಲ. ಈ ನೋವುಗಳು ತಿನ್ಕೊಂಡು, ಈ ಅವಮಾನಗಳು ತಿನ್ಕೊಂಡು ಹೆಂಗಿರೋಣ ಅನ್ನೋದು ಬರೋದು. ಇದೇ ನೋವಲ್ಲೇ ಬಂದ್ಬಿಟ್ಟೆ ಗುರುಳೆ ನಾನು ಇವತ್ತು. ಈಗ ಎಲ್ಲನ ದಾರಿ, ಆ ದಾರಿಗೆ ಹೋಗ್ಬೇಡ ಅಂದ್ರೆ ಹೋಗಲ್ಲ ಗುರುಳೆ ನಾನು. ಅಂತ ಸಿಚುವೇಶನ್ ನಾನು ಇದ್ಕೊಂಡು ಇದು ಮಾಡೋದು. ಇವತ್ತಿನ ಪರಿಸ್ಥಿತಿ ಒಳಗೆ ಇವತ್ತು ಯಾವ್ದೇ ಒಂದು ಹೆಣ್ಣೆಂಗ್ಸ್ ನಂಗೆ ಹಸ್ತ ಮುಟ್ಬೇಕು ನನ್ಗೆ ಇಷ್ಟ ಇಲ್ಲ ಗುರುಳೆ. ಇವತ್ತು ನೋಡ್ತಾ ಇದ್ದೀನಿ, ಇವತ್ತು ನಿಮ್ ಎಪಿಸೋಡ್ಗಳು ನೋಡಿ ಇವತ್ತು ಅರ್ಧ ಬುದ್ಧಿ ಕಲ್ತ್ಕೊಂಡಿದ್ದಿ ಗುರುಳೆ ನಾನು ಇವತ್ತು. ಆಗ್ಲಿ ಬಟ್ ಅವತ್ತು ನಿಮ್ ತಂದೆ 3 ವರ್ಷದಿಂದ ಇವತ್ತು ಅವ್ರ ಮನೆ ಬಿಟ್ಟು ಬಂದ್ಮೇಲಿದ್ದಾಗ ಇವತ್ತು ನಾವು ನೋಡ್ಕೊಂಡು ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೆ ಕ್ರೆಷರ್ ಅಲ್ಲಿ ಗುರುಳೆ. ಅಲ್ಲಿಂದ ಅಲ್ಲಿಗೆ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಗುರುಳೆ ಅಷ್ಟೇ. ಅಂತದ್ರಲ್ಲೂ ಸಹಿತ ತಗ ಹೋಗ್ಲಿ ಮನೆಗೆ ಏನು ಇಲ್ವೋ ಎತ್ತಲಿಲ್ವೋ ಪಾಪ ಏನ್ ಮಾಡ್ಕೊಂತಾರೆ ಅನ್ನೋದು, ಆ ದುಡ್ಡು ಕೊಡೋದು, ಕಸ್ಬಿಟ್ಟು ಕೊಡೋದು. ಅಯ್ಯೋ ನನ್ ಮಗಳೇನ್ ತಿಂತಾಳೋ, ನನ್ ಹೆಂಡ್ರೇನ್ ತಿಂತಾಳೋ ಅಂತ ಹೇಳಿ. ಅದು ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಗುರುಗಳೇ ನನ್ನ ಇವತ್ತು ಪರಿಸ್ಥಿತಿಗೆ. ಇವತ್ತು ಅಲ್ಲ, ಈಗ ಅವ್ರಿಗೆ ಇನ್ನೊಬ್ರು ಯಾರೋ ಆಸೆ ಇರೋದಾದ್ರೆ ಅಥವಾ ಅವ್ರಿಗೆ ಇನ್ನೊಬ್ಬ ಪುರುಷ ಬೇಕು ಅನ್ನೋದಾದ್ರೆ ನಿಮಗೆ ಡೈವರ್ಸ್ ಕೊಟ್ಟು ಅವ್ರನ್ನೇ ಮದುವೆ ಆಗ್ಬೋದಲ್ವಾ? ಯಾಕೆ ಡೈವರ್ಸ್ಗೆ ಅಪ್ಲೈ ಹಾಕೋ ನೀನು ಅಪ್ಲೈ ಹಾಕಿ ನಾನು ಬರ್ಕೊಡ್ತೀನಿ. ನೀವು ತಗೊಳ್ಬೇಕಿತ್ತು. ಅದೇ ಗುರುಗಳೇ ನಾನು ತಗೊಂಬೇಕಾಗಿತ್ತು, ಅದು ತಪ್ಪು. ಇವಾಗ ನಾನು ಯಾರು ಬೆಂಬಲ ಕೊಡೋದ್ರಿಗಿಲ್ವಲ್ಲ. ಹೋದ್ರೆ ನಾನು ಒಬ್ಬ ಹೋಗ್ಬೇಕು, ಇದು ನಾನು ಒಬ್ಬಿರ್ಬೇಕು. ಹೋದ್ರೆಲ್ಲ ಏನು ಲಾಯರ್ಸ್ ಇದ್ ಮಾಡ್ತಾರ, ಫೀಸ್ ಕಟ್ಟು, ಅವತ್ ಬಾ ಇವಾಗ ಬಾ ಅಂತಾರೆ ಅಂತನ್ನೋದು, ನೆಗ್ಲೆಕ್ಟ್ ಮಾಡೋದು, ಇದ್ ಮಾಡ್ಕೊಂಡು ಸುಮ್ಮನೆ ಗುರುಗಳೇ ನಾನು ಇವತ್ತು. ಒಂದ್ ವೇಳೆ ಯಾವತ್ತು ತಗೊಂಡಿದ್ರೆ ಬೇರೆ ಮದುವೆ ಆಗ್ತಿದ್ರೆ ಎಷ್ಟೊತ್ತಿಗೆ? ಎಲ್ಲಿ ಗುರುಗಳೇ ನನಗೆ ಮದುವೆ ಆಗ್ತಾ ಇರೋದ್ರಿಂದ. ಆಸ್ತಿ ಅಂತಸ್ತು ಏನಾದ್ರು ಇದೆಯಾ? ಇದೆ ಗುರುಗಳೇ, 2 ಎಕರೆ 13 ಕುಂಟೆ ಜಮೀನ್ ಇದೆ. ನಾಳೆ ದಿನ ಬರ್ತಾರ ಅದಕ್ಕೆ ಅಂತ ಅನ್ಸುತ್ತಾ? ಅದತ್ತು 100 ಸತಿ ಬಂದೇ ಬರ್ತಾರ ಅವರು. ಈಗ ಯಾವ್ದೋ ರಕ್ಷಣಾ ವೇದಿಕೆಗೆ ಅಂತ ಹೇಳ್ಬಿಟ್ಟು ಸೇರ್ಕೊಂಡು ಅಲ್ಲಿ ಗೂಡ್ ಗುಂಪಲ್ ಹಾಕೊಂಡು ಲೈವ್ ಅಲ್ಲಿ ಬರೋದು, ಅಲ್ಲಿಗೆ ಹೋಗೋದು, ಅಲ್ಲಿ ರಕ್ಷಣೆ ಕೊಡ್ತೀವಿ ಅನ್ನೋದು, ಆ ಸ್ಟೇಷನ್ಗಳಿಗೆ ಹೋಗೋದು, ಈ ಸ್ಟೇಷನ್ಗಳಿಗೆ ಹೋಗೋದು, ಇವ್ ಮಾಡ್ಕೊಂಡು ಓಡಾಡ್ತಾರೆ ಗುರುಗಳೇ. ನೈಟ್ ಹೊತ್ತು 12 ಗಂಟೆ ಅನ್ನಲ್ಲ, 1 ಗಂಟೆ ಅನ್ನಲ್ಲ, ಯಾರ್ ಬೇಕಾದ ಜೊತೆಗೆ ಹೋಗ್ತಾರೆ ಮನೆಗೆ. ಈಶ್ವರ, ಆಯ್ತಪ್ಪ. ಈಗ ಅಂದ್ರೆ ಆರೋಗ್ಯ ಚೆನ್ನಾಗಿದೆಯಾ ನಿಮ್ದು? ಟೈಮ್ ಊಟ ತಿನ್ನಕ್ ಆಗ್ತಾ ಇಲ್ಲ. ಇವೆಲ್ಲ ಮನಸ್ಸಿಗೆ ನಮ್ಗೆ ಯಾವಾಗ್ಲೂ ಅವ್ರದೇ ನೆನಪು. ಊಟ ಮಾಡಕ್ ಕೂತ್ಕೊಂಡ್ರು ಅಷ್ಟೇ ನಿದ್ದೆ ಬರಲ್ಲ ಗುರುಗಳೇ. 1 ಅವರ್ ಮನೆ ಕಂಡ್ರೆ ಅಲ್ಲಿ ಎದ್ಬಿಟ್ಟು ಸುಮ್ಮ ಕೂತ್ಕೊಂಡು ಒಬ್ನೇ ಚಿಂತೆ ಮಾಡ್ತಿದ್ವಿ. ಯಾರು ಅವ್ರೇ ಹೋಗ್ಲಿ ಬಿಡಪ್ಪ, ಮಾತು ಕತ್ಕೊಂಡಂಗಿಲ್ಲ, ಒಬ್ನೇ ಏಕಾಗಿಯಾಗಿ ಇರ್ತೀನಿ. ಬೆಳಗ್ಗೆ ಎದ್ದು ಗುರುಗಳೇ ಬಾಗಿಲು ಸಾಸ್ ಎಷ್ಟ ಗುಗ್ಬೇಕು, ದೇವ್ರ ಒಂದ್ ಕಡ್ಡಿ ಹಚ್ಚಿ ಅದು ಮಾಡಿ ಕೆಲ್ಸಕ್ಕೆ ಹೋಗ್ತೀವಿ ಗುರುಗಳೇ. ನಾವು ಒಳ್ಳೆ ಸಂಸ್ಕೃತಿಯಾಗಿ ಬಂದಿದ್ದೀವಿ ಅಂತ ಹೇಳಿ. ಆಯ್ತು, ಇರ್ಲಿ, ಸಮಾಧಾನ ಮಾಡಿಕೊಳ್ಳಿ. ನೋಡಿ, ಈ ಸಮಯದಲ್ಲಿ ಅವರಿಗೆ ಸೌಂದರ್ಯ ಇರೋ ಸಮಯದಲ್ಲೋ ಅಥವಾ ಎಲ್ಲ ಚೆನ್ನಾಗಿ ನಡೆಯೋ ಸಮಯದಲ್ಲೋ ಗುರುಗಳೇ ಆಕೆ ತಾಯಿರ ಗಂಟ ಅಷ್ಟೇ ಗುರುಗಳೇ. ಆಕೆ ತಾಯಿ ಒಂದು ಕಾಲ್ವಾದ್ಲು ಅಂತಂದ್ರೆ ಇವಳು ಪರದೇಶಿ ಗುರುಗಳೇ. ಇವತ್ತು ಅದನ್ನ ಯೋಚನೆ ಮಾಡ್ಕೊಂಡು ಇವತ್ತು ಈ ನೋವಲ್ತಿದ್ದಿ ಗುರುಗಳೇ. ನಾನು ಇವತ್ತು ನನ್ನ ಮಗಳು ತಬ್ಲಿ ಆಗ್ತಾಳೆ, ನನ್ನ ಹೆಂಡು ತಬ್ಲಿ ಆಗ್ತಾಳೆ. ಇವತ್ತು ಅವಳು ಮಾತು ಕೇಳ್ಕೊಂಡು, ಅತ್ತೆ ಮಾತು ಕೇಳ್ಕೊಂಡು ಇವತ್ತು ಈ ಪರಿಸ್ಥಿತಿ, ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಇವತ್ತು ಆಗ್ತಾಳೆ. ಕೋರಂ ಕೊಡಕ್ ಆತ್ನೋ ಆಕೆ. ಅವ್ನು ಹೇಳ್ಕೊಟ್ಟಂಗೆ, ನಿನ್ ಮಗಳು ನಿನ್ನ ಹತ್ರ ಕಿಟ್ಕ, ಅವ್ನ್ ಬರ್ಲಿ, ಅವ್ನ್ ಗುಲಾಮ್ನಾಗ ಇರ್ಬೇಕಿಲ್ಲಿ. ನಾನು ಎಷ್ಟ್ ದಿನ ಅಂತ ಇರ್ತೀನಿ, ನಾನು ಎಷ್ಟೇ ಅಂತ ನೀನ್ ನೋಡ್ಕೊಂತೀನಿ. ನೀವು ಹೋದ್ರೆ ಸೇರಿಸ್ಕೊಳ್ತಾರ? ನನ್ ಇಷ್ಟ ಇಲ್ಲ ಗುರುಗಳೇ. ಓಕೆ, ಹೋದ್ರೆ ಸೇರಿಸ್ಕೊಳ್ತಾರ? ನನಗೆ ಇಷ್ಟ ಇಲ್ಲ ಗುರುಗಳೇ. ನಾನು ನನ್ಗೆ ಇಷ್ಟನೇ ಇಲ್ಲ ಅಲ್ಲಿಗೆ ಹೋಗ್. ನನಗೆ ಕಾಲ್ ಇಕ್ಬೇಕು ನನಗೆ ಮನ್ಸೇ ಇಲ್ಲ. ಹೋಗಿ ಬಂದು ಸ್ಟೇಷನ್ಗಳಿಗೆ ಓಡಿಸಿ ಅದೇ ಗೇಟ್ ಹತ್ರ ಬಿದ್ದಿದ್ದೀನಿ. ಕೈ ಕಾಲೆಲ್ಲ ಊದೇವೆ.
ನೋಡ್ಲಿಲ್ಲ ಗುರುಳೆ ನಾನು ತಿರುಗಿ ನನ್ ಗಂಡನಿಗೆ ಹಿಂಗ್ ಹೊಡ್ಸಿದಿನಲ್ಲ, ಹಿಂಗ್ ನನ್ ಗಂಡನ್ ನೋಡ್ಬೇಕು ಅಂತ ನೋಡ್ಲಿಲ್ಲ ಗುರುಳೆ. ಹೊರಗಡೆ ಜನ ಅಯ್ಯಪ್ಪ ಆ ಹುಡುಗನ್ ನಂಗೆ ಹೊಡ್ಸ್ಬಿಟ್ಟು ಬಿಸಾಕ್ ಹೋಗವ್ರೆ ಅಂತ ಅಂದ್ರೆ ಆ ಕರ್ಣನೆ ಬರ್ಲಿಲ್ಲ ಗುರುಳೆ. ನನ್ ಗಂಡಗ್ ಫೋನ್ ಮಾಡಿ ಮಾತಾಡಿಸ್ಬೇಕು, ನನ್ ಗಂಡನ್ ನೋಡ್ಬೇಕು, ನನ್ ಗಂಡನ್ ಮಾಡ್ಬೇಕು, ಆ ಹುಡ್ಗಿಗೆ ಇದೇ ಇಲ್ಲ ಗುರುಳೆ. ಕಲ್ಲು ಹೃದಯ ಗುರುಳೆ. ಆ ರೀತಿ ಬೆಳ್ಕೊಂಬಂದಿರೋದು ಗುರುಳೆ. ಅದು ತಂದೆ 4 ವರ್ಷಕ್ಕೆ ಬಿಟ್ಟು ಆಚೆಗೆ ಹೋಗೋದಕ್ಕೆ ಕಾರಣ ಏನಂದ್ರೆ ಅದನ್ನ ತಂದೆ ಜೊತೆಗೆ ಇನ್ನೊಬ್ಬ ಬರೋಣಂತೆ ಇದ್ನು ಮುಸ್ಲಿಮ್ಸ್ ಗುರುಳೆ. ಮಾವಿನಕಾಯಿ ವ್ಯಾಪಾರ ಮಾಡ್ಸೋದಕ್ಕೆ ಇವನಲ್ಲಿ ಮಾವಿನಕಾಯಿ ಕೊಡ್ಸಕ್ಕೆ ಅಂತೇಳಿ ಹೋಗೋಣಂತೆ. ಅದನ್ನು ಡ್ರಿಂಕ್ಸ್ ಪಾರ್ಟಿ ನಮ್ ಭಾವ ಮನೆ ಕರ್ಕೊಂಬಂದು ಟೀ ಕೊಡೆ ಅದ್ ಕೊಡೆ ತಿಂಡಿ ಕೊಡೆ ಅಂತ ಹೇಳ್ಬಿಟ್ಟು ಪರಿಚಯ ಮಾಡಿ ಅಂದಿದ್ಕೆ ಕುಡ್ದಾಗ ಏನೋ ಒಂದ್ ಮಾತು ಅಂದಿದ್ಕೆ ನೀನೆಲ್ಲ ಬಟ್ ನನಗೆ ಗಂಡ ಹೋಗ ಅವನೇ ನನಗೆ ಗಂಡ ಅಂತಂದಂತೆ ಗುರುಳೆ ನಂಗೆ ನಮ್ಮ ಅತ್ತೆ. ಅದೊಂದು ಮಾತಿಗೆ ಇವತ್ತು ಆತ್ಮ ಹೋಗ್ಬಿಟ್ಟು ಬೇರೆ ಕಡೆ ಮದುವೆ ಆಗಿ ಆತ್ಮ ನಾನು ನೋಡಿಲ್ಲ ಗುರುಳೆ. ತಂದೆ ಅವ್ರ ಭಾವ ನಮ್ಮ ಭಾವ ಹೆಂಗವನಿ ಅಂತ ನಾನು ನೋಡಿಲ್ಲ ಗುರುಳೆ. ಭಾವ ಅಲ್ಲ ಮಾವ ಗುರುಳೆ. ಆಯ್ತು, ಈಗ ಕೇಳಿಸ್ಕೊಳ್ಳಿ, ನನ್ನ ಮಾತು ಕೇಳಿಸ್ಕೊಳ್ಳಿ. ಈ ಸಮಯದಲ್ಲಿ ಭಗವಂತ ನಿಮಗೆ ಯಾವುದೋ ಪ್ರಾರಬ್ಧ, ಯಾವುದೋ ತಪ್ಪು ಆಯ್ಕೆ, ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ತೆಗೆದುಕೊಂಡ ಕೆಟ್ಟ ನಿರ್ಧಾರಗಳು ಜೀವನ ಪೂರ್ತಿ ಗಾಯವಾಸಿಯಾದರೂ ಮಚ್ಚೆ ಉಳಿಯುವಂತೆ ಕೆಲವೊಮ್ಮೆ ನಮಗೆ ಅವ್ರು ಬೇಡ, ನಮಗೆ ಅವ್ರು ಬೇಕು, ಈ ಆಯ್ಕೆಯ ನಿರ್ಧಾರಗಳು ಕೆಲವೊಮ್ಮೆ ನಮ್ಮ ಕೈಲಿ ಇರ್ತವಾದರೂ ಒಂದು ಹಂತ ಆದಮೇಲೆ ನೀನು ಬೇಕು ಅಂದ್ರೆ ಅವ್ರು ಸಿಗಲ್ಲ, ಬೇಡ ಅಂದ್ರೆ ದೂರ ಹೋಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ, ಅನುಭವಿಸ್ಲೇಬೇಕು ಅನ್ನೋ ಸ್ಥಿತಿಗೆ ನಾವು ತಲುಪಿಡ್ತೀವಿ. ಇವತ್ತು ಅಂದರೆ ಯಾರೋ ನಿಮಗೆ ಹೆಣ್ಣು ತೋರಿಸಿದ್ರು, ಯಾರೋ ನಿಮ್ಮನ್ನ ಬೇಕಂತಲೇ ಇಲ್ಲಿ ಸಿಗಾಕ್ಸಿದ್ರು, ಯಾರೋ ನಿಮ್ಮನ್ನ ಈ ಸಂಬಂಧಕ್ಕೆ ತಂದು ಗಂಟು ಹಾಕಿದ್ರು, ಮೇಲ್ನೋಟಕ್ಕೆ ಇದನ್ನ ಎಷ್ಟೇ ಕೂಲಂಕುಷವಾಗಿ ಪರಿಶೀಲಿಸಿದ್ರು ಅಂತಿಮವಾಗಿ ನನ್ನ ಕರ್ಮದಲ್ಲಿ ಅದಿತ್ತು. ಅಂದ್ರೆ ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಅವತ್ತಿಗೆ ನಿಮ್ಮ ಬುದ್ಧಿವಂತಿಕೆ ಅಷ್ಟಿರಲಿಲ್ಲ, ಅವತ್ತಿಗೆ ಜೊತೆಗೆ ನಿಮ್ಮ ತಂದೆ ಇರಲಿಲ್ಲ, ಅವತ್ತಿಗೆ ನಿಮ್ಮನ್ನು ಉದ್ಧಾರ ಮಾಡುವ, ನಿಮ್ಮ ಬಗ್ಗೆ ತುಂಬ ಕಾಳಜಿ ವಹಿಸುವ, ಈ ರಸ್ತೆ ಬೇಡಪ್ಪ, ಈ ರಸ್ತೆಗೆ ಹೋಗೋಣ, ಯಡಿಯೂರು ಹಿಂಗೆ ಹೋಗುತ್ತೆ ಅಂತ ಹೇಳೋಕೆ ಯಾರೂ ಇರಲಿಲ್ಲ, ನಿಮಗೂ ಗೊತ್ತಿರಲಿಲ್ಲ. ಅರ್ಥಾತ್ ಇನ್ಯಾರೋ ನಡೆಸಿದಂತೆ ನೀವು ನಡೆದ್ರಿ. ಲೋಕದಲ್ಲಿ ಇನ್ಯಾರದೋ ಮಾತನ್ನು ಅತ್ಯಂತ ಕುರುಡಾಗಿ ನಂಬುವ ಎಲ್ಲರ ಸ್ಥಿತಿಯೂ ಕಡೆಗೆ ಇಲ್ಲಿಗೆ ಬಂದು ತಲುಪೋದು. ಈಗ ನಿಮ್ಮ ಡ್ರೈವಿಂಗ್ ಕೆಲಸನೇ ಅಂತ ಅಂದುಕೊಳ್ಳೋಣ, ಅದೊಂದು ಪೂಜನೀಯ ಕೆಲಸ. ನೀವು ಡ್ರೈವರ್ ಆಗಿ ಹಿಂದ್ಗಡೆ ಕೂತಿರೋ ಪ್ಯಾಸೆಂಜರ್ ಪಾಪ ಸಿಟಿಗೆ ಹೊಸಬ ಇದ್ದಾನೆ, ಜಾಗಕ್ಕೆ ಹೊಸಬ ಇದ್ದಾನೆ, ಎಲ್ಲಿಗೆ ಅಂತ ಕೇಳ್ತೀರಾ, ಸ್ವಾಮಿ ಇಂಥ ಕಡೆ ಹೋಗಬೇಕು ಆದರೆ ನನಗೂ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂದಾಗ ನೀವು ಡ್ರೈವರ್ ಅತ್ಯಂತ ದೈವಿಕ ಮನುಷ್ಯನಾದರೆ ಅಥವಾ ಸಜ್ಜನ ಮನುಷ್ಯನಾದರೆ, ಅಯ್ಯೋ ಹೌದಾ ಸರ್ ನನಗೆ ಗೊತ್ತು ಸರ್, ಡೋಂಟ್ ವರಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತೀರಾ. ನೀವು ಒಳ್ಳೆಯವರಾದರೆ. ಆದರೆ ಹಿಂದ್ಗಡೆ ಕೂತಿರೋನ್ಗೂ ಏನು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತು, ಬಟ್ ಹೇಗೆ ಅಂತ ಗೊತ್ತಿಲ್ಲ. ಆದರೆ ಡ್ರೈವರ್ ಆಗಿರುವ ಆ ಮನುಷ್ಯ ಅತ್ಯಂತ ಕುತಂತ್ರದವನು ಅಥವಾ ಅವನು ಸ್ವಾರ್ಥದವನು ಅಂದಾಗ ಅಲ್ಲಿ ಮೋಸದ ಬುದ್ಧಿ. ಈ ಹಿಂದ್ಗಡೆ ಕೂತಿರೋ ಪ್ಯಾಸೆಂಜರ್ ಏನಿದ್ದಾನೆ ಅವನು ಎಷ್ಟೇ ಓದಿರ್ಬೋದು, ಏನೇ ಇರ್ಬೋದು, ಆ ಕ್ಷಣಕ್ಕೆ ಡ್ರೈವರ್ಗೆ ಅಡಿಯಾಳು. ಅಂದರೆ ಡ್ರೈವರ್ ಆತ ಹೆಂಗೆ ಹೋಗ್ತಾನೋ ಈತ ಹಂಗೆ ಹೋಗ್ತಾನೆ. ನೀವು ಅವತ್ತು ಹೆಣ್ಣು ನೋಡ್ಲಿಕ್ಕೆ ಬಂದಾಗ ನೀವು ಹೆಚ್ಚು ಕಡಿಮೆ ಪ್ಯಾಸೆಂಜರ್ ಆಗಿದ್ರಿ, ನಿಮಗೆಲ್ಲೋ ಹೋಗ್ತಿದೀವಿ ಅಂತ ಗೊತ್ತು, ಬಟ್ ಎಲ್ಲಿಗೆ ಅಂತ ಗೊತ್ತಿಲ್ಲ. ಅವತ್ತು ಹಾಗೆ ಒಂದು ವೇಳೆ ನಾನು ಒಂದು ವಾಹನಕ್ಕೆ ಕೂತಾಗ ನನಗೆ ಎಲ್ಲಿಗೆ ಹೋಗಬೇಕು, ಅಟ್ಲೀಸ್ಟ್ ಈ ಹೇಗೆ ಹೋಗಬೇಕು ಅನ್ನೋ ಮಿನಿಮಮ್ ಸೆನ್ಸ್ ಇಲ್ಲ ಅಂದ್ರೆ ನಾವು ಇನ್ನೊಬ್ರು ಗಾಡಿ ಹತ್ತಬಾರ್ದು. ಇದು ಬದುಕಿನ ಪಾಠ. ಇದು ಅವತ್ತು ನಿಮ್ಮ ತಂದೆ ಹೇಳಿದ್ರು, ಅವರು ಹೇಳಿದ್ದು ಯಡಿಯೂರು. ಈ ಅಂದರೆ ತಂದೆಯ ಮಾತನ್ನು ಪಾಲಿಸಬೇಕಾದದ್ದು ರಾಮಚಂದ್ರನ ಹಾಗೆ ಪಾಲಿಸಿದ್ರೆ ಬಹುಶಃ ನೀವು ಇಲ್ಲಪ್ಪ ನೀನು ಎಲ್ಲೆಲ್ಗೂ ಕರ್ಕೊಂಡು ಹೋಗ್ಬೇಡ, ನಿನಗೆ ಸರಿಯಾಗಿ ಇಷ್ಟು ನಿನಗೆ ಸೂಟ್ ಆಗೋದೇ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದ್ನಲ್ಲ, ತಂದೆ ಹೇಳಿದ್ದೇನಪ್ಪ ಯಡಿಯೂರು ಕಣೆಯ, ನೀನೇನು ಅಲ್ಲಿ ಕರ್ಕೊಂಡು ಹೋಗ್ತೀಯ ಅಂದರೆ ತಂದೆ ಮನೇಲಿ ಹೇಳಿದ ಬೇರೆ, ಈ ಹೊರಗಡೆ ಹೇಳಿದ ಬೇರೆ. ನೀವು ಕೇಳಿದ ಹೊರಗಡೆ ಒಂದು ಮಾತು. ಗುರುಗಳೇ ಅದನ್ನ ನಾನು ಹೇಳಿದೆ ಅದನಿಗೆ, ಬೇಡ ಇಲ್ಲಿಗೆ ಹೋಗೋಣ ಅಂತ, ನೀನು ಕರೆಕ್ಟ್ ಸೂಟ್ ಆಗಂತ ತೋರಿಸ್ತೀನಿ ಬಾ. ಆಯ್ತು, ಅದನ್ನು ತೋರಿಸು ಅನ್ಬೇಕಾಯ್ತಲ್ಲ. ಅದನ್ನ ಫಸ್ಟ್ ಅಲ್ಲಿಗೆ ಹೋಗಿ ಬರೋ, ಇಲ್ಲಿಗೆ ಹೋಗ್ಬಿಟ್ಟು ನೋಡ್ಕೊಂಡು ಅಲ್ಲಿಗೆ ಹೋಗೋಣ ಬಾ, ಇದ್ ನೋಡ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟು ಬರಂಬ ಅಂದ್ರು. ಆಮೇಲೆ ಇದನ್ನ ತೋರ್ಸಿದ್ಬೇಕು ನಾನು ಏನ್ ಮಾಡಿದೆ, ಇದನ್ನೇ ಇಷ್ಟಪಟ್ಟೆ ಗುರುಗಳೇ.
ಆಯಿತು, ನಾನು ಅದನ್ನೇ ಅಂತಿಮವಾಗಿ ಇಲ್ಲಿವರೆಗೂ ನಡೆದು ಹೋಗಿದೆ. ಆದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ನೆಪ ಇಟ್ಕೊಂಡು ನಾನು ಲೋಕಕ್ಕೇನೋ ಹೇಳಬೇಕಿದೆ. ಹೌದು ಗುರುಗಳೇ, ಹೇಳ್ಬೇಕು ಗುರುಗಳೇ. ನಿಮ್ಮ ಎಷ್ಟೋ ಜನ ಇವತ್ತು ಇಂಥ ಪರಿಸ್ಥಿತಿ ಹೋಗಿದ್ ನಂದ್ಯಾ ಇದು ಗುರುಗಳೇ. ಎಲ್ಲ ಒಂದ್ ಕಡೆಗೆ ಎಷ್ಟೋ ಹೆಣ್ಮಕ್ಳುಗಳ ಜೀವನಗಳು ಹಾಳಾಗಿ ಹೋಗ್ತವೆ ಗುರುಗಳೇ. ಇವತ್ತು ಕುಡಿಯೋ ಗಂಡ ಸಿಗ್ತಾನೆ, ಒಳ್ಳೆ ಹೆಂಡತಿ ಸಿಗ್ದವ್ರಿಗೆ ಒಳ್ಳೆ ಗಂಡ ಸಿಗಲ್ಲ, ಒಳ್ಳೆ ಗಂಡ ಸಿಗ್ದವ್ರಿಗೆ ಒಳ್ಳೆ ಹೆಂಡತಿ ಸಿಗಲ್ಲ. ಈಗ ನಮ್ಮ ಹತ್ರ ಏನೊಂದೇನಿಲ್ಲ ಗುರುಗಳೇ, ಯಾಬಿಟ್ಟು ಡ್ರಿಂಕ್ಸ್ ಮಾಡ್ತಾನೆ ನನಗೆ ಎಷ್ಟೇ ಟೆನ್ಷನ್ ತಗೊಂಡ್ರು, ಎಷ್ಟೇ ಇದ್ ಮಾಡ್ಕೊಂಡ್ರು ಅದಕ್ಕೆ ತಾನು ಹೋಗಲ್ಲ ಗುರುಗಳೇ ಆ ಹ್ಯಾಬಿಟ್ಗೆ. ಇರ್ಲಿ, ನಾನು ಹೇಳೋದು ಇವತ್ತಿಗೆ ಈ ಪರಿಸ್ಥಿತಿಗೆ ಬಂದಿದ್ದೀರಿ, ತೊಂದರೆ ಇಲ್ಲ. ಆದರೆ ಯಾರ ಬಗ್ಗೆನೂ ನಮ್ಮ ಅತ್ತೆ ಹಿಂಗೆ, ನನ್ನ ಹೆಂಡತಿ ಹಿಂಗೆ ನೋಡಿ, ಡೈವರ್ಸ್ ತಗೊಂಡ್ರು ತಗೊಂಡದೇ ಇದ್ರು ವ್ಯತ್ಯಾಸ ಏನೂ ಇಲ್ಲ ನನ್ನ ಪ್ರಕಾರ. ಹೌದು ಗುರುಗಳೇ. ತಗೊಂಡಿದ್ದು ಒಂದು ವೇಳೆ ಇನ್ನೊಂದು ಮದುವೆ ಆಗ್ತೀನಿ ಅಂತ ಏನು ಖಾತ್ರಿ ಇರಲಿಲ್ಲ, ಅಥವಾ ಆಗಿದ್ರೂ ಕೂಡ ಅದು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿತ್ತು ಅನ್ನೋ ಖಾತ್ರಿನೂ ಏನಿಲ್ಲ. ಅಂದ್ರೆ ಈಗ ಡೈವರ್ಸ್ ತಗೊಂಡ್ರು ತಗೊಳ್ಳದೆ ಹೋದ್ರು ಕಟ್ಕೊಂಡ ಹೆಂಡತಿಗೆ ಹುಟ್ಟಿಸಿದ ಮಗಳಿಗೆ ಏನು ಕೊಡಬೇಕು, ಕೊಡಲೇಬೇಕು. ನನ್ನ ಪ್ರಕಾರ ಈ ಸಮಯದಲ್ಲಿ ಎಲ್ಲರ ಮುಖವಾಡಗಳು ಗೊತ್ತಾಗಿ, ಲೋಕ ಹೇಗೆ, ಜನಗಳು ಹೇಗೆ, ಈ ಹುಟ್ಟು ಸಾವಿನ ನಡುವಿನ ಈ ನಾಟಕದಲ್ಲಿ, ಈ ಸಂಜೆವರೆಗಿನ ಸಂತೆಯಲ್ಲಿ ಯಾರ್ಯಾರು ನಮಗೆ ಉಪಕಾರ ಮಾಡಬಲ್ಲರು, ಯಾರ್ಯಾರು ನಮಗೆ ದ್ರೋಹ ಬಗೆಯಬಲ್ಲರು, ಅವರಿವರನ್ನು ನಂಬಿಕೊಂಡು ನಡೆಸುವ ಜೀವನ ಇದಲ್ಲ. ಎಷ್ಟು ಬೇಗ ನಾನು ಪಾಠ ಕಲಿತೀನೋ ಅಷ್ಟು ಒಳ್ಳೆಯದು. ನೀವು ಇನ್ನೊಬ್ಬರಿಗೆ ಬೇಕಾದ್ರೆ ಹೇಳ್ಕೊಡೋರಾಗಿ, ಆದರೆ ನೀವು ಸದಾ ಕೇಳೋರೇ ಆಗ್ಬಿಟ್ರೆ, ಯಾಕಂದ್ರೆ ಹೇಳ್ಕೊಡೋರೆಲ್ಲ ಒಳ್ಳೇದನ್ನೇ ಹೇಳ್ಕೊಡ್ತಾರೆ ಅಂತ ಏನಿಲ್ಲ. ಈಗ ನೀವು ಕಲ್ತಿದ್ದೀರಿ, ಹೌದು, ಬದುಕು ನಾಳೆನೇ ಮುಗಿಬಹುದು, ನಾಡಿದ್ದೇ ಮುಗಿಬಹುದು. ಮೋಸ ಮಾಡಿರೋ ಅವರೂ ಸಾಯ್ತಾರೆ, ಮೋಸ ಹೋಗಿರೋ ನೀನೂ ಸಾಯ್ತೀಯ. ಸಾವು ಎಲ್ಲರಿಗೂ ಬರುವಂಥದ್ದೇ. ಆದರೆ ಹಾಗೆ ಹೋಗುವ ಮುನ್ನ ನಾನು ಭಗವಂತ ಕೊಟ್ಟ ಈ ಜನ್ಮವನ್ನು, ಪವಿತ್ರ ಜನ್ಮವನ್ನು ಬಳಸಿಕೊಂಡು ಕಟ್ಕೊಂಡ ಹೆಂಡತಿಗೆ, ಒಡಿಸಿದ ಮಕ್ಕಳಿಗೆ, ಹೆತ್ತವ್ರಿಗೆ, ಇವ್ರು ಯಾರಿಗೂ ಕೂಡ ನಾನು ಬೇಕಂತ ಅತಿ ದೊಡ್ಡ ಮೋಸಗಳನ್ನೇನು ಮಾಡಿಕೊಂಡು ಬಂದಿಲ್ಲ. ಅಲ್ಲಲ್ಲಿ ಹೆತ್ತವರಿಗೆ ವಿರುದ್ಧವಾಗಿ ಒಂಚೂರು ನಡ್ಕೊಂಡೆ. ಹೌದು, ಆ ದುಃಖ ನಿಮ್ಮಲ್ಲಿ ಪಶ್ಚಾತ್ತಾಪ ಇರಬೇಕು. ಆದರೆ ಕಟ್ಕೊಂಡ ಹೆಂಡತಿಗೆ ಒಂದು ವೇಳೆ ನೀವು ನನ್ನ ಹತ್ರ ಹೇಳಿದೆ, ನೀವು ತುಂಬ ಕುಡಿಯೋರಾಗಿದ್ದು, ನೀವು ತುಂಬ ಹೆಂಡತಿ ಹೊಡೆಯೋರಾಗಿದ್ದು, ಅಥವಾ ನಾನಾ ರೀತಿಯಲ್ಲಿ ಅವ್ರಿಗೆ ನೀವು ತೊಂದರೆ ಕೊಟ್ಟು ಅವ್ರ ಆ ಕಾರಣಕ್ಕೆ ತವ್ರ ಮನೆಗೆ ಮುನ್ಸ್ಕೊಂಡು ಹೋಗಿದ್ದಿದ್ರೆ ಆ ಪಾಪ ನಿಮ್ಮದೇ ಆಗಿರುತ್ತೆ. ಅದನ್ನ ನನ್ನ ಹತ್ರ ಹೇಳದೆ ಹೋದ್ರು ನೀವು ಅದನ್ನ ಅನುಭವಿಸ್ಲೇಬೇಕು. ಇಲ್ಲ ಗುರುಗಳೇ, ಪರಮಾತ್ಮ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ನಂಬಬೇಕು ಗುರುಗಳೇ. ಇವತ್ತು ನಾನು ಸತ್ಯವಾಗಿ ಹೇಳ್ತಾ ಇದ್ದೀವಿ ಗುರುಗಳೇ. ತಾನು ಈಗ ನನ್ನ ಹತ್ರ ಏನೂ ಇಲ್ಲ ಗುರುಗಳೇ. ಯಾಬಿಟ್ಟು ಏನು ನಮ್ಮ ಮನೆಗೆ ಇವತ್ತು ನನ್ನ ಗಂಡ ಹೆಂಗೇನ ಗಂಡ ನಂಬ್ಲಿಲ್ಲ ಗುರುಗಳೇ. ಆಕೆ ತಾಯಿದು ಮುಂದಕ್ಕೆ ತಗೊಂಡು ತಾಯಿ ಹೇಳ್ದಾಗ ಕೇಳ್ಕೊಂಡು ಇದ್ ಮಾಡ್ಕೊಂಡ್ ಬಂದ್ರೆ ಬಿಟ್ರೆ, ನನ್ ಗಂಡ ಹೆಂಗೆ, ನನ್ ಗಂಡದ ಪರಿಸ್ಥಿತಿ ಏನು, ನನ್ ಗಂಡದ ಮನೆಗಿದ್ದು ನನ್ ಗಂಡ ನಾನು ಹೆಂಗ್ ನೋಡ್ಕೊಂತಾನೆ, ಹೆಂಗ್ ಮಾಡ್ತಾನೆ, ಅದು ಬರ್ಲೇ ಇಲ್ಲ ಗುರುಗಳೇ ಆಕೆಗೆ. ಆಗ್ಲಿ, ಎಲ್ಲದಕ್ಕೂ ಒಂದು ಕಾಲ. ನಾನ್ ನಿಮ್ಮಲ್ಲಿ ಕೇಳಿಕೊಳ್ಳೋದು, ಬಹಳ ಮುಂದೆ ಬಂದ್ಬಿಟ್ಟಿದ್ದೀರಾ. ಈ ಸಮಯದಲ್ಲಿ ಚೆನ್ನಾಗಿ ಆರೋಗ್ಯ ಕಾಪಾಡಿಕೊಂಡು ಚೆನ್ನಾಗಿ ದುಡಿಮೆ ಮಾಡ್ಕೊಳ್ಳಿ. ನಾಳೆ ದಿನ ಎಲ್ಲರಿಂದಲೂ ಮೋಸ ಹೋಗಿ, ಎಲ್ಲರಿಂದಲೂ ನಂಬಿಕೆ ದ್ರೋಹಕ್ಕೆ ಒಳಗಾಗಿ, ಎಲ್ಲರಿಂದಲೂ ಬೀದಿಗೆ ಬಂದು ಒಂದು ದಿವಸ ಮಗಳು ಹೆಂಡತಿ ಒಲಿದು ಬಂದರೆ ಅಥವಾ ಮತ್ತೆ ಮರಳಿ ಬಂದರೆ, ನಿನ್ನ ಮನೆಗೆ ಬಂದರೆ ದಯವಿಟ್ಟು ಕರ್ಕೊ. ಅದು ಕರ್ತವ್ಯ ಕೂಡ ಗುರುಳೆ. ನಾನು ಈಗಲೂ ಇತ್ತೀಚೆಗೆ ಗುರುಳೆ ಆಕೆಗೆ ಏನು ಬೇಕು ಏನು ಬೇಡ ಫೋನ್ ಮಾಡಿ, ನಾನು ಇಷ್ಟೈತೆ ನನ್ನ ಹತ್ರ ಅಮೌಂಟ್, ಮತ್ತೇನ್ ಮನೆಗೆ ತಂದು ಇದ್ ಮಾಡ್ಕ. ನಾನು ಹೇಳೋದು ಕೇಳಿಸ್ಕೊಳ್ಳಿ, ನೀವು ಫೋನ್ ಮಾಡಿ ಏನು ಬೇಕು ಏನು ಬೇಡ ಅಂತ ಪೂರೈಸುವಷ್ಟು ಒಳ್ಳೆಯವನಾಗೋದು ಒಳ್ಳೇದಲ್ಲ. ನಿನ್ನ ಮನೆಗೆ ಬಂದ್ರೆ, ನಿನ್ನ ಮನೆಗೆ ಹುಡ್ಕೊಂಡು ಬಂದ್ರೆ, ಯಾಕಂದ್ರೆ ನಿನ್ನ ಮನೆ ಅಂತಲ್ಲ, ಅದು ಅವ್ರ ಮನೇನೂ ಹೌದು. ಈಗ ನಿಮಗೆ ಅಲ್ಲಿನ ಒಂದು ವೇಳೆ ನೀವು ಹೇಳೋ ರೀತಿ ಅಲ್ಲಿನ ಅಸಭ್ಯಗಳು ಅಥವಾ ಅಲ್ಲಿನ ಕೆಲವು ಅಶ್ಲೀಲತೆಗಳು ಅಥವಾ ಅವೆಲ್ಲ ಗೊತ್ತಿದ್ದು ನೀವು ಅಲ್ಲಿಗೆ ಉಪಕಾರ ಮಾಡುವ ಬುದ್ಧಿ ತೋರೋದಿದೆಯಲ್ಲ, ಅದು ದುರ್ಯೋಧನನಿಗೆ ಬೆಂಬಲ ನೀಡಿದ ರಾಜರಿಗೆ ಏನು ಕತೆ ಆಯಿತು, ನಿನ್ನ ಕತೆನೂ ಅದೇ ಆಗುತ್ತೆ. ಅನ್ಯಾಯದಲ್ಲಿ ಭಾಗವಹಿಸುವುದು ಅಥವಾ ಅನ್ಯಾಯವನ್ನ ಸಾಕ್ಷಾತ್ ನಾನೇ ನಿಂತು ಮಾಡುವುದು ಎಷ್ಟು ದೊಡ್ಡ ಅಧರ್ಮವೋ, ಅದಕ್ಕೆ ನಾನು ಒಂದಷ್ಟು ಹಣಕಾಸು ಸಹಾಯ ಅಥವಾ ಅದಕ್ಕೆ ಒಂದಷ್ಟು ಬೆಂಬಲ ನೀಡೋದು ಅಷ್ಟೇ ಅಧರ್ಮ. ಹೌದು ಗುರುಗಳೇ. ನೀವು ಹಠಾಚಲದಿಂದ ನನ್ನ ಮನೆಗೆ ಬಂದರೆ, ನನ್ನ ಮನೆಗೆ ಯಾವತ್ತು ಅವ್ರು ಕೆಟ್ಟು ಬರ್ತಾರ, ಅವರು ಸೋತು ಬರ್ತಾರ, ಅವ್ರ ನಂಬಿಕೆ ದ್ರೋಹಕ್ಕೆ ಒಳಗಾಗಿ ಬರ್ತಾರ, ಅವ್ರು ಯಾಕಂದರೆ ಈಗ
ಅವ್ರಿಗೆ ಇನ್ನೊಬ್ರು ಸಂಬಂಧ ಇದೆ, ಅದಿದೆ, ಇದಿದೆ ನೋಡಪ್ಪ. ಇದ್ರ ಬಗ್ಗೆ ಮಾತಾಡ್ತಾ ಕೊರಗುತ್ತಾ ಏನೂ ಮಾಡಲಿ. ಯಾಕಂದರೆ ದೇಹವನ್ನು ತೊರೆದು ಅದು ಎಂಥ ಸುಂದರ ಹೆಣ್ಣಾಗಿದ್ರು, ಅವಳು ಎಂಥ ಅದ್ಭುತ ಮೋಹಕ ಹೆಣ್ಣಾಗಿದ್ರು, ಅವಳ ಚರ್ಮವು ಒಂದು ದಿವಸ ಸುಕ್ಕಟ್ಟಲೇಬೇಕು. ಅವಳ ದೇಹವನ್ನು ಬಯಸಿ ಬಂದವನು ಒಂದು ದಿವಸ ಕ್ಯಾರೇ ಅನ್ನೋದಿರುವ ಸ್ಥಿತಿಗೆ ಬರುತ್ತೆ. ನೀನು ಯಾರು, ನೀನು ಏನಿದ್ದೀಯಾ, ಹೆಂಗಿದ್ದೀಯಾ ಅಂತ. ಯಾಕಂದರೆ ದೇಹಕ್ಕಾಗಿ ಬಂದವರು ದೇಹ ಸುಕ್ಕುಗಟ್ಟಿದ ಮೇಲೆ ಅಲ್ಲಿ ಪಕ್ಕನೂ ಇರಲ್ಲ ಅವರು. ಹೌದು ಗುರುಗಳೇ. ಅಂಥದ್ದೊಂದು ದಿನ ಒಂದು ಹೆಣ್ಣಿಗೆ ಬಂತು, ಅವಳಿಗೆ ತನ್ನ ತಪ್ಪಿನ ಅರಿವಾಯಿತು. ಆಗ ನಿನ್ನನ್ನು ಕೇಳಿಕೊಂಡ್ರೆ ಖಂಡಿತ ನೀನು ಆಶ್ರಯ ಕೊಡಬೇಕು. ಆಗ ಬಂದಾಗ ನೀನು ನೋಡ್ಕೊಳ್ಬೇಕು, ಅಯ್ಯೋ ಅವರು ಸುಖವಾಗಿದ್ದಾರೆ, ನಾನು ಹಿಂಗಿದ್ದೀನಲ್ಲಪ್ಪ. ಇಲ್ಲಪ್ಪ, ನನ್ನ ಪ್ರಕಾರ ಒಂದು ವೇಳೆ ಇಂತಹ ಜನರ ಬಳಿ ನೀವು ಬದುಕಿದ್ರೆ ತಲೆ ಮೇಲೆ ಕಲ್ಲೆದಾಗ ಸಾಯಿಸ್ಬಿಟ್ರೆ ಏನು ಮಾಡ್ತೀಯಾ? ಏನು ಮಾಡಕ್ಕಲ್ಲ ಗುರುಗಳೇ. ಅಂದ್ರೆ ಹಾಗೆ ನೋಡಿದ್ರೆ ನೀನು ಹೆಂಗಿದ್ದೀಯೋ ಇದೇ ಸುಖದ ಬದುಕು. ಬಟ್ ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ನೀವು ಅಂದ್ಕೊಂಡಿದ್ದೀರಿ ಅವ್ರು ದೂರ ಇದ್ದಾರೆ, ಅವರೆಲ್ಲ ಹಂಗಿದ್ದಾರೆ, ನಾನು ಸಪರೇಟ್ ಇದ್ದೀನಿ ಅಂತ. ಆಯ್ತಪ್ಪ, ಹೋಗಿ ಅಲ್ಲಿರು ನೋಡೋಣ. ಒಂದು ಮರ್ಯಾದೆ ಸಿಗಲ್ಲ ಅನ್ನೋದು ಒಂದಾದರೆ, ಮೋಹಗಳು, ಸುಖದ ಬಯಕೆಗಳು, ಅವರ ಸುಖಕ್ಕೆ ಅಡ್ಡ ಬರುವ ಯಾರನ್ನಾದರೂ ಮುಗಿಸುವ ಯೋಚನೆಗಳು ನಿನ್ನವ್ರಿಗಲ್ಲ. ಈ ಲೋಕದಲ್ಲಿ ನಡೀತಿರೋದೇ ಹಾಗೆ. ಹೌದು ಗುರುಗಳೇ. ಹಾಗಾಗಿ ನೀವು ಹುಟ್ಟಿದ ಮನೆಯಲ್ಲಿ ನಿನ್ನ ಹೆತ್ತ ತಂದೆ ತಾಯಿಗಳು ಯಾವ ಮನೆಯಲ್ಲಿ ಬೆಳೆದು ಬದುಕಿ ಹೋದ್ರೋ ಆ ಮನೆಯಲ್ಲಿ ನಿನ್ನ ಜೀವನವನ್ನು ಕಳಿಬೇಕಪ್ಪ. ಅವರು ಬಂದ್ರ ಭಾಳ ಪ್ರೀತಿಯಿಂದ ಯಾವುದನ್ನು ಎತ್ತಿ ಆಡದೆ. ಯಾಕಂದರೆ ಎಷ್ಟೋ ದಿನ ನಡ್ಕೊಂಡು ಬಂದುಬಿಟ್ಟಿದ್ದೀರಾ, ಅವರಿದ್ದರೂ ಇಲ್ಲದೆ ಹೋದರೂ ಇನ್ನೂ ಜೀವನ ನಡೆಯುತ್ತೆ, ಕೈಕಾಲು ಗಟ್ಟಿ ಇದ್ದಾವೆ, ಚೆನ್ನಾಗಿ ದುಡಿತೀರ. ಆದರೆ ಮಗಳು ಅಥವಾ ಹೆಂಡತಿ ಇವರ ಈ ವಿಚಾರದಲ್ಲಿ ಅವರು ನಾಳೆ ದಿನ ಕೆಟ್ಟು ಬಂದಾಗ ಅಂದರೆ ಕಾನೂನಾತ್ಮಕವಾಗಿ ನೀನು ಬೇಡ ಅಂದರೂ ಅವ್ರಿಗೆ ಅಲ್ಲೇನೋ ಸಿಗಬೇಕು, ಹೌದು. ಬಟ್ ಅದನ್ನು ನೀನೇ ಪ್ರೀತಿಯಿಂದ ಬರ್ರವ ಇನ್ನೇ ನಿಮ್ಮದೇ ತಾನೇ ಬಂದಿರ್ರಿ ಅನ್ನುವಷ್ಟು ಭಗವಂತನಿಗೆ ನೀನು ಪ್ರಿಯವಾಗಬೇಕು. ಯಾಕಂದರೆ ಕಡೆಗಾಲದಲ್ಲಿ ವಿರೋಧ ಮಾಡೋದು ಒಳ್ಳೆಯದಲ್ಲ. ಹೌದು ಗುರುಗಳೇ. ಆದರೆ ಯಾವ ಪುರುಷರಿಗೂ ಈ ಮಟ್ಟಿನ ಮೋಸ ಒಳ್ಳೆಯದಲ್ಲ. ಅದನ್ನು ಭಗವಂತ ನೋಡಿಕೊಳ್ತಾನೆ. ಅದಕ್ಕೊಂದು ಕರ್ಮ ಇದೆ, ಅದಕ್ಕೊಂದು ಯಂತ್ರ ಅಥವಾ ಅದಕ್ಕೊಂದು ರೀತಿ ನೀತಿ ತಂತ್ರ ಎಲ್ಲ ಇದೆ. ಅದನ್ನು ಪ್ರಕೃತಿಯೇ ಮುಂದುವರಿಸ್ಕೊಂಡು ಹೋಗುತ್ತೆ. ಯಾರ್ಯಾರಿಗೆ ಎಲ್ಲೆಲ್ಲಿ ಎಷ್ಟು ಸುಖ ಎಷ್ಟು ದುಃಖ, ಯಾರ್ಯಾರಿಗೆ ಎಲ್ಲೆಲ್ಲಿ ಯಾರ್ಯಾರಿಂದ ಮುಕ್ತಿ, ಯಾರ್ಯಾರಿಂದ ಮೋಸಗಳು, ಅದು ಮುಂದೆ ನಡೀತಾ ಹೋಗುತ್ತೆ. ನೀವು ಅದಕ್ಕೆ ಏನೋ ದೊಡ್ಡ ಕುತಂತ್ರ ಮಾಡಿ ಯಾರನ್ನೂ ಬಡಿಬೇಕಾಗಿಲ್ಲ, ಬೀಳಿಸಬೇಕಾಗಿಲ್ಲ. ನಿಮ್ಮಲ್ಲಿ ಏನು ತಪ್ಪಿದ್ದಾವೆ? ಹೌದು, ನಾನು ಮದುವೆ ಆಗಿದ್ದೀನಿ, ಒಂದು ಕಾಲಕ್ಕೆ ಇಂಥವರು ಅಂತ ಗೊತ್ತಾದಾಗ ನನಗೆ ಬಿಡಿಸಿಕೊಳ್ಳುವ ಅವಕಾಶ ಇತ್ತು, ನಾನು ಬಿಡಿಸಿಕೊಳ್ಳಲಿಲ್ಲ ಅನ್ನೋದಾದರೆ, ನಾನು ಈಗ ಈ ಸಮಯದಲ್ಲಿ ಹೊರಗೋ ಹಾಗಿಲ್ಲ. ಯಾವುದನ್ನು ನಾನು ಉಳಿಸಿಕೊಂಡೋ, ಕಷ್ಟವೋ ಸುಖವೋ ಅದನ್ನು ಸಹನೆ ಮಾಡಬೇಕು. ಹೌದು ಗುರುಗಳೇ. ನನ್ನ ಪ್ರಕಾರ ಬಹುಶಃ ಒಂದು ಮದುವೆ ಆಗಿ ಒಂದು ಮಗುವಾಗಿ ಒಂದು 10-15-20 ವರ್ಷ ಅಥವಾ 15 ವರ್ಷ 10 ವರ್ಷ ದಾಂಪತ್ಯ ನಡೆದು ಆಮೇಲೆ ಇವಳು ಸರಿ ಇಲ್ಲ, ಆಮೇಲೆ ಇದು ಮುಗಿಯೋ ಕತೆ ಅಲ್ಲ, ಅಥವಾ ಇದು ಅಶ್ಲೀಲ, ಅಸಂಬದ್ಧ, ಅಸಭ್ಯ ಅಂತ ಗೊತ್ತಾದಾಗ ಆ ದಾಂಪತ್ಯ 15 ವರ್ಷ ದಾಂಪತ್ಯ ಮಾಡಿ ಆಮೇಲೆ ಬಿಡಿಸ್ಕೊಳ್ಳೋದು, ಅಯ್ಯೋ ಬೇಡ ಕಣ್ರವ, ಎಷ್ಟು ದೂರನೇ ಬಂದುಬಿಟ್ಟಿದ್ದೀರಾ, ಏನೋ ತಪ್ಪಾಗಿದೆ, ಕ್ಷಮಿಸಿ ಮುಂದೆ ಹೋಗು ಅಂತ ಅವ್ರಿಗೆ ಹೇಳ್ಬೋದು. ಆದರೆ ಮದುವೆ ಆಗಿ 1 ತಿಂಗಳು 2 ತಿಂಗಳಿಗೂ ಹಿಂಗೆ ಗೊತ್ತಾಯಿತು ಅಂದಾಗ ಅರೆ ಬಿಡಿಸ್ಕೊಳ್ಬೋದಲ್ಲ. ಇನ್ನೂ ಮಗು ಇರಲಿಲ್ಲ, ಇನ್ನೂ ಯಾಕಂದರೆ ಹೆಂಡತಿ ಬಡವಳಾದರೆ, ಹೆಂಡತಿ ಕುರೂಪಿಯಾದರೆ ಕ್ಷಮಿಸ್ಬೋದು. ಆದರೆ ಹೆಂಡತಿ ನಡತೆಗೆಟ್ಟವಳಾದರೆ ಅವಳನ್ನು ಸಹನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ನಿಮಗೆ ಅಂತ ಹೇಳ್ತಾ ಇಲ್ಲ, ಲೋಕಕ್ಕೆ ಹೇಳೋದು. ಹೌದು ಗುರುಗಳೇ. ಯಾಕಂದರೆ ಎಂಥ ಕುರೂಪಿಯನ್ನಾದರೂ, ಎಂಥ ಬಡವಿಯನ್ನಾದರೂ, ಬಡವರನ್ನಾದರೂ, ಎಂತಹ ಅಶಿಸ್ತಿನ ಮನುಷ್ಯರಾದರೂ ಅವರನ್ನು ಸ್ವೀಕರಿಸಿ ಅವರನ್ನು ಉದ್ಧಾರ ಮಾಡಿಕೊಳ್ಬೋದು ಆಮೇಲೆ. ಆದರೆ ನಡತೆಗಳಲ್ಲೇ ತುಂಬ ತಪ್ಪುಗಳು ಕಂಡು ಬರುತ್ತಿದ್ದಾವೆ, ಅವರು ತಿದ್ಕೊಳ್ಳೋಕೆ ತಯಾರಿಲ್ಲ ಅಂದಾಗ ಅಂಥವರನ್ನು ನೀವು ತುಂಬ ನಿಭಾಯಿಸ್ಕೊಂಡು ಸಹನೆ ಮಾಡಿಕೊಂಡು ಹೋದರೆ ಜೇನು ಹುಳುಗಳಿಗೆ ಊಟ ಮಾಡಿಸ್ತೀನಿ ಅಂತ ಹೋದಂಗೆ ಕತೆ ಅದು. ಹಾಗಾಗಿ ಈ ದಿನ ನಿಮ್ಮ ದುಃಖವನ್ನೆಲ್ಲ ಭಗವಂತ ಕೃಷ್ಣನ ಪಾದಕ್ಕೆ ಹಾಕಿ, ಅಪ್ಪ ನನ್ನ ಪಾಲಿಗೆ ಇದು ಬಂದುಬಿಟ್ಟಿದೆ. ಈಗ ನೋಡಿ, ಮಹಾಭಾರತವನ್ನು ತೆಗೆದುಕೊಂಡ್ರೆ ಧರ್ಮರಾಯ ರಾಜ್ಯವನ್ನು ಆಳಿಕೊಂಡು ಭೋಗದಲ್ಲಿ ಬದುಕಬೇಕಾದ ಮಹಾನುಭಾವನೆ, ಹೌದು. ಆದರೆ ಅವನು ಬಹುತೇಕ ಅರ್ಧ ಜೀವನ ಕಾಡಲ್ಲೇ ಕಳೆದುಬಿಟ್ಟ.
ಅವನು ಹಸ್ತಿನಾವತಿಯ ರಾಜ್ಯವನ್ನು ವಹಿಸಿಕೊಂಡು ಧೃತರಾಷ್ಟ್ರನಿಗಿಂತ ಮುಂಚೆ ತಂದೆ ಪಾಂಡು ಸತ್ತ ಆಗಲೇ, ಅಥವಾ ಧೃತರಾಷ್ಟ್ರ ಧರ್ಮರಾಯ ನೀನು ಕಣಪ ದೊಡ್ಡವನು, ಬಾರಯ್ಯ ರಾಜ್ಯವನ್ನು ಆಳು ಅಂತ ಅವನಿಗೆ ಪಟ್ಟವನ್ನು ಕಟ್ಟಿ ಅವನು ಬಹುತೇಕ ಜೀವನ ರಾಜ್ಯಭಾರ ಮಾಡ್ತಾನೆ ಕಳಿಬೇಕಿತ್ತು. ಆದರೆ ಹಣೆ ಬರ ನೋಡಿ, ರಾಜರು ವಂಶದಲ್ಲಿ ಹುಟ್ಟಿದ್ರು, ವನವಾಸ, ಅಜ್ಞಾತವಾಸ, ಯುದ್ಧ, ಬರೀ ಇದರಲ್ಲೇ ಮುಗಿದೋಯ್ತು ಅವನ ಜೀವನ. ಕಡೆಗೆ ಇನ್ನೇನು ಸಾಮ್ರಾಜ್ಯ ಆಳಬೇಕು ಅನ್ನೋಷ್ಟರಲ್ಲಿ ಅವನಿಗೆ ಇದ್ರ ಬಗ್ಗೆ ಜಿಗುಪ್ಸೆ ಬಂತು. ಅದನ್ನು ಪರೀಕ್ಷಿತ ರಾಜನಿಗೆ, ಜನಮೇಜಯನಿಗೆ, ಪರೀಕ್ಷಿತ ರಾಜನಿಗೆ ಕೊಟ್ಟುಬಿಟ್ಟು ಅವನು ಸ್ವರ್ಗಕ್ಕೆ ಅಥವಾ ತ್ಯಜಿಸಿಬಿಟ್ಟ ರಾಜ್ಯವನ್ನು. ಅಂದರೆ ನಿಮ್ಮ ಪಾಲಿಗೆ ಹೆಂಡತಿ, ಆಸ್ತಿ, ಅಂತಸ್ತು, ಅದು ಇದು ಎಲ್ಲ ಇದೆ, ಅಂದರೆ ಯೋಗ್ಯತೆ ಇದೆ, ಆದರೆ ಅನುಭವಿಸೋ ಯೋಗ ಇಲ್ಲ ಅಂದರೆ ಅದು ಹಣೆಯಲ್ಲಿ ಬರೆದಿರ್ಬೇಕಪ್ಪ. ಹೌದು ಗುರುಗಳೇ. ಮರ್ಸಿಡೀಸು, ಬೆಂಜು, ಯಾವುದೋ ದೊಡ್ಡ ಕಾರನ್ನೇ ತಗೊಂಡಿದ್ದೀರಾ, ಆದರೆ ಎಲ್ಲೋ ಮಧ್ಯದಲ್ಲಿ ಹೋಗಿ ಪಂಚರ್ ಆಗೋ ಇನ್ನೇನು ಆಗೋ ರೋಡ್ ಸೈಡಲ್ಲಿ ನಿಲ್ಲಿಸ್ಬಿಡ್ರಿ. ಆದರೆ ನಿಮ್ಮ ಮುಂದ್ಗಡೆ ಯಾವುದೋ ಆಲ್ಟೋನೋ ಇನ್ಯಾವುದೋ ಮಾರುತಿ 800 ಯಾರೋ ಕಾರನ್ನು ಆರಾಮಾಗಿ ಹೋಗ್ತಾವನೆ. ನಿಮ್ಮ ನೋಡಿದ್ರೆ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಕಾರು, ಆದರೆ ನಿಮ್ಮ ಸೈಡಲ್ಲಿ ನಿಂತಿದೆ. ಆದರೆ ಅದು ಯಾವುದೋ 2 ಲಕ್ಷದೋ 3 ಲಕ್ಷದೋ ಕಾರು, ಸೆಕೆಂಡ್ ಹ್ಯಾಂಡ್, ಅವ್ನು ಆರಾಮಾಗಿ ರೋಡಲ್ಲಿ ಹೋಯ್ತಾವನೆ. ನಿಮ್ಗೆ ಹಾಗೆ ಅನ್ಸುತ್ತೆ, ಇದೇನಪ್ಪ ಪರಿಸ್ಥಿತಿ ಹೆಂಗೆ ಒದಗಿ ಬರ್ತಾವೆ ನೋಡಿ. ಹೌದು ಗುರುಗಳೇ. ಕೋಟಿ ಕಾರ್ ಅವನು ಇಲ್ಲೇ ಪಕ್ಕದಲ್ಲಿ ಯಾವುದೋ ಗ್ಯಾರೇಜ್ ಅವ್ನು ಬರ್ತಾನೆ ಅಂತ ಕಾಯ್ತಾ ಅಲ್ಲೇ ನಿಂತವನೆ. ಈ ಸೆಕೆಂಡ್ ಹ್ಯಾಂಡ್ ಕಾರ್ ಅವನು ಆರಾಮಾಗಿ ರೋಡಲ್ಲಿ ಹೋಯ್ತವನೆ. ಅಂದರೆ ನಮ್ಗೆ ಎಷ್ಟೇ ಆಸ್ತಿ, ಅಂತಸ್ತು, ಭಾಗ್ಯಗಳು ಏನೇ ಬಂದರೂ ಅದನ್ನ ಅನುಭವಿಸುವಷ್ಟು ಋಣ ನಮಗಿರಬೇಕು ಸರ್. ಹಾಗಾಗಿ ಈ ವಿಚಾರದಲ್ಲಿ ನೀವೇನು ಯೋಚನೆ ಮಾಡಬೇಕು, ಹೌದಪ್ಪ ಇವತ್ತೆಷ್ಟೋ ನೋಡಿ ಮದುವೆ ಆಗ್ತಿಲ್ಲ, ಅಯ್ಯೋ ಹೆಣ್ಣು ಸಿಗ್ತಿಲ್ಲ ಅಂತ ಎಷ್ಟು ಜನ ಒದ್ದಾಡ್ತಾವ್ರೆ. ಕತೆ ಆದ್ರೆ ಸಿಕ್ಕಿರೋ ನಿಮಗೆ ಅದನ್ನ ಅನುಭವಿಸೋ ಅಥವಾ ಅದನ್ನ ಬಾಳೋ ಅರ್ಹತೆ ಅಥವಾ ಬಾಳುವಂತ ಯೋಗ ನಿಮಗಿಲ್ಲ. ಆದ್ರೆ ಮದುವೆ, ಮಕ್ಕಳು, ಹೆಂಡತಿ ಬಂದ್ರ ಚೆನ್ನಾಗಿ ದೇವತೆಯಂತೆ ಅವರಿಗೆ ಕಷ್ಟ ಕೊಡದಂಗೆ ಅಥವಾ ಅವರಿಗೆ ಅನ್ಯಾಯ ಮಾಡ್ದಂಗೆ ನೋಡ್ಕೊಳ್ಬೇಕು. ಅವರಿಗೇ ನೀವು ಬೇಡ ಅಂದಾಗ ಕಾಲು ಕೈ ಹಿಡ್ದು ಮನೆ ಮುಂದೆ ಕಟ್ಟಾಕಿರೋ ನಾಯಿಗಳ ಥರ ಸ್ವಾಭಿಮಾನ ಮಾರ್ಕೊಂಡು ಯಾರ ಜೊತೆನೂ ಜೀವನ ಮಾಡಬಾರ್ದು ಸರ್, ಅಲ್ವೇ? ಆ ಹಠ ಛಲ ಹಿಡ್ಕೊಂಡು ಬದುಕಿ ಅವ್ರು ನಾಳೆ ದಿನ ಬಂದ್ರ ಬಾ ಮಗಳೇ, ಬಾರೆ ಆಯ್ತು, ಏನು ಆಗಿದ್ದಾಯ್ತು, ಬದುಕಿ ನಿಮ್ದೆ. ಈಗ ಮದುವೆ ಆಗ್ಬಿಟ್ಟಿದ್ದೀನಿ, ನಾನು ನಿನಗೆ ಕೊಡಲ್ಲ, ಅದು ಕೊಡಲ್ಲ, ಇದು ಕೊಡಲ್ಲ ಅಂತ ಅಂದ್ರೆ ತಪ್ಪಾಗುತ್ತೆ. ನಿಮ್ಮದೇ ಅನುಭವ ನೀವು ತಗೊಳ್ಳಿ, ಅದರಲ್ಲಿ ಏನಿದೆ? ಯಾಕಂದ್ರೆ ಈ ಬದುಕನ್ನ ಈ ಮಟ್ಟಿಗೆ ವೈರಾಗ್ಯನಂತೆ ಸನ್ಯಾಸಿಯಂತೆ ಕಳೆದಿರ್ಬೇಕಾದ್ರೆ ಇನ್ನು ಕಡೆಗಾಲದಲ್ಲಿ ಬಂದು ಯಾವ ಸುಖ ಬಂದ್ರಿ ಏನು? ಆಯ್ತರಪ್ಪ ನಿಮ್ಮ ಪಾಡಿಗೆ ನೀವು ಬದುಕಿ. ಇನ್ಯಾವತ್ತೇ ಈ ಬದುಕೆಂಬ ಈ ಪ್ರಯಾಣದಲ್ಲಿ ನಿಮ್ಮ ಉಸಿರು ನಿಲ್ಲುವವರೆಗೂ ಯಾವುದೇ ಕಾರಣಕ್ಕೂ ಕೂಡ ನೀವು ದುಡಿಮೆಯನ್ನು ಒಂದು ದಿಸ್ಲೂ ನಿಲ್ಲಿಸಬೇಡಿ. ಆಗ ಶಕ್ತಿ ಇರೋವರೆಗೂ ದುಡೀರಿ. ಯಾಕಂದರೆ ಕಡೆಗೆ ನಿಮ್ಮ ಹತ್ರ ದುಡ್ಡಿದ್ರೆ ಯಾರು ಆಳು ಕಾಳ ಹತ್ರನಾದ್ರೂ ನಿಮ್ಮ ಸೇವೆ ನೀವು ಮಾಡಿಸ್ಕೊಳ್ಬೋದು. ಹಾಗಾಗಿ ಧನ ಅಂದರೆ ಅರ್ಥ, ಕಾಮ, ಧರ್ಮ, ಅರ್ಥ, ಕಾಮ ಇವೆಲ್ಲವೂ ಸಮ ಪ್ರಮಾಣದಲ್ಲಿರಬೇಕು. ಧರ್ಮದ ಬುದ್ಧಿ ಇರಬೇಕು, ಧರ್ಮ ಆಚರಿಸಬೇಕು. ಕಾಮದ ಬುದ್ಧಿ ಏನು ಆಸೆ ಆಕಾಂಕ್ಷೆಗಳೂ ಇರಬೇಕು. ಅದಕ್ಕೆ ತಕ್ಕಂಗೆ ಅರ್ಥ ಅಂದರೆ ಧನ, ಹಣವೂ ಇರಬೇಕು, ಅಲ್ವೇ? ಅರ್ಥವಿಲ್ಲದೆ, ಹಣವಿಲ್ಲದೆ ಏನೂ ನಡೆಯಲ್ಲ. ಎಂಥ ಸನ್ಯಾಸಿ ಆದರೂ, ಎಂಥ ಸ್ವಾಮೀಜಿ ಆದರೂ, ಎಂತಹ ಮಹಾತ್ಮನೇ ಆದರೂ ಅವನಿಗೂ ಬದುಕಲಿಕ್ಕೆ ಹಣ ಬೇಕು, ಅಲ್ವೇ? ಹಾಗಾಗಿ ನೀವು ಶಕ್ತಿ ಇದ್ದಷ್ಟು ಸಮಯ ದುಡಿರಿ. ಅವಳು ಸರಿ ಇಲ್ಲ, ಇವಳು ಸರಿ ಇಲ್ಲ, ಯಾರ ಬಗ್ಗೆನೂ ದೂಷಣೆ ಬೇಡ. ಯಾಕಂದರೆ ಆ ಮಾಡಿದವರು ಪಾಪ ಆಡ್ದವ್ರ ಬಾಯಿಗೆ ಅನ್ನಂಗೆ ಆಡಿ 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 ನಾವು ಅಳಿಸಿ ಹೋಗ್ಬಿಡ್ತೀವಿ. ಪರವಾಗಿಲ್ಲ, ಅಂತ ಧರ್ಮವಾಗಿ ಬದುಕಿದ ತಂದೆ ತಾಯಿನೇ ಹೊರಟೋದ್ರು. ಅಂಥದ್ರಲ್ಲಿ ನಾನು ಒಂದಿವ್ಸ ಹೋಗ್ತೀನಿ, ಅವರು ಒಂದಿವ್ಸ ಹೋಗ್ತಾರೆ. ಎಂಥ ರಾಜ ಮಹಾರಾಜರು, ಎಂಥ ಮಹಾನ್ ಅವತಾರಗಳೇ ಉಳಿಲಿಲ್ಲ. ಎಲ್ಲರೂ ಬಂದರು ಹೋದರು, ಬಂದರು ಹೋದರು. ಹೆಚ್ಚು ಕಡಿಮೆ ನೀವು ನಿಂತಿರೋ ಜಾಗದಲ್ಲಿ 1000 ಜನ ನಿಂತಾಗಿದೆ. ನೀವು 10 ಜನ ಅಲ್ಲೇ ಹೋಗಾಗಿದೆ. 11ನೇವ್ರು ನೀವು, ಮುಂದೆ 12ನೇವ್ನು ಬರ್ತಾನೆ. ಹಿಂಗೆ ಕೋಟ್ಯಾಂತರ ಜನ ಹೋಗಿದ್ದಾರೆ, ಕೋಟ್ಯಾಂತರ ಜನ ಬರ್ತಾರೆ. ಅದರಲ್ಲಿ ನಮ್ಮದೊಂದು ಪುಟ್ಟ ಅವಧಿ. ಆ ಅವಧಿಯಲ್ಲಿ ಇವ್ರು ಸರಿ, ಇವ್ರು ತಪ್ಪು, ಇವ್ರು ಅಳ್ದವರು, ಇವ್ರು ಕೆಟ್ಟವರು, ಇವ್ರನ್ನ ಯಾರನ್ನೂ ನಿರ್ಧಾರ ಮಾಡಲಿಕ್ಕೆ ನಾನಿಲ್ಲಿ ಬಂದಿಲ್ಲ. ನನಗೆ ಸಿಕ್ಕಿರೋ ಆಯಸ್ಸು ಇವ್ರನ್ನೆಲ್ಲ ಈ ಮಾಪನ ಮಾಡಲಿಕ್ಕೆ, ಇವ್ರು ಸರಿ, ಇವ್ರು ತಪ್ಪು, ಇವ್ರು ಸರಿ, ಇವ್ರು ತಪ್ಪು, ಇವ್ರು ಹಂಗೆ, ಇವ್ರು ಹಿಂಗೆ, ಇದಕ್ಕೆಲ್ಲ ನನಗೆ ದಿನ ಸಿಕ್ಕಿರೋದು. ನಾನು ಪ್ರತಿ ಕ್ಷಣವನ್ನು ಆನಂದಮಯವಾಗಿ ಕಳಿಬೇಕು ಅಂದರೆ ಅವರವ್ರ ಯೋಗ್ಯತೆಗೆ ತಕ್ಕಂಗೆ ಎಲ್ಲೆಲ್ಲಿ ಇಡಬೇಕು, ಸುಮ್ಮನೆ ಹೋಯ್ತಾ ಇರಬೇಕು. ಬಟ್ ಹಚ್ಕೊಂಡು ಬಿಟ್ರೆ ಕಷ್ಟ.
ಅದೇ ಗುರುಗಳೇ ಸ್ವಾಮಿ ಇರೋದು. ಹಚ್ಕೊಳ್ದಂಗಿರುವುದು, ಕಟ್ಕೊಂಡು ಹೆಂಡತಿ, ಹುಟ್ಟಿಸಿದ ಮಕ್ಕಳು. ಹೌದು, ಅದಕ್ಕೊಂದು ಜ್ಞಾನ, ಅದಕ್ಕೊಂದು ತಿಳುವಳಿಕೆ ಬೇಕು. ಇಲ್ಲಾಂದರೆ ಹಚ್ಕೊಂಡ್ಬಿಡ್ತೀವಿ. ಅಯ್ಯೋ ಹಿಂಗೆ ಮಾಡಿಬಿಟ್ರು, ಅಯ್ಯೋ ಹಂಗೆ ಮಾಡಿಬಿಟ್ರು, ಅದಾಗ್ಬಿಡ್ತು ಇದಾಗ್ಬಿಡ್ತು, ಕೊರ್ಗಿ ಬಿ ಪಿನೋ ಶುಗರೋ ಇನ್ನೇನೋ ಬಂದು ನೀವು ನರಳುತ್ತೀರ. ಈಗ ಒಬ್ಬರಿದ್ದೀರಾ, ಏನು ಆರೋಗ್ಯವಾಗಿದ್ದೀರಾ ಸರಿ, ಆದರೆ ಒಬ್ಬರೇ ನೀವಿರೋದು, ನಿಮಗೇನು ಕಾಯಿಲೆ ಬಂದು ತಗುಳ್ಕೊಳ್ತು ವಕ್ರಿಸ್ಕೊಳ್ತು ಅಂದರೆ ನೋಡೋಕೆ ಯಾರೂ ಇಲ್ಲ ಅನ್ನೋದಿದೆಯಲ್ಲ, ಇದು ಬಹಳ ದೊಡ್ಡ ನರಕ. ಅದು ಹೌದು ಗುರುಗಳೇ. ಅದಕ್ಕೆ ನೀವು ಭಗವಂತನ ಬಳಿ ಕೇಳ್ಕೊಳ್ಬೇಕಿರೋದು, ಹೆಂಡ್ತಿನೂ ಅಲ್ಲ ಮಕ್ಕಳೂ ಅಲ್ಲ, ಅಪ್ಪ ನನಗೆ ಈ ಸ್ಥಿತಿಗೆ ತಂದಿದ್ದೀಯ, ವರವೋ ಶಾಪವೋ ನನಗೆ ಗೊತ್ತಿಲ್ಲ, ಬಂದದ್ದನ್ನು ಸ್ವೀಕರಿಸು ಅಂತ ಗುರುಗಳು ಹೇಳಿದ್ದಾರೆ. ನಾನು ಈತು ನನ್ನ ಬದುಕು ಏನಿದೆಯೋ, ಯಾಕಂದರೆ ಯಾರೋ ಒಬ್ಬ ಹೆಂಡತಿ ಇರೋನು, ಮಕ್ಕಳಿರೋನೇ, ಒಂದು ಮನೆಯಲ್ಲಿ ಹೆಂಡತಿ ಜೊತೆ ವಾಸವಾಗಿರೋನೇ, ಅಯ್ಯೋ ನನ್ನ ಹೆಂಡತಿ ಏನು ಮಾಡ್ತಾಳೋ, ನನಗೆ ಯಾವಾಗ ಏನು ಮಾಡ್ತಾಳೋ, ಯಾರನ್ನು ಕರೆಸಿ ಏನು ಮಾಡ್ತಾಳೋ ಅನ್ನೋ ಭಯದಲ್ಲಿ ಬದುಕ್ತಾವೆ. ಅಂಥದ್ರಲ್ಲಿ ನೀವೇ ನೆಮ್ಮದಿಯಾಗಿದ್ದೀರಾ? ಹೌದು ಗುರುಗಳೇ. ಅಂದರೆ ಈ ಕಾರ್ಯಕ್ರಮ, ಈ ಕತೆಗಳನ್ನೆಲ್ಲ ಕೇಳಿದಾಗ ಇನ್ಯಾರಿಗೂ ಹೋಲಿಸ್ಕೊಂಡ್ರೆ ನಿಮ್ಮ ಜೀವನ ಚೆನ್ನಾಗೇ ಇದೆ. 3 ಹೊತ್ತು ಊಟ ಇದೆ, ಮೈ ತುಂಬ ಸ್ವಲ್ಪ ಶಕ್ತಿ ಇದೆ, ಕೆಲಸ ಮಾಡ್ತಿದ್ದೀರಾ, ದುಡಿಮೆ ಮಾಡ್ತಿದ್ದೀರಾ. ಭಗವಂತನ ಬಳಿ ಕೇಳ್ಕೊಳ್ಳೋದು, ಅಪ್ಪ ಕರ್ಕೊಳ್ಳೋದಾದರೆ ಬೇಗ ಕರ್ಕೊಂಬಿಡು, ಕಡೆಗಾಲದಲ್ಲಿ ಯಾರಿಗೂ ನಾನು ತೊಂದರೆ ಕೊಡಬಾರ್ದು, ಯಾರ ಕೈ ಕೆಳಗಡಿಗೂ ನಾನು ಬೀಳಬಾರ್ದು, ಶಕ್ತಿ ಇರೋವರೆಗೂ ದುಡಿಯೋ ಶಕ್ತಿ ಕೊಡು, ಕೈ ತುಂಬ ಕೆಲಸ ಕೊಡು, ಕಣ್ ತುಂಬ ನಿದ್ದೆ ಕೊಡು. ಯಾರಾದರೂ ದೇಹಿ ಅಂತ ಬಂದರೆ, ಭವತಿ ಭಿಕ್ಷಾಂದೇಹಿ ಅಂತ ಬಂದರೆ, ಅಪ್ಪ ಒಂಚೂರು ಏನಾದರೂ ಉಪಕಾರ ಮಾಡಪ್ಪ ಅಂತ ಬಂದರೆ ಒಂಚೂರು ಏನೋ ಕೊಡುವಷ್ಟು ಶಕ್ತಿ ಕೊಡು. ಅದು ಬಿಟ್ಟರೆ ಹೆಂಡತಿ ಮಕ್ಕಳು ಬಂಧು ಬಳಗ ಅವ್ರು ಯಾರಿಗೋ ನಾನು ಬೇಕು ಅಂದರೆ ಬರ್ತಾರೆ. ನಾನು ಹೋಗಿ ಕಾಲು ಹಿಡ್ಕೊಂಡು ಬದುಕುವಷ್ಟು ದುಸ್ಥಿತಿ ಏನು ಬಂದಿಲ್ಲ. ಅಲ್ಲಿ ಯಾರೋ ಭಿಕ್ಷೆ ಬೇಡಿಯೋ, ಅಲ್ಲಿ ಯಾರೋ ಪಾಪ ಬೇಡಿ ಕಾಡಿಯೋ ತನ್ನ ಅನ್ನವನ್ನು ಹುಟ್ಟಿಸ್ಕೊಳ್ತಿರ್ಬೇಕಾದ್ರೆ ಅಷ್ಟು ಚೆನ್ನಾಗಿಟ್ಟಿದ್ದಾರೆ. ನೀವು ಯಾಕೆ ಕೊರಗಬೇಕು, ನೀವು ಯಾಕೆ ರೋಗಕ್ಕೆ ಒಳಗಾಗಬೇಕು? ಬೇಡ, ಅವ್ರ ಪಾಡಿಗೆ ಅವ್ರಿರಲಿ, ನಿಮ್ಮ ಪಾಡಿಗೆ ನೀವಿರಿ. ಯಾರ ಜೊತೆನೂ ಅತ್ತೆ ಹಿಂಗೆ, ನಮ್ಮ ಅತ್ತೆ ಹಿಂಗೆ, ನಮ್ಮ ಹೆಂಡತಿ ಹಿಂಗೆ, ಯಾರ ಬಗ್ಗೆನೂ ಹೇಳಬೇಡಪ್ಪ. ಯಾಕಂದರೆ ನೀನು ಮಾಡಿದ ಪಾಪಗಳು ಕಡಿಮೆ ಆದರೂ ಕೂಡ ಬೇರೆಯವ್ರ ಪಾಪವನ್ನು ಆಗಾಗ ಎತ್ತಿ ಆಡೋದಿದೆಯಲ್ಲ, ಆ ಪಾಪ ಮಾಡಿದವ್ರಿಗೆ ಏನು ಪಾಪವೋ ಅದನ್ನು ಎಲ್ಲ ಕಡೆ ಹೇಳ್ತಾ ಬರೋದು ಪಾಪವೇ. ಹೌದು ಗುರುಗಳೇ. ಬೇಡ, ಈಗ ನನ್ನ ಹತ್ರ ಹೇಳಿರೋದು ಅದು ಬೇರೆ ಲೆಕ್ಕ. ಆದರೆ ಇದನ್ನು ಇನ್ಯಾರ ಹತ್ರನೂ ಹೇಳಿದಾಗ ಅವ್ರೇನು ಮಾಡ್ತಾರೆ, ಅದಕ್ಕೆ ಸೇರಿಸಿ ಇನ್ನೊಂದು 4 ಹೇಳ್ತಾರೆ. ನಾಳೆ ಆ ಹೆಣ್ಮಗಳು ಬದುಕು ಹಾಳಾಗ್ಬಿಡುತ್ತೆ. ಹಂಗಾಗೋದು ಬೇಡ. ಆಯಿತು, ನನ್ನ ಪಾಲಿಗೆ ಬಂದಿದ್ದಿಷ್ಟೇ. ಹರಿಶ್ಚಂದ್ರ ಸಾಕ್ಷಾತ್ ರಾಜನೇ ಆಗಿದ್ದರೂ ಕೂಡ ಅವನ ಗತಿ ಏನಾಯ್ತು ನೋಡಿ, ಸ್ಮಶಾನ ಕಾಯಬೇಕಾಗಿ ಬಂತು. ಧರ್ಮರಾಯನೂ ಕೂಡ ಹಸ್ತಿನಾವತಿಗೆ ರಾಜನಾಗಬೇಕಾದವನು ವನವಾಸ ಅಂತ ಕಾಡು ಮೇಡ ಅಲಿಬೇಕಾಗಿ ಬಂತು. ರಾಮಚಂದ್ರ ಕೂಡ ಅಯೋಧ್ಯೆಯನ್ನು ಆಳಬೇಕಾದವನು ಲಂಕೆಯ ರಾವಣನ ಕೆಟ್ಟ ದೃಷ್ಟಿ ಸೀತೆಯ ಮೇಲೆ ಬಿದ್ದು, ಅಥವಾ ಕೈಕೆಯ ವರದಿಂದ ಅವನು ಕೂಡ ಕಾಡಿನ ಪಾಲಾಗಬೇಕಾಗಿ ಬಂತು. ಅಂದರೆ ನಮ್ಮ ಹೆಸರಲ್ಲಿ 1000 ಕೋಟಿ ಆಸ್ತಿ ಇದ್ರೂ ಅನುಭವಿಸೋ ಯೋಗ ಬೇಕು ಸರ್. ಹೌದು ಗುರುಗಳೇ. ಹಾಗಾಗಿ ನಂದು ಅಂಥದ್ದೊಂದು ಬದುಕು. ಇನ್ನು ಮೇಲೆ ನಾನು ಅಳಲ್ಲ, ಅವಳು ಬಂದಾಗ ಚೆನ್ನಾಗಿ ನೋಡ್ಕೊಳ್ತೀನಿ. ಅದು ಬಿಟ್ಟು ಎಲ್ಲಿ ಮಲಗುದ್ಲು, ಎಲ್ಲಿ ಕೂದ್ಲು, ಅವನು ಬಿದ್ದ ಇವನಿದ್ದ, ಇದನ್ನು ಅಂದ್ಕೊಳ್ತಾ ಹೋದಷ್ಟು ನೀವು ವೀಕ್ ಆಗ್ತೀರ. ನಿಮ್ಮ ಮನಸ್ಸಿಗೆ, ನಿಮ್ಮ ಮನಸ್ಸೆಂಬ ಆ ಶಕ್ತಿಗೆ ನೀವು ಎಂಥ ಆಹಾರ ಕೊಡ್ತೀರಾ ಅನ್ನೋದನ್ನು ನಿಮ್ಮ ವ್ಯಕ್ತಿತ್ವ ನಿರ್ಧರಿಸುತ್ತೆ. ನಿಮ್ಮ ಮನಸ್ಸಿಗೆ ಸದಾ ನೀವು ಈ ಗೋಳನ್ನೇ ಎಳ್ಕೊಂಡು ಕೂತ್ಕೊಂಡ್ರೆ ನೀವು ಸ್ವಯಂ ಒಳಗಡೆಯಿಂದ ದುರ್ಬಲರಾಗ್ತೀರಿ. ಹಾಗಾಗಿ ಸುಮ್ಮನೆ ಅದೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಚೆನ್ನಾಗಿದ್ದೀರಾ, ಚೆನ್ನಾಗಿ ಡ್ರೈವಿಂಗ್ ಮಾಡ್ತೀರಾ, ದುಡ್ಕೊಳ್ಳಿ, ದುಡಿಮೆ ಮಾಡ್ಕೊಳ್ಳಿ, ಆಪತ್ತು ಕಾಲಕ್ಕೆ ಅಂತ ಒಂಚೂರು ಕೂಡಿಡೋ ಬುದ್ಧಿ ಇಟ್ಕೊಳ್ಳಿ, ಆಯಿತಾ? ಮುಂದೆ ಮಗಳೋ ಹೆಣ್ತಿನೋ ಬಂದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ, ಆ ಭಾವನೆ ಇಟ್ಕೊಳ್ಳಿ. ಯಾಕಂದರೆ ಪಾಪಗಳು ಇನ್ನೊಬ್ರು ಮಾಡಿರ್ಬೋದು, ಬಟ್ ಆ ಪಾಪಿಗಳನ್ನು ಕ್ಷಮಿಸೋದು ಕೂಡ ದೊಡ್ಡತನ. ಬಡ್ದೋ ನಾನು ಅವ್ರಿಗೇನೋ ಮಾಡ್ಬಿಡ್ತೀನಿ, ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ. ಕಾಲವೇ ಎಲ್ಲವನ್ನು ಮಾಡುತ್ತೆ, ನಾವೇನು ಮಾಡೋದು ಬೇಡ. ಹೌದು ಗುರುಗಳೇ, ಇವತ್ತು ನಾನು 18 ವರ್ಷ ಆಗೈತೆ, ಆಕೆ ಮೈ ಮೇಲೆ ಒಂದು ಏಟಿಂಗ್ ಇಕ್ಕಿಲ್ಲ ಗುರುಗಳೇ. ಇವತ್ತು ನಾನು ಹೆಂಗೆ ಏನೋ ಮಾಡ್ಕೊಂಬಂದಿದೀವಲ್ಲ, ಇವತ್ತು ನಮ್ಮ ಮನೇಲಿ ಇವತ್ತು ಇದ್ ಮಾಡ್ಕೊಂಡು ಹೋಗಿದೆ, ರಾಣಿ ತರ ನೋಡ್ಕೊಂಡಿದ್ದೀನಿ ಗುರುಗಳೇ. ಇವತ್ತು ಮನೆ ಬಿಟ್ಕೊಡ್ಲೇ ಗುರುಗಳೇ. ಆಕೆ ಬಂದು ನನ್ನ ಮನೆಗೆ ಇರ್ಬೇಕು, ನೀನು ಹೇಳ್ಕೊಡೋದು, ನಾನು ಕೆಲ್ಸಕ್ಕೆ ಹೋಗೋದು, ಮನೆ ಕೂತ್ಕೊಂಡು ಇಬ್ರು ತಾಯಿ ಮಗಳು ಮೀಟಿಂಗ್ ಮಾಡೋದು. ಗಾಡಿ ಕೊಡ್ಸಿದೀನಿ ಗುರುಗಳೇ, 2 ವೀಲರ್ ಕೊಡಿಸ್ತೆ, ಹೊಸ ಶೋರೂಮ್ ಗಾಡಿ ಕೊಡಿಸ್ತೆ. ಆ ಶೋರೂಮ್ ಗಾಡಿ ಕೊಡ್ಸಿದ್ರೆ ಗಾಡಿಯಲ್ಲಿ ಕುಂಡಿಸ್ಕೊಂಡು ಓಡ್ತಾರದ ಆತನ. ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗ್ಬೋದು ಗುರುಗಳೇ. ಆಯ್ತು, ತೊಂದರೆ ಇಲ್ಲ. ಈಗ ನಾನು ಹೇಳ್ತೀನಲ್ಲ, ನಿಮ್ಮ ಮನಸ್ಸು ಅಥವಾ ನಿಮ್ಮ ಒಟ್ಟಾರೆ ಪ್ರಜ್ಞೆಯನ್ನು ಯಾವುದರ ಮೇಲೆ ಹರಿಸುತ್ತೀರಾ ಎನ್ನುವುದು ನಿಮ್ಮ ನೆಮ್ಮದಿಯನ್ನು ನಿರ್ಧರಿಸುತ್ತೆ.
ಅವ್ರು ನಿಮ್ಮ ಕಣ್ಣ ಮುಂದೆಲೇ ಗಾಡಿ ಮೇಲೆ ಹೋದರೂ ಕೂಡ ನಿಮ್ಮ ನೆಮ್ಮದಿ ಸ್ವಯಂ ನಿಮ್ಮದೇ ಜವಾಬ್ದಾರಿ. ಅವ್ರು ಯಾರೋ ಹೋದರೆ ನಿಮ್ಮ ಮನಸ್ಸಿಗೆ ಘಾಸಿ ಆಗುತ್ತೆ ಅನ್ನೋದಾದರೆ ನಿಮ್ಮ ನೆಮ್ಮದಿಯನ್ನು ಅವ್ರ ಕೈ ಕೊಟ್ಟು ಕೂತಿದ್ದೀರಾ ಅಂತ. ಆ ರಿಮೋಟನ್ನು ಅವ್ರ ಕೈ ಕೊಡೋಂಗಿಲ್ಲ. ನೀವು ಯಾರ ಜೊತೆನಾದರೂ ಸುತ್ತಾಡಿ, ಇನ್ನೇನು ಅಲ್ಲಿ ಮುಗಿಯೋಕೆ ಅಲ್ಲ ಅಥವಾ ಅಲ್ಲಿ ಆಗೋಕೆ ಇನ್ನೇನು ಉಳಿದಿಲ್ಲ. ಆಯ್ತಪ್ಪ ಇಂಥದ್ದು ಆಗ್ಬಿಟ್ಟತು ಅನ್ನೋ ಭಯದಲ್ಲಿ ಇದ್ದೀನಿ ಅನ್ನೋದಕ್ಕೆ ಅಲ್ಲಿ ಏನು ಉಳಿದೇ ಇಲ್ವಲ್ಲಪ್ಪ. ಇಲ್ಲ ಉಳಿದಿಲ್ಲ ಅಂದರೆ ಅಯ್ಯೋ ನನಗೊಂದು ಮಗು ಇದೆ ಆ ಮಗುವನ್ನು ಶಾಲೆಯಿಂದ ಯಾರೋ ಕಿಡ್ನಾಪ್ ಮಾಡಿಬಿಟ್ರೆ ಅಂತ ಯಾರು ಹೇಳ್ಬೋದು ಅಂದರೆ ಮಗು ಉಡಿಸಿರೋನು ಹೇಳ್ಬೋದು. ಅವನಿಗಿನ್ನೂ ಮದುವೆನೇ ಆಗಿಲ್ಲ, ಮತ್ತು ಅಲ್ಲಿ ಮಗುನೂ ಆಗಿಲ್ಲ. ಅವನು ಹೇಳ್ಬೋದಾ ನನ್ನ ಮಗುನ ಯಾರಾದರೂ ಕಿಡ್ನಾಪ್ ಮಾಡಿಬಿಟ್ರೆ ಅಂತ? ಮಗು ಇರೋನು ಅದನ್ನು ಹೇಳ್ಬೋದು. ಅಂದರೆ ಏನೋ ಬಾಕಿ ಇದ್ದರೆ ನೀವು ಭಯ ಪಡ್ಬೋದು, ಅಲ್ಲೇನು ಬಾಕಿನೇ ಇಲ್ವಲ್ಲ. ಇಲ್ಲ ನನಗೆ ಬಾಕಿನೇ ಇಲ್ಲ. ಅರ್ಥಾತ್ ಅಲ್ಲಿ ಭಯ ಪಡಲಿಕ್ಕೆ ಅಥವಾ ಆಗಿದ್ದೇ ಮತ್ತೊಂದು ಸರಿ ಆಗ್ತಿದೆ ಅನ್ನೋದು ಬಿಟ್ಟರೆ ಹೊಸ್ದಾಗಿ ಆಗ್ಲಿಕ್ಕೆ ಅಲ್ಲೇನೂ ಇಲ್ಲ. ಏನೂ ಇಲ್ಲ ಗುರುಗಳೇ. ಅದನ್ನು ನೀವು ಹೆಂಗಾದ್ರೂ ತಗೊಳ್ಳಿ, ಆಯ್ತಲ್ಲಪ್ಪ. ಹಾಗಾಗಿ ಇನ್ನೂ ಏನೋ ಆಗಬಹುದೇನೋ ಅನ್ನೋದಿದ್ರೆ ಆತಂಕ, ಏನೂ ಇಲ್ಲ ಅಲ್ಲಿ ಅನ್ನೋದಾದ್ರೆ ಏನು ಆತಂಕ? ಏನೂ ಇಲ್ಲ ಗುರುಗಳೇ. ಅಂದರೆ ಮನೆಯಲ್ಲಿ ಯಾರೋ ಒಬ್ರು ಹಿರಿಯರಿದ್ದಾರೆ, ಅವ್ರಿಗೆ ಇದ್ದಕ್ಕಿದ್ದಂಗೆ ಎದೆ ನೋವು ಕಾಣಿಸ್ಕೊಂಡ್ಬಿಡ್ತು, ಆಸ್ಪತ್ರೆಗೆ ತಗೊಂಡು ಹೋಗ್ತಾ ಇದ್ದೀವಿ. ಆಗ ಅಯ್ಯೋ ಹೋಗೋಕ್ಕಿಂತ ಮುಂಚೆ ಏನಾಗುತ್ತೋ ಏನೋ ಅನ್ನೋ ಭಯ. ಅದು ತಗೊಂಡು ಹೋಗ್ಬೇಕಾದ್ರೆ ಇನ್ನೂ ಜೀವಂತವಾಗಿದ್ದರೆ ನಮ್ಗೆ ಆತಂಕ. ಮನೇಲೇ ಸತ್ತು ಹೋದ ಅಂದರೆ ಆಸ್ಪತ್ರೆಗೆ ತಗೊಂಡು ಹೋಗೋದೆಲ್ಲ ಬಂತು, ಭಯ ಪಡೋದೆಲ್ಲ ಬಂತು? ಇಲ್ಲ ಗುರುಗಳೇ. ಅರ್ಥಾತ್ ಅಲ್ಲಿ ಎಲ್ಲವೂ ಸತ್ತು ಹೋಗಿದೆ, ಇನ್ನು ಆತಂಕ ಪಡ್ಲಿಕ್ಕೆ ಅಲ್ಲಿ ಏನೂ ಉಳಿದಿಲ್ಲ, ಜಸ್ಟ್ ಮಣ್ಣು ಮಾಡೋದಷ್ಟೇ ಇರೋದು. ಹೌದು ಗುರುಗಳೇ. ಅಬ್ಬಬ್ಬಾ ಅಂದ್ರೆ ಒಂಚೂರು ಕಣ್ಣೀರು ಹಾಕಬಹುದು ಅಷ್ಟೇ ಗುರುಗಳೇ. ಹಾಗಾಗಿ ನೀವು ಅವ್ರು ಯಾರಿಗೂ ಕೇಡು ಬಯಸೋದು ಬೇಡ. ಯಾಕಂದ್ರೆ ಮನುಷ್ಯನ ನೆಮ್ಮದಿ ಹೀಗೇ ಇದೆ ಸರ್. ನಮಗೆ ಕೆಡುಕು ಮಾಡಿದವರನ್ನೆಲ್ಲ ನಾವು ದಿನ ಬೆಳಗ್ಗೆ ಎದ್ರೆ ವಿಷ್ಣು ಸಹಸ್ರನಾಮ ಥರ ಹೇಳ್ಕೊಂಡು ಕೂತ್ಕೊಂಡ್ರೆ ಮನೆ ಮನಸ್ಸುಗಳೆಲ್ಲ ಮೈಲಿಗೆ ಆಗ್ಬಿಡ್ತಾವೆ. ನೀವು 4 ದಿನ ಸ್ನಾನ ಮಾಡದೇ ಇದ್ರೆ ಬದುಕು ಮೈಲಿಗೆ ಆಗಲ್ಲ. 4 ದಿನ ಬರೀ ಈ ಶತ್ರುಗಳ ಬಗ್ಗೆ ಆಗದಿರೋರ ಬಗ್ಗೆ ಮಾತೆತ್ತಿದ್ರೆ ಮಾತಾಡ್ತಾ ಹೋದ್ರೆ ನೀವು ನಿಜವಾದ ಮೈಲಿಗೆ ಆಗ್ತೀರಿ. ಬಿಟ್ಬಿಡಿ ಅದೆಲ್ಲ ಬಿಡಿ. ಹೇಗೋ ಈ ಕಾರ್ಯಕ್ರಮ ನೋಡ್ತಾ ನಿಮ್ಮ ದುಡಿಮೆ ಮಾಡ್ಕೊಳ್ತಾ, ಭಗವಂತ ನನಗಿಂತ ದುಃಖ ಇರೋರನ್ನ ನೋಡಿದಾಗಲೇ ನನ್ನ ಬದುಕು ಎಷ್ಟೋ ಚೆನ್ನಾಗಿದೆ ಅಂತ ಅನ್ಸಿದೆಯಪ್ಪ, ನಿನಗೆ ನಾನು ಸದಾ ಕೃತಜ್ಞನಾಗಿರ್ತೀನಿ ಅನ್ನೋ ಬದುಕಲ್ಲಿ ಭಾವನೆಯಲ್ಲೇ ನೀವಿರಬೇಕು. ಎಷ್ಟೊಂದು ಜನ ಕತೆ ಕೇಳಿದಿರಲ್ವಾ? ಕೇಳಿದ್ವಿ ಗುರುಗಳ, ಎಷ್ಟೋ ಕಥೆಗಳು ಕೇಳಿದ್ವಿ. ಬೆಳಿಗ್ಗೆ ಕೇಳಿಗಳ ಮುದ್ದಿನ 4 ಗಂಟೆಗೆ ಕೇಳ್ಬಿಟ್ಟು ಇವತ್ತೆಷ್ಟರ ಆಗ್ಲಿ ಅಡ್ಗೆ ಮಾಡಿಲ್ಲ ಗುರುಗಳ. ನಾನು ಇವತ್ತು ನಿಮ್ ಕಾರ್ಯಕ್ರಮಕ್ಕೆ ಫೋನ್ ಮಾಡಿ ಮಾತಾಡ್ಲೇಬೇಕು ಅಂತ ಹೇಳ್ಬೇಕು ಕಂಡೀಷನ್ ಕೂತ್ಕೊಂಡು ಇವತ್ತು ಕರೆ ಮಾಡಿದ್ರು ಗುರುಗಳ. ಇವತ್ತು ಆಗ್ಲಿ ನಿಮ್ಮ ಮನಸ್ಸಿನ ಭಾರ ನನಗೆ ಅರ್ಥವಾಗುತ್ತೆ. ಭಗವಂತ ಎಲ್ಲ ಒಳ್ಳೇದು ಮಾಡ್ತಾನೆ. ಧೈರ್ಯವಾಗಿರಿ, ಸಾಯೋ ಯೋಚನೆ ಬೇಡ ಆಯ್ತಾ. ಆ ಹೆಣ್ಮಗಳು ಮಗಳಂತ ಯಾರಿದ್ದಾಳೆ ಅವಳಿಗೆ ಪೂಜೆಯ ಸಮಯದಲ್ಲಿ ಪ್ರಾರ್ಥಿಸಿ, ಭಗವಂತ ಒಳ್ಳೆ ಬುದ್ಧಿ ಕೊಡ್ಲಿ ಆಯ್ತಾ. ಎಲ್ಲ ಒಳ್ಳೇದಾಗುತ್ತೆ, ಧೈರ್ಯವಾಗಿರಿ, ಶುಭ ಆಗ್ಲಿ. ಆಯ್ತು ಗುರುಗಳೇ. ಸಂತೋಷ. ಪರಮಾತ್ಮ ನೋಡಿ, ಇಂತಹ ಘಟನೆಗಳನ್ನು ನೋಡಿದಾಗ ಇಲ್ಲಿ ಯಾರನ್ನೋ ಸರಿ ತಪ್ಪು ಅಂತ ನಾನು ನಿರ್ಧಾರ ಮಾಡಲಿಕ್ಕೆ ನಾನು ಯಾರೂ ಅಲ್ಲ. ಆದರೆ ಸುಮ್ಮನೆ ಈ ಕಥೆಯನ್ನು ಸತ್ಯ ಅಂದ್ಕೊಳ್ಳೋಣ. ಒಂದು ತಾಯಿ ತನ್ನ ಮಗಳ ಬದುಕನ್ನು ಉದ್ಧಾರ ಮಾಡೋದು ಅಂದ್ರೆ ಅದರ ಅರ್ಥ, ಮಗಳೇ ನನಗೂ ಗಂಡು ಮಕ್ಕಳಿಲ್ಲ, ಮನೇಲಿ ಗಂಡಸು ಅಂತ ಯಾರೂ ದಿಕ್ಕೂ ಇಲ್ಲ, ಅಪ್ಪನೂ ಇಲ್ಲ, ಯಾರೋ ಗಂಡು ಮಕ್ಕಳು ಇಲ್ಲ, ನಿನ್ನ ಗಂಡನನ್ನು ಇಲ್ಲೂ ಅಲ್ಲೂ ನೋಡ್ಕೊಂಡು ಹೋಗಲಿಕ್ಕೆ ಅಥವಾ ಒಂಚೂರು ನಮ್ಮ ಕಡೆನೂ ಗಮನ ಕೊಡಲಿಕ್ಕೆ ಹೇಳವ್ವ ಅಂತ ಕೇಳ್ಬೋದಷ್ಟೇ. ಅದನ್ನು ಬಿಟ್ಟು ಅವನಲ್ಲ ಅಲ್ಲಿಗೆ ನೀನು ಹೋಗ್ಬಿಟ್ರೆ ಇಲ್ಲಿ ಅವನು ನೋಡ್ಕೊಳ್ತಾನೆ. ಒಂದು ತಾಯಿ, ಹೆತ್ತ ತಾಯಿ ಮಗಳ ಬದುಕನ್ನು ಈ ಮಟ್ಟಿಗೆ ಹಾದಿ ತಪ್ಪಿಸಬಾರ್ದು. ಹಾಗಂತ ಮಗಳು ಮದುವೆಯಾಗಿ ಹೋದ ಮೇಲೆ ಹೆತ್ತವರನ್ನು ಸಂಪೂರ್ಣ ಬಿಟ್ಟುಬಿಡ್ಬೇಕಾ? ಇಲ್ಲ, ಹಾಗಿಲ್ಲ, ಹಂಗಾಗಬಾರ್ದು ಕೂಡ. ಹೆತ್ತವರ ಆಸ್ತಿಯಲ್ಲಿ ಮಗಳಿಗೂ ಅರ್ಧ ಪಾಲು ಅನ್ನೋದಾದರೆ ಮನೆಯ ಸಂಕಟಗಳಲ್ಲೂ ಮಗಳಿಗೆ ಪಾಲಿದೆಯಲ್ಲ, ಅದಿರಬೇಕು. ಇವನ್ ಆಸ್ತಿ ತಗೊಳ್ಳಿ ಬಿಡ್ಲಿ, ಅದು ಬೇರೆ ಕಾಂಟೆಕ್ಸ್ಟ್ ಅಥವಾ ಅದು ಬೇರೆ ವಿಚಾರ. ಹೆತ್ತವರಲ್ವೇ, ಗಂಡ್ಮಕ್ಳಿರ್ಲಿ ಬಿಡ್ಲಿ, ಅವರು ದುಃಖ ಅಂದಾಗ, ಕಷ್ಟ ಅಂದಾಗ, ನಡೀರಿ ಮನೇಲಿ ಏನೋ ಕಷ್ಟ ಆಗಿದೆಯಂತೆ, ನಡ್ರಿ ಹೋಗಿ ಬರೋಣ, ಅವೆಲ್ಲ ಅತ್ಯಂತ ವಿನಯದಿಂದ ರೆಸ್ಪೆಕ್ಟ್ಫುಲ್ಲಾಗಿ ಪ್ಲೀಸ್ಡ್ ಆಗಿ ಹೋಗಬೇಕೆ ಹೊರತು
ಇವತ್ತೆಷ್ಟು ಹುಡುಗರ ಬದುಕು ಹೀಗೆ ಹಾಳಾಗಿದೆ. ನಾನೇ ಕೇಳಿದ್ದೀನಿ, ತುಂಬ ಕಥೆಗಳು ಕೇಳಿದ್ದೀನಿ. ಹೆಣ್ಣಿಗೆ ಬರ, ಹೆಣ್ಣು ಸಿಗಲ್ಲ, ಅಥವಾ ನಾವು ಹೆಣ್ಣವರು ಏನು ಹೇಳಿದ್ರು ನಡೆಯುತ್ತೆ ಅನ್ನೋ ಭಾವನೆಯಲ್ಲಿ ತುಂಬ ಅಹಂಕಾರ ಬಂದುಬಿಟ್ರೆ ಯಾವ ಮಟ್ಟಿಗೆ ನಿಮ್ಮ ಬದುಕು ನರಕವಾಗುತ್ತೆ ಭವಿಷ್ಯದಲ್ಲಿ ಅಂದರೆ, ನಿಜವಾಗಿಯೂ ಒಬ್ಬ ಗಂಡನನ್ನು ಯೋಗ್ಯವಾಗಿ ನಡೆಸಿಕೊಳ್ಳದ, ಒಬ್ಬ ಗಂಡನ ಬೆಲೆಯನ್ನು ತಿಳಿದುಕೊಳ್ಳದ ಯಾವ ಹೆಣ್ಣಾದರೂ ಕೂಡ ಅವರು ಎಷ್ಟೇ ಕೋಟಿಗೆ ಬದುಕಿದ್ರು ತವರು ಮನೆಯವರು, ಒಂದು ದಿವಸ ಅವಳು ಲೋಕದ ಪಾಲಿಗೆ ನಡತೆಗೆಟ್ಟವಳು ಅಂತ ಅನಿಸಿಕೊಳ್ತಾಳೆ. ಬಹುಶಃ ಆಕೆ ಹಂಗಿಲ್ವೇನೋ, ಅಥವಾ ಆಕೆ ಸರಿಯಾಗಿ ಇದ್ದಾಳೇನೋ, ಆದರೆ ಲೋಕ ಯಾಕೋ ಹಂಗನ್ನೋದು ಕಲ್ತ್ಬಿಟ್ಟಿದೆ. ಅದಕ್ಕೆ ನಾನು ಹೇಳ್ತೀನಿ, ಪಾಪ ಗಂಡ ಇಲ್ಲದೆ ಹೆಣ್ಣು ಮಕ್ಕಳು ಎಷ್ಟೋ ಜನ ಮಕ್ಕಳನ್ನ ನೋಡ್ಕೊಳ್ತಾ ಮಕ್ಕಳು ಸಂತೋಷವೇ ನಮ್ಮ ಸಂತೋಷ ಅಂದ್ಕೊಂಡು ಬದುಕ್ತಿದ್ದಾರೆ. ಅಂಥದ್ರ ನಡುವೆ ಗಂಡ ಇದ್ದು ಅವನಲ್ಲೇನೋ ಚಿಕ್ಕ ಪುಟ್ಟ ದೋಷಗಳಿರ್ಬೋದು, ಅಥವಾ ಈತನಲ್ಲಿ ಎಲ್ಲವೂ ಸರಿ ಇದೆ ಅಂತ ನಾನು ಹೇಳಲ್ಲ, ಅಲ್ಲಲ್ಲಿ ಒಂದಷ್ಟು ಎಡವಟ್ಟುಗಳಾಗಿರ್ಬೋದು. ಆದರೆ ಗಂಡನ ಮುಂದೆ ಇನ್ನೊಬ್ಬ ಪುರುಷನನ್ನು ಕರೆದು ತರುವಷ್ಟು ಆ ತಪ್ಪುಗಳಾಗಬಾರ್ದಲ್ಲ. ನೋಡು ತಾಯಿ, ನಿನ್ನ ತಾಯಿಗೆ ನೀನು ಬೆಲೆ ಕೊಡು, ಗೌರವಿಸು, ಅಥವಾ ಅವರನ್ನು ಕಾಳಜಿ ಮಾಡು. ಆದರೆ ತಾಳಿ ಭಾಗ್ಯ ಅನ್ನೋದು ಅದು ಸ್ವಯಂ ಒಲಿದು ಬರಬೇಕವ್ವ. ಕದ್ದು ಮುಚ್ಚಿ ದೇಹದ ಕೆಲವು ಆಸೆಗಳನ್ನು ಈಡೇರಿಸಿಕೊಳ್ಬೋದು, ಆದರೆ ತಾಳಿ ಭಾಗ್ಯ ಸಾಕ್ಷಾತ್ ಪರಶಿವನನ್ನು ವರಿಸಿದಂತೆ, ಭಗವಂತನನ್ನ ಸರ್ವಸ್ವವೂ ಅವನೇ ಎಂದುಕೊಂಡು ಗಂಡನನ್ನು ಸ್ವೀಕರಿಸಿದಂತೆ. ಭಗವಂತನಿಗೆ ಮೋಸ ಮಾಡಿದಷ್ಟೇ ಸಮ, ಬೇರೇನೂ ಅಲ್ಲ. ಆಯಿತು, ಒಳ್ಳೆಯದಾಗಲಿ, ಗಂಡನ ಬೆಲೆ ಗೊತ್ತಾಗಲಿ, ಅಥವಾ ಈತನಿಗೆ ಹೆಂಡತಿಯಲ್ಲಿ ಏನಾದರೂ ಇನ್ನೂ ತಮ್ಮ ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಪರಸ್ಪರ ನೀವು ಮಾತಾಡ್ಕೊಂಡು ಹೋಗಿ. ನಾಳೆ ಮಗಳು ಬದುಕಿಗೆ ಸುಮ್ಮನೆ ಅಲ್ಲ, ನಿಂದೇನೋ ಬದುಕು ನಡೆದು ಹೋಯಿತು, ಮಗಳು ಕೂಡ ಹೆಂಗೆ ಯಾರನ್ನೋ ಮದುವೆ ಆಗಿ ನಿನ್ನ ಮಾತು ಕೇಳಿಕೊಂಡು ಆ ಹುಡುಗನಿಗೆ ಮೋಸ ಮಾಡ್ಲಿಕ್ಕೆ ಸಾಧ್ಯನಾ? ತಲೆಕೆಟ್ಟವನ ಮೇಲೆ ಎಡವಟ್ಟು ಮಾಡಿಬಿಡ್ತಾನೆ. ಎಲ್ಲರೂ ಈ ಥರನೇ ಸಹಿಸ್ಕೊಳ್ಳಲ್ಲ. ಆಯ್ತಲ್ಲ, ಒಳ್ಳೇದಾಗ್ಲವ, ಶುಭವಾಗಲಿ.